ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरो श्रीयुतः पदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सवधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। हे कृष्ण करुणा सिंधु दीनबंधु जगतपते गोपेश गोपिका कांता राधा कांता नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यः वैष्णवेभ्यो नमो नमः। रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। अञ्जनानन्दनं वीरं जानकी शोकनाशनं कपीशमक्षहन्तारं वन्दे लङ्काभयङ्करम्। यत्र यत्र रघुनाथकीर्तनं तत्र तत्र कृतमस्तकाञ्जलिम्। ಹರೇ ಕೃಷ್ಣ. ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಭಗವಾನ್ ಶ್ರೀರಾಮಚಂದ್ರನ ಅಲೌಕಿಕ ದಿವ್ಯ ಗುಣಗಳ ಚರ್ಚೆ ನಡೀತಾ ಇದೆ ಸುಮಾರು 2 ವಾರದಿಂದ. ನಾವು ಇದರಲ್ಲಿ ಏನ್ ಕಲಿಬೇಕು, ಏನ್ ಕಲ್ತ್ಕೊಂಡಿದ್ದೀವಿ ಅಷ್ಟು ಮುಖ್ಯ. ನಾನು ಇದನ್ನ ಪ್ರತಿ ಕ್ಲಾಸಲ್ಲೂ ಹೇಳ್ತಾ ಬಂದೆ. ಏನ್ ಕಲಿಬೇಕು ನಾವು ಇದರಿಂದ? ಒಂದೊಂದು ಪಾತ್ರದಲ್ಲೂ ನಾವು ಏನಾದ್ರೂ ಒಂದು ವಿಶೇಷ ಗುಣವನ್ನ ಕಲಿಬೇಕು. ಅದನ್ನ ನಾವು ಟ್ಯೂನ್ ಅಪ್ ಮಾಡ್ಕೊಳ್ಳೋದಕ್ಕೆ. ಈಗ ಕನ್ನಡಿ ಹೇಗೆ ನಮ್ಮ ಮುಖದರ್ಶನ ಮಾಡ್ಕೊಳ್ಳೋಕೆ ಒಂದು ಸಾಧನ, ಹಾಗೆ ಧರ್ಮ ಗ್ರಂಥಗಳು ನಮ್ಮನ್ನು ನಾವು ಟ್ಯೂನ್ ಅಪ್ ಮಾಡ್ಕೊಳ್ಳೋಕೆ ಒಂದು ಇನ್ಸ್ಟ್ರೂಮೆಂಟ್. ಭಗವಂತನ ಬಾಯಿಂದನೇ ಬಂದಿರುವಂತಹ ಒಂದು ಸಾಧನ, ಇನ್ಸ್ಟ್ರೂಮೆಂಟ್ಸ್. ಅದಕ್ಕೆ ವಾಲ್ಮೀಕಿ ಮಹರ್ಷಿ ನಾರದರನ್ನ ಪ್ರಶ್ನೆ ಮಾಡ್ತಾರೆ. ಇಷ್ಟೆಲ್ಲಾ ಗುಣಗಳಿರುವಂತಹ ನರನ ಬಗ್ಗೆ ನಾನು ತಿಳ್ಕೋಬೇಕು. ಅದರಲ್ಲಿ ಮೊದಲನೇ ಗುಣನೇ ಕಶ್ಚ ಗುಣವಾನ್, ಯಾರು ಅಂತ ಗುಣವಂತ. ಹೀಗೆ ಭಗವಂತನ ಗುಣಗಳನ್ನ ವಾಲ್ಮೀಕಿ ಪ್ರತಿಯೊಂದು ಕಾಂಡದಲ್ಲೂ ನಮಗೆ ಪ್ರೋಕ್ಷಣೆ ಮಾಡ್ಬಿಟ್ಟಿದ್ದಾರೆ. ಪ್ರೋಕ್ಷಣೆ ಎಲ್ಲ, ಅದು ಸುರಿದು ಬಿಟ್ಟಿದ್ದಾರೆ ದಿವ್ಯ ಗುಣಗಳನ್ನು. ನಮಗೆ ಅದ್ರಲ್ಲಿ ಒಂದು ಹನಿ ಪ್ರೋಕ್ಷಣೆ ಆದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ಬಿಡುತ್ತೆ. ನಾವು ಚುಟುಕಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾವು ಶ್ರವಣ ಮಾಡೋಣ ಅಂತ ಅನ್ಕೊಂಡು ಈ ಶ್ರವಣ ಸೇವೆಯಲ್ಲಿ ತೊಡಗಿದ್ವಿ. ಎಷ್ಟು ಸರಿ ಎಷ್ಟು ತಪ್ಪು ಅದ್ರ ಬಗ್ಗೆ ವಿಮರ್ಶೆ ಬೇಡ. ಒಟ್ಟಿನಲ್ಲಿ ಭಗವಂತನ ಬಗ್ಗೆ ನಾವು ಹೇಳ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಭಗವಂತನಿಗೆ ಖುಷಿ ಆಗುತ್ತೆ. ಸೊ ನಾವೆಲ್ಲರೂ ಈ ಈ ರೀತಿಯಲ್ಲಿ ಭಗವಂತನ ಸೇವೆಯಲ್ಲಿ ನಾವು ಪಾಲ್ಗೊಳ್ಬೇಕು ಅಷ್ಟೇ. ಓಕೆ, ಇವತ್ತು ನಾವು ಯುದ್ಧಕಾಂಡವನ್ನ ಪ್ರವೇಶ ಮಾಡೋಣ. ಯುದ್ಧಕಾಂಡ ತುಂಬಾ ದೊಡ್ಡ ದೊಡ್ಡ ಈ ಬೃಹತ್ ಕಾಂಡ. ಸೊ ಇದ್ರಲ್ಲಿ ನಾವು ಹೇಗೆ ಎಲ್ಲವನ್ನು ನಾವು ಕವರ್ ಮಾಡೋಕ್ಕಾಗುತ್ತೆ? ಸಾಧ್ಯ ಇಲ್ಲ. ನಾನು ಅದರ ಸೀಕ್ವೆನ್ಸ್ ಹೇಳ್ತೀನಿ. ಯುದ್ಧಕಾಂಡದಲ್ಲಿ ಏನೆಲ್ಲ ಘಟನೆಗಳು, ಸನ್ನಿವೇಶಗಳಾಗುತ್ತೆ, ಅದಾದ್ಮೇಲೆ ಉತ್ತರಕಾಂಡ ಪ್ರವೇಶ ಮಾಡೋಣ. ಇವತ್ತು ನಾಳೆ 2 ದಿನ ನಮಗೆ ಅವಕಾಶ ಇದೆ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಮಾತ್ರ ನಾವು ಚರ್ಚೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಸೊ ಈಗ ಸುಂದರಕಾಂಡದಲ್ಲಿ ಹನುಮಂತ ದೇವರು ಹೋಗಿ ಸೀತೆಯನ್ನ ದರ್ಶನ ಮಾಡಿದ್ದು, ದೃಷ್ಟ್ವಾ ಸೀತಾ, ನೋಡ್ದೆ ನಾನು ಸೀತೆಯನ್ನ ಅಂತ ಹೇಳ್ತಾನೆ. ಸೊ ಹಾಗಾಗಿ ಅವ್ರಿಗೆ ಹನುಮಂತನ ಮೇಲೆ ನಂಬಿಕೆ ಬಂತು. ಅವನು ಹೇಳಿದ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ ಅನ್ನೋದೊಂದು ಖುಷಿ. ಸೇವೆ, ಭಗವಂತನ ಸೇವೆಯಲ್ಲಿ ಹನುಮಂತ ವಿಜಯಿ ಆಗಿದ್ದಾನೆ. ಬಂದು ಎಲ್ಲ ವಿಚಾರ ಹೇಳಿದ್ದಾಯ್ತು ಹನುಮಂತ ಸುಗ್ರೀವನಿಗೆ ಮತ್ತೆ ರಾಮಚಂದ್ರನಿಗೆ. ನೆಕ್ಸ್ಟು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವಂತ ಪ್ರಮೇಯ ಹೇಗೆ ಚರ್ಚೆ ನಡೆಯುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ, ಶ್ರವಣ ಮಾಡೋಣ. ಹನುಮಂತ ತನ್ನ ಸೇವೆಯನ್ನ, ಕಾರ್ಯವನ್ನು ಮುಗಿಸಿ ಬಂದ್ಮೇಲೆ ರಾಮಚಂದ್ರ ಒಂದು ಮಾತು ಹೇಳ್ತಾನೆ ಖುಷಿಯಿಂದ. ವಾಕ್ಯಂ ಹರ್ಷೇಣ ಮಹತಾವೃತ. ಆಲಿಂಗನ ಸುಖವನ್ನು ಕೊಟ್ಟಿದ್ದಾನೆ ಭಗವಂತ ಹನುಮಂತನಿಗೆ, ತಬ್ಕೊಂಡಿದ್ದಾನೆ. ನನ್ನ ಈ ಸೇವೆಯಲ್ಲಿ ತುಂಬಾ
ಆ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ಯಾ ಅಂತ ಖುಷಿ ಆಯ್ತು. ಈಗ ಹೇಳ್ತಾನೆ ರಾಮಚಂದ್ರ, ಕಾರ್ಯಂ ಕೃತಂ ಹನುಮತ ದೇವೈರಪಿ ಸುದುಷ್ಕರಂ. ಹನುಮಂತ, ನೀನು ಮಾಡಿರುವಂತ ಕೆಲಸ ದೇವತೆಗಳಿಗೂ ಕೂಡ ಸುದುಷ್ಕರಂ, ಕಷ್ಟ. ದೇವತೆಗಳು ಕೂಡ ಈ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ. ಮನಸಾಪಿ ಯದನ್ಯೇನ ಸ್ಮರ್ತುಂ ಶಕ್ಯನ ಭೂತಲೆ. ಇಡೀ ಭೂಮಿ ಇರೋ ತನಕ ನಿನ್ನಂತಹ ಸೇವಕ ನನಗೆ ಇನ್ನೊಬ್ಬ ಸಿಗೋದಿಲ್ಲ. ಇದು ಹನುಮಂತನಿಗೆ ಭಗವಂತ ಕೊಡ್ತಾರಂತ ಸರ್ಟಿಫಿಕೇಟ್. ಭಗವಂತ ಕೊಡ್ಬೇಕು ಸರ್ಟಿಫಿಕೇಟ್, ಯಾರೋ ಕೊಡೋದಲ್ಲ. ಯಾರ್ಯಾರ್ದು ಸರ್ಟಿಫಿಕೇಟ್ ತಗೊಂಡು ನಮ್ಗೆ ಏನಾಗ್ಬೇಕಾಗಿದೆ? ಭೃತ್ಯ ಕಾರ್ಯಂ ಹನುಮತ ಕೃತಂ ಸರ್ವಂ ಅಶೇಷತಃ. ಏನೂ ಉಳಿಸದೆ ಎಲ್ಲಾ ಕೆಲಸ ಮಾಡಿಬಿಟ್ಟಿದ್ದಾನೆ. ಅಂದ್ರೆ ಏನು? ಸರ್ವಂ ಅಶೇಷತಃ ಅಂದ್ರೆ ಯಾರು ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ ಅವ್ರು ಇನ್ಯಾವ ಸೇವೆನೂ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಮಾಡ್ಬಿಟ್ಟಿದ್ದಾನೆ ಅಂತ ಅರ್ಥ. ಇದೇನು ಉಳಿಸಿಲ್ಲ ಅವನು ಸೇವೆ ಮಾಡೋದಕ್ಕೆ. ದಾನ ಧರ್ಮ ಯಜ್ಞ, ತೀರ್ಥಕ್ಷೇತ್ರಗಳ ಯಾತ್ರೆ, ಆ ಸೇವೆ ಈ ಸೇವೆ, ಹೆಂಡತಿ ಮಕ್ಕಳು ಸೇವೆ, ಸಮಾಜ ಸೇವೆ, ಯಾವ ಸೇವೆನೂ ಬೇಕಾಗಿಲ್ಲ. ಯಾರೋ ಕೇಳ್ತಾರಲ್ಲ ನಮ್ಮ ಇಸ್ಕಾನ್ ಅವ್ರಿಗೆ, ನೀವೇನ್ ಮಾಡ್ತಿದ್ದೀರಾ ಅಂದ್ರೆ, ನಾವೆಲ್ಲಾ ತರ ಸೇವೆ ಮಾಡ್ತಾ ಇದೀವಿ. ಸಮಾಜ ಸೇವೆ, ರಾಜಕೀಯ ಸೇವೆ, ದೇಶ ಸೇವೆ ಎಲ್ಲ ಸೇವೆ ಮಾಡ್ತಾ ಇದೀವಿ ನಾವು. ಹೇಗೆ? ಬರೀ ಹರೇ ಕೃಷ್ಣ ಮಂತ್ರ ಮಾಡ್ತೀರಲ್ಲ ನೀವು. ಅದನ್ನೇ ಹೇಳ್ತಾ ಇರೋದು ರಾಮಚಂದ್ರ. ಯಾರು ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ, ಸರ್ವಂ ಅಶೇಷತಃ ಅಂದ್ರೆ ಏನು ಅರ್ಥ? ಎಲ್ಲವನ್ನೂ ಮಾಡಿದರೆ, ಇನ್ನೇನು ಬಾಕಿ ಉಳಿಸಿಲ್ಲ ಅಂತ. ಯಾರು ಏನೇ ಹೇಳಿ, ಎಷ್ಟೋ ಈಗ ಕೆಲವರು ಮಾಡಕ್ಕೆ ಕೆಲಸ ಇಲ್ಲದೆ ಇಸ್ಕಾನ್ ಡಿವೋಟೀಸ್ ಬಗ್ಗೆ ಇಡೀ ಆಲ್ ಓವರ್ ವರ್ಲ್ಡ್ ಮಾತಾಡ್ತಾರೆ. ಸುಮ್ನೆ ಇವ್ರಿಗೇನು ಕೆಲಸ ಇಲ್ಲ, ಚಾಂಟಿಂಗ್ ಮಾಡ್ತಾರೆ, ಕುಣಿತಾರೆ, ಇಷ್ಟ ಬಂದಂಗೆ ಹಾಡ್ತಾರೆ, ಮಾಡ್ತಾರೆ ಅಂತ. ಇವ್ರಿಗೆಲ್ಲ ಉತ್ತರ ನಾವು ಹೇಳೋದು ಬೇಕಾಗಿಲ್ಲ, ಭಗವಂತ ಕೊಟ್ಟಿದ್ದಾನೆ ಇವ್ರಿಗೆಲ್ಲ ಉತ್ತರ. ಸುಮ್ನೆ ನಾವು ಅದನ್ನೇನ್ ಹೇಗೆ ಸ್ವೀಕಾರ ಮಾಡ್ಬೇಕು? ಯಾರೋ ಕಲ್ಲು ಹೊಡಿತಾರೆ ಅಂದಾಗ ಕಲ್ಲುಗಳನ್ನ ಜೋಡಿಸ್ಕೋಬೇಕು, ನಾವು ಅದರಲ್ಲಿ ಮನೆ ಕಟ್ಕೋಬೇಕು. ಹಂಗೆ ಯಾರದು ನಿಂದನೆ ಮಾಡ್ತಾರ, ಆ ನಿಂದನೆ ಸ್ವೀಕಾರ ಮಾಡ್ಬೇಕು. ಆ ನಿಂದನೆನೇ ನಾವು ಮೆಟ್ಲಾಗಿ ಮೇಲಕ್ಕೆ ಹೋಗೋಕೆ ಅವಕಾಶ ಆಗುತ್ತೆ. ಅದಕ್ಕೆ ರಾಮಚಂದ್ರ ಹೇಳ್ತದಾನೆ ಇಲ್ಲಿ, ಭೃತ್ಯ ಕಾರ್ಯಂ ಹನುಮತ ಕೃತಂ ಸರ್ವಂ ಅಶೇಷತಃ ಲೋಕೇನ ಭೂತೋ ನ ಭವಿಷ್ಯತಿ. ಹಿಂದೆ ಯಾರು ಮಾಡಿಲ್ಲ, ಮುಂದೆ ಯಾರು ಮಾಡೋದಿಲ್ಲ. ಲೋಕ ಅಂದ್ರೆ ಬರೀ ಭೂಲೋಕ ಅಷ್ಟೇ ಅಲ್ಲ, ಚತುರ್ದಶ ಭುವನ ಲೋಕದಲ್ಲೂ ಕೂಡ ಯಾರು ಈ ಸೇವೆ ಮಾಡಕ್ಕಾಗಿಲ್ಲ, ಮುಂದೆ ಮಾಡೋದು ಇಲ್ಲ. ಇದು ತಾನೇ ಸರ್ಟಿಫಿಕೇಟ್ ರಾಮಚಂದ್ರ ಕೊಡುವಂಥದ್ದು. ಯಾರೋ ಕೊಡೋದೇನಕ್ಕೆ ಬೇಕು ನಮಗೆ? ಇದು ಅದಕ್ಕೆ ಹೇಳಿ ಸುಂದರಕಾಂಡ, ನಾವು ಭಗವಂತನ ಸೇವೆಯಲ್ಲಿ ಹೆಂಗೆ ತೊಡಗಬೇಕು, ಸೇವೆ ಬಿಟ್ಟು ಬೇರೆ ಏನು ಇರಬಾರ್ದು ನಮಗೆ. ಅಹಂ ಚ ರಘುವಂಶಶ್ಚ ಲಕ್ಷ್ಮಣಶ್ಚ ಕಪೀಶ್ವರ ಜಾನಕ್ಯ ದರ್ಶನೇನಾದ್ಯ ರಕ್ಷಿತ ಸ್ಮೋ ಹನುಮತ ಸರ್ವತಾ ಸುಕೃತಂ ಕಾರ್ಯಂ ಜಾನಕ್ಯ ಪರಿಮಾರ್ಗಣಂ. ಹೀಗೆ ಹನುಮಂತನ ರಾಮಚಂದ್ರ ತುಂಬಾ ಹೊಗಳ್ತಾನೆ ಖುಷಿಯಿಂದ. ಎಲ್ಲ ಹೇಳಿದ್ದಾಯ್ತು. ಆ ಹನುಮಂತ ಹೇಳ್ತಾನೆ, ತುಂಬಾ ಭಯಂಕರವಾದ ಕೋಟೆ ಅಪ್ಪ, ಅದು ಹೇಗಿರುತ್ತೆ ವರ್ಣನೆ ಮಾಡ್ತಾನೆ. ಅದನ್ನ ನಾನು ಪೀಠಿಕೆ ಹೇಳ್ಬಿಡ್ತೀನಿ ಈಗ. ಈಗ ಹನುಮಂತ, ಸುಗ್ರೀವ, ರಾಮಚಂದ್ರ ಮತ್ತೆ ಕಪಿಸೈನ್ಯ ಚರ್ಚೆ ಮಾಡ್ತಾರೆ. ಹನುಮಂತನ ಅಪ್ಪುಕೊಂಡಿದ್ದಾಯ್ತು, ಪ್ರಶಂಸೆ ಮಾಡಿದ್ದಾಯ್ತು. ಸಮುದ್ರ ಹೆಂಗೆ ದಾಟೋದು? ಸುಗ್ರೀವ ಹೇಳ್ತಾನೆ, ನೀವೇನ್ ಹೆದರ್ಬೇಡಿ, ನಾವಿದ್ದೀವಿ. ಸುಗ್ರೀವ ಭರವಸೆ ಕೊಡೋದು, ನಾವಿದ್ದೀವಿ, ನಾವ್ ಮಾಡ್ತೀವಿ. ಹನುಮಂತ, ಆ ಲಂಕೆ ಹೇಗಿತ್ತು ಸ್ವಲ್ಪ ಹೇಳ್ತೀಯಾ? ಆ ಲಂಕೆ ಕೋಟೆ, ಸೈನ್ಯ ವಿಭಾಗ, ರಾವಣ ಎಲ್ಲೆಲ್ಲಿ ಎಷ್ಟು ಜನ ನಿಲ್ಸಿದ್ದ, ಯಾವ ಬಾಗ್ಲಲ್ಲಿ ಎಷ್ಟು ಜನ ಇದ್ರು, ಕಾಲಾಳು ಎಷ್ಟು ಜನ, ಆನೆ ಪದಾತಿ ಎಷ್ಟು ಜನ, ಗಜ ಸೈನ್ಯ ಎಷ್ಟಿತ್ತು, ಎಲ್ಲ ವರ್ಣನೆ ಮಾಡುವ ಅಂತ ಹೇಳ್ತಾನೆ. ಸುಮ್ನೆ ಸೀತೆ ನೋಡ್ಕೊಂಬ ಅಂದ್ರೆ ಅಷ್ಟ್ ಮಾತ್ರ ನೋಡ್ಕೊಂಡ್ ಬರೋದಲ್ಲ, ಹೇಳಿದ ಕೆಲಸ ಅಷ್ಟೇ ಮಾಡಬಾರ್ದು. ಹೇಳಿದ ಕೆಲ್ಸಕ್ಕೆ ಸಂಬಂಧಪಟ್ಟ ಎಲ್ಲ ಮಾಡಿರ್ಬೇಕು. ರಾಮನವಮಿ ಇವತ್ತು ದೇವಸ್ಥಾನ ರಂಗೋಲಿ ಬಿಡ್ರಿ ಅಂದ್ರೆ ರಂಗೋಲಿ ಮಾತ್ರ ಬಿಡ್ಬೇಕು. ಇಲ್ಲಿ ರಂಗೋಲಿ ಪುಡಿ ತಂದಿಲ್ಲ, ಎಲ್ಲಿ ಬಿಡಬೇಕು, ಯಾರು ರಂಗೋಲಿ ಪುಡಿ ತರಬೇಕು, ಯಾವ ತರ ರಂಗೋಲಿ ಹಾಕ್ಬೇಕು, ನಮಗೇನ್ ಗೊತ್ತೋದು? ರಂಗೋಲಿ ಹಾಕ್ಬೇಕಂದ್ರೆ ಎಲ್ಲ ನಿಮ್ದೇ. ಪ್ರೀಚಿಂಗ್ ಮಾಡಿ ಅಂತ ಹೇಳ್ತೀವಿ, ಪ್ರೀಚಿಂಗ್ ಮಾಡಕ್ ಅಷ್ಟೇ. ಪ್ರೀಚಿಂಗ್ ಮಾಡಿ ಅಂದ್ರೆ ಎಲ್ಲ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಿದ್ದು. ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿ ಅಂತ ಹೇಳ್ತೀವಿ, ಬುಕ್ ಡಿಸ್ಟ್ರಿಬ್ಯೂಷನ್ ಬುಕ್ ಯಾರು ಕೊಡ್ಬೇಕು, ಎಲ್ಲಿಂದ ತರಬೇಕು, ಅವೆಲ್ಲ ಕೇಳಬಾರ್ದು ನಮ್ಮನ್ನ. ಹೇಳಿದಷ್ಟು ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಮಾಡ್ಬೇಕು. ಇದು ಸೇವೆ ಅಂದ್ರೆ. ಇಲ್ಲ ಅವ್ರು ಹೇಳಿದಷ್ಟೇ ಮಾಡ್ತೀನಿ ನಾನು, ಹೇಳಿದಷ್ಟೇ ಮಾಡ್ಬೇಕು, ಬಟ್ ಹೇಳಿದ್ದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಮಾಡ್ಬೇಕು ಅಂತ ಅರ್ಥ. ಹ್ಮ್
ತಂದೆ ಮಗನಿಗೆ ಹೇಳ್ತಾನೆ, ನೋಡಪ್ಪ, ಹ್ಮ್ ಅಟ್ ಎ ಟೈಮ್ ಒಂದು ಕೆಲಸ ಮಾಡ್ಬೇಕು, ಸ್ಪಷ್ಟವಾಗಿ ಮಾಡ್ಬೇಕು, ಕರೆಕ್ಟ್ ಆಗಿ ಮಾಡ್ಬೇಕು. ಸುಮ್ನೆ ಆ ಕಡೆ ಈ ಕಡೆ ಎಲ್ಲ 106 ಕಡೆ ಕೈ ಹಾಕಿ ಅರ್ಧಂಬರ್ಧ ಮಾಡೋದಲ್ಲ ಅಂತ ಅಪ್ಪ ಮಗನಿಗೆ ಹೇಳ್ತಾನೆ, ಬುದ್ಧಿ ಮಾತು. ಮಗ ಹೇಳ್ತಾನೆ, ಹಂಗಾದ್ರೆ ಅರ್ಥ ಏನು, ಒಂದ್ ಸಲ ಹಿಡಿದ್ರೆ ಒಂದ್ ಕೆಲಸ ಮಾಡ್ಬೇಕು ಅಂತ. ಸರಿ, ಸಮಯ ಬಂತು. ಅಪ್ಪ ಮಗನಿಗೆ ಹೇಳ್ತಾನೆ, ಹೋಗಿ ಅಂಗಡಿಗೆ ಹೋಗಿ 1 kg ಅಕ್ಕಿ ತಗೋಬಾ ಅಂತ. ಇವನು ಮಗ ಹೋದ, ಅಂಗಡಿಗೆ ಅಕ್ಕಿ ತರಬೇಕಲ್ಲ. ಅಂಗಡಿಗೆ ಹೋದ, ವಾಪಸ್ ಬಂದ. ಅಪ್ಪ ಕೇಳ್ತಾನೆ, ಎಲ್ಲಪ್ಪ ಅಂಗಡಿಗೆ ಹೋಗಿ ಅಕ್ಕಿ ತಗೋಬಾ ಅಂತ ಹೇಳಿದ್ದೆ, ಎಲ್ಲಿ ತರ್ಲಿಲ್ವಲ್ಲ ನೀನಂದ್ರೆ. ನೀನೇನ್ ಹೇಳಿದ್ದೆ, ಒಂದು ಟೈಮಲ್ಲಿ ಒಂದು ಕೆಲಸ ಮಾಡ್ಬೇಕು ಅಂತ ಅಲ್ವಾ. ನಾನು ಅಂಗಡಿಗೆ ಹೋಗೋದೊಂದು ಕೆಲಸ, ಅಕ್ಕಿ ತರೋದೊಂದು ಕೆಲಸ, 2 ಕೆಲಸ. ಅಂಗಡಿಗೆ ಹೋಗೋದೊಂದು ಕೆಲಸ, ಅಕ್ಕಿ ತರೋದೊಂದು ಕೆಲಸ. ನೀನ್ ಹೇಳಿದೇನು, ಅಂಗಡಿಗೆ ಹೋಗಿ ಒಂದು ಕೆಲಸ ಮಾಡ್ಬೇಕು ಅಂತ. ಅಂಗಡಿಗೆ ಹೋದೆ, ವಾಪಸ್ ಬಂದೆ. ಇದಾ ಬುದ್ಧಿವಂತಿಕೆ? ನಮ್ಗೆಲ್ಲ ಅಪ್ಲೈ ಆಗುತ್ತೆ ಇದು. ಹೇಳಿದ ಕೆಲಸ ಮಾಡ್ರಿ ಅಂದ್ರೆ ಹೇಳಿದ್ ಸಂಬಂಧಪಟ್ಟಿದ್ದೆಲ್ಲ ಮಾಡ್ಬೇಕು ಅಂತ ಅರ್ಥ. ಹನುಮಂತ ಏನ್ ಮಾಡ್ತಾನೆ, ಬರೀ ಸೀತೆ ನೋಡ್ಕೊಂಬರಕ್ ಅಷ್ಟೇ ಹೋಗ್ಲಿಲ್ಲ. ಯಾವ್ಯಾವ ಬಾಗಿಲಿದೆ, ಎಷ್ಟು ಕೋಟೆಗಳಾಕಿದೆ, ಕೋಟೆ ಸುತ್ತ ಎಷ್ಟು ಕಂದಕ ಹಾಕಿದಾನೆ ರಾವಣ, ಅಲ್ಲಿ ಎಷ್ಟು ಮೊಸಳೆಗಳಿದೆ, ಆ ಮೊಸಳೆ ಎಷ್ಟೆಷ್ಟು ದೊಡ್ಡವು, ಅದನ್ನ ಹೆಂಗ್ ದಾಟೋದು, ದಾಟಿದ್ರಲ್ಲಿ ಏನ್ ಮಾಡ್ಬೇಕು, ಒಬ್ಬೊಬ್ಬ ಸೈನಿಕನ ಶಕ್ತಿ ಎಷ್ಟು, ಎಲ್ಲ ತಿಳ್ಕೊಂಬಂದಿದ್ದಾನೆ ಹನುಮಂತ ಒಂದು ರಾತ್ರಿಯಲ್ಲಿ. ಒಂದು ರಾತ್ರಿ ಅಲ್ಲ, ಎಷ್ಟು ಎಷ್ಟು ಜನ್ಮ ಬಂದ್ರು ಒಂದ್ ಕೆಲಸ ನಾವು ಕರೆಕ್ಟ್ ಮಾಡಕ್ಕಾಗಲ್ಲ. ಒಂದು ಹರೇ ಕೃಷ್ಣ ಮಹಾಮಂತ್ರ ಹೇಳ್ರಿ ಅಂದ್ರೆ ಅದ್ ಬಿಟ್ಟು ಇನ್ನೆಲ್ಲ ಮಾಡ್ತೀವಿ ನಾವು. ನಮ್ಗೆ ಯಾವ್ದು ಬೇಕಾದ್ರೂ ಮಾಡಲ್ಲ, ಅದ್ ಬಿಟ್ಟು ಇದೆಲ್ಲ ಮಾಡ್ಬಿಟ್ಟಿರ್ತೀವಿ. ಹನುಮಂತ ಹಂಗಲ್ಲ, ಯಾವ ಕೆಲ್ಸಕ್ಕೆ ಏನೆಲ್ಲ ಪೂರಕವಾಗಿದ್ದು ಅದೆಲ್ಲ ಮಾಡಿರ್ತಾನೆ. ಅದಕ್ಕೆ ವರ್ಣನೆ ಮಾಡ್ತಾರೆ. ಅದಕ್ಕೆಲ್ಲ ಯುದ್ಧಕಾಂಡ. ಇಲ್ಲಿ ಏನಂದ್ರೆ ನಾವು ಇದರಲ್ಲಿ ತತ್ವಕ್ಕಿಂತ ಹನುಮಂತನ ಬುದ್ಧಿ ಮತ್ತೆ ಒಂದ್ ಸೇವೆ ಮಾಡ್ಬೇಕಾದ್ರೆ ಎಷ್ಟು ರಿಸ್ಕ್ ತಗೋಬೇಕು. ನಮ್ಗೇನು ರಿಸ್ಕ್ ಆಗ್ಬಾರ್ದು, ಎಲ್ಲ ತಟ್ಟೆ ಮುಂದೆ ಬಡಿಸಿಟ್ರೆ ನಾವು ಗಡತ್ತಾಗಿ ತಿಂದ್ಬಿಟ್ಟು ತಟ್ಟೆ ಬಿಟ್ಟು ಹೋಗ್ಬಿಡ್ತೀವಿ ನಾವು. ಹಂಗಿರ್ಬೇಕು, ಸ್ಪೂನ್ ಫೀಡಿಂಗ್ ಮಾಡ್ಬೇಕು ನಮ್ಗೆ, ಸ್ಪೂನ್ ಫೀಡಿಂಗ್. ಬಾಳೆಹಣ್ಣು ಸಿಪ್ಪೆ ಸುಳಿದು ಅದನ್ನ ಜ್ಯೂಸ್ ಮಾಡಿ ಬಾಯಿಗೆ ಹಾಕಿ, ಹಿಂಗಾದ್ರೆ ಮಾತ್ರ ಅದು ಕಷ್ಟ ಮಾಡಕ್ಕೆ ನಮ್ಗೆ ಅಲ್ವಾ. ಅದ್ರಲ್ಲಿ ದೊಡ್ಡ ಹನುಮಂತನ ಭಕ್ತರು ನಾವು, ರಾಮ ಭಕ್ತರು, ರಾಮಸೇನೆ, ಶಿವಸೇನೆ ಅಂತ ಹೇಳ್ಕೊಂಡು ಓಡಾಡ್ತೀವಿ ನಾವು. ಈಗ ನಮ್ಮನ್ನ ಪ್ರಶ್ನೆ ಹಾಕೋಬೇಕು, ಈಗ ನಾವೇನ್ ಸೇವೆ ಮಾಡ್ತಾ ಇದೀವಿ ಭಗವಂತನಿಗೆ. ಹೇಳಿದ್ರೆ ಅದು ಬಲವಂತ ಮಾಡಿ ಕೀ ಕೊಟ್ಟು ಹೇಳಿದ್ರೆ ಮಾತ್ರ ಹೋಗ್ತೀವಿ ಪ್ರಭುಜಿ, ಹೋಗ್ತೀವಿ ಅಂತ ಕಣ್ಣುಜ್ಜಿಕೊಂಡು ಎದ್ ಬರ್ತೀವಿ ಆಚೆ. ಹಂಗೆ ತಾನೇ ಮಾಡ್ತಾರದ್ ನಾವೆಲ್ಲ. ಈಗ ಕೀ ಕೊಡ್ಬೇಕು, ಗೊಂಬೆ ಕೀ ಕೊಟ್ಟಂಗೆ ಕೀ ಕೊಟ್ರೆ ಆಮೇಲೆ ಕಣ್ಣುಜ್ಕೊಂಡು ಹಾಕ್ಳಿಸ್ಕೊಂಡು ಸರಿ ಬರ್ತೀವಿ ಅಂತ. ಹಂಗ್ ಮಾಡ್ಬಾರ್ದು. ರಾಮನ್ ಕೃಪೆ ಬೇಕಲ್ವಾ, ಭಗವಂತನ ಕೃಪೆ ಬೇಕಲ್ವಾ. ಅದಕ್ಕೆ ವಾಲಂಟ್ರಿ ಅದೇನು, ಕೀ ಕೊಡೋದಲ್ಲ ವಾಲಂಟ್ರಿ ಅಂದ್ರೆ, ನಾವೇ ಬರ್ತೀವಿ ಅಂತ ಮಾಡ್ಬೇಕು. ಹನುಮಂತ ನೋಡಿ ಹೇಳ್ತಾನೆ, ಅದು ಆ ಚಾಪ್ಟರ್ ಬಂದಾಗ ನಾನು ಹೇಳ್ತೀನಿ ಎಷ್ಟೆಷ್ಟು ಜನ ಇದ್ರು, ಆನೆ ಎಷ್ಟು ಬಲ ಇತ್ತು ಎಲ್ಲ ಹೇಳ್ತಾನೆ ಹನುಮಂತ. ಆಮೇಲೆ ಸರಿ ಆಯ್ತು, ಇವತ್ತೇ ಪ್ರಯಾಣ ಬೆಳೆಸ್ಬೇಕು. ಎಲ್ರು ಸಮುದ್ರ ತೀರಕ್ಕೆ ಬಂದ್ರು. ರಾಮ ಸೀತೆ ನೆನಪಾಯ್ತು, ಶೋಕ ಪಡ್ತಾ ಇದ್ದಾನೆ, ಅಳ್ತಾ ಇದ್ದಾನೆ. ಸೀತೆ ಬಂದ್ಬಿಡ್ತೀನಿ ಆದಷ್ಟು ಬೇಗ, ಇಷ್ಟು ವರ್ಷ 10 ತಿಂಗಳಾಯ್ತು, ನೋಡಿಲ್ಲ ಸೀತೆಯನ್ನ, ಹೆಂಗಿದ್ದಾಳೆ ಏನು ಗೊತ್ತಿಲ್ಲ. ಆಮೇಲೆ ಆ ರಾಕ್ಷಸರ ಬಲ, ರಾವಣನ ಬಲ, ಇಂದ್ರಜಿತ್ ಬಲ ಹೇಳ್ತಾನೆ. ರಾವಣ ಸಾಮಾನ್ಯದವನಲ್ಲ, ಭಾರಿ ಶಕ್ತಿವಂತ, ಅವನ ಸೋಲಿಸು ಸುಲಭ ಅಲ್ಲ ಅಂತ ಹೇಳಿ ಆ ಅವನ್ ಬಲವನ್ನು ಹೊಗಳ್ತಾನೆ. ಹೌದು, ಹೊಗಳ್ಬೇಕಾಗತ್ತೆ. ಹೊಗಳದು ಅಂದ್ರೆ ಏನು, ಅವನ್ ಕಡೆ ಮಾತಾಡ್ತಾ ಇದೀವಿ ಅಂತಲ್ಲ ಅರ್ಥ. ಅವನ್ ಬಲವನ್ನ ನಾವು ಗೊತ್ತಿರ್ಬೇಕು. ಈಗ ಹುತ್ತು ಕೈ ಹಾಕಕ್ ಮುಂಚೆ ಅಲ್ಲಿ ಎಷ್ಟು ಆವಿದೆ, ಏನ್ ಕತೆ, ಏನ್ ಮಾಡತ್ತೆ ಎಲ್ಲ, ಒಂದು ಹೈ ಟೆನ್ಷನ್ ವೈರ್ ರಿಪೇರಿ ಮಾಡ್ಬೇಕಾದ್ರೆ ಎಲ್ಲ ತಿಳ್ಕೊಬೇಕಲ್ಲ. ಏನು ತಿಳ್ಕೊಳ್ಳದೆ ಹೋಗಕ್ಕಾಗುತ್ತಾ. ಸೊ ರಾವಣನ ಶಕ್ತಿಯನ್ನ ತಿಳ್ಕೊಂಡ ಹನುಮಂತ, ಪೂರ್ತಿ ಶಕ್ತಿ ಗೊತ್ತಾಯ್ತು ಅವನಿಗೆ. ಆಮೇಲೆ ಅಷ್ಟರಲ್ಲಿ ಏನಾಯ್ತು, ಆ ರಾವಣನಿಗೆ ಸಂಕಟ ಆಯ್ತು, ಅವಮಾನ. ಎಂತ ಕೆಲಸ ಆಯ್ತು. ದೇವತೆಗಳನ್ನೆಲ್ಲ ನಾನು ನನ್ನ ಕಾಲ್ಬುಡದಲ್ಲಿ ಇಟ್ಕೊಂಡಿದೀನಿ, ನನ್ನ ಕಾಲ್ಬುಡದಲ್ಲಿ ಇಟ್ಕೊಂಡಿದೀನಿ. ಅಂತದ್ರಲ್ಲಿ ಒಂದು ಕಪಿ ಬಂದ್ಬಿಟ್ಟು ನಮ್ನೆಲ್ಲ ಹಿಂಗ್ ಮಾಡ್ಬಿಟ್ಟು ಹೋಗ್ಬಿಡ್ತಲ್ಲ ಅಂತ ಅವನಿಗೆ ಬೇಜಾರಾಯ್ತು, ಅವಮಾನ ರಾವಣನಿಗೆ. ಸರಿ, ಏನ್ ಮಾಡ್ಬೇಕು ಇವಾಗ, ಮೀಟಿಂಗ್ ಕರೆದ, ಎಲ್ರು ಬನ್ನಿ ಒಂದು ಮೀಟಿಂಗ್ ಮಾಡ್ಬೇಕು ಅಂತ. ಮೀಟಿಂಗ್ ಅಲ್ಲಿ ಏನ್ ಡಿಸ್ಕಷನ್ ಆಯ್ತು ಅಂದ್ರೆ, ಅಲ್ಲ ಎಲ್ಲಿಂದ ಬಂದ ಅವನು, ಯಾರು ಅವನು, ಇಷ್ಟು ಸುಲಭವಾಗಿ ಬಂದು ನಮ್ಮನ್ನ ಸೋಲ್ಸಿ ನಮ್ಮ ರಾಕ್ಷಸರನ್ನೆಲ್ಲ ಕೊಚ್ಚಿ ಧೂಳಿಪಟ ಮಾಡಿ ಲಂಕೆಗೆ ಬೆಂಕಿ ಇಟ್ಬಿಟ್ಟು ಹೋಗ್ಬಿಡ್ನಲ್ಲ, ಯಾರದು. ಆಮೇಲೆ
ಒಬ್ಬ ಹೇಳ್ತಾನೆ, ಆ ಪ್ರಹಸ್ತನ್ ಮಗ ಅಲ್ಲಿ ನಿಂತಿದ್ದವನು, ಅಲ್ಲ ರಾವಣ, ತಲೆ ಕೆಡ್ಸ್ಕೋಬೇಡ, ನೀನು ಯಾವ್ದೋ ಒಂದು ಕಪಿ ಅನ್ಕೊಂಡು ಸುಮ್ನೆ ಹೋಗ್ಲಿ ಅಂತ ಬಿಟ್ಬಿಟ್ವಿ, ನಾವೇನ್ ಕಪಿ ಮೇಲೆ ಕೈ ಮಾಡ್ಬೇಕು ಅಂತ ಹೇಳಿ, ನೀನೇನು ಹೆದರ್ಕೋಬೇಡ, ಅಲ್ಲಿದ್ದ ಎಲ್ಲ ಮನುಷ್ಯರನ್ನ ಕಪಿಗಳನ್ನ ಕೊಂದಾಕ್ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಅಲ್ಲಿದ್ದವರು ಸಭಾಸದರೆಲ್ಲ ಇರ್ತಾರಲ್ಲ, ರಾವಣನ ಮೀಟಿಂಗ್ ಮಿನಿಸ್ಟರ್ಗಳೆಲ್ಲ, ಸರಿ ಸರಿ ಆಯ್ತಾಯ್ತು, ಹೋಗ್ ಬನ್ನಿ. ಹೆಂಗ್ ಹೋಗೋದು? ಅವ್ನ್ ಹನುಮಂತನ ಶಕ್ತಿನ ಕಂಡಾರೆ ನೋಡಿದಾರೆ ಇವರೆಲ್ಲ, ಅವ್ನ್ ರಾವಣನ ಸಮಾಧಾನ ಕೇಳೋದಷ್ಟೇ, ಹೆದರ್ಕೋಬೇಡಿ ನೀವು, ಏನಾಗಲ್ಲ, ನಾವು ಅವ್ರನ್ನ ಕೊಂದು ಬಂದ್ಬಿಡ್ತೀವಿ ಅಂತ. ಅಷ್ಟರಲ್ಲಿ ವಿಭೀಷಣ ಬಂದ ಮಲ್ಲಿಗೆ. ವಿಭೀಷಣ ಹೇಳ್ತಾನೆ, ಅಣ್ಣ, ಮರ್ಯಾದೆಯಿಂದ ನಾನು ಹೇಳೋ ಮಾತನ್ನು ಕೇಳು, ಸೀತೆಯನ್ನ ಬಿಟ್ಟುಬಿಡು, ರಾವಣನಿಗೆ ಶರಣಾಗತರಾಗ್ಬಿಡು. ರಾಮ ಸಾಮಾನ್ಯ ಮನುಷ್ಯ ಅಲ್ಲ, ಅವನು ಸಾಕ್ಷಾತ್ ನಾರಾಯಣೋ ಹರಿಹಿ, ಸಾಕ್ಷಾತ್ ನಾರಾಯಣ ವೇಹ, ಬಿಟ್ಬಿಡು ಅವ್ರನ್ನ. ವಿಭೀಷಣನ ಮೇಲೆ ಕೋಪ ಬಂತು ರಾವಣನ್ಗೆ, ಅವಮಾನ ಮಾಡ್ಬಿಡ್ತಾನೆ, ಅವನು ಒದ್ದು ಆಚೆ ಹಾಕ್ಬಿಡ್ತಾನೆ. ನನ್ನ ಅನ್ನ ತಿನ್ಕೊಂಡು ನನ್ನ ಎದುರುಗಡೆ ನನ್ನ ಶತ್ರುವನ್ನ ಹೊಗಳ್ತಾ ಇದೆಯಾ ನೀನು ಅಂತ. ಅಂದ್ರೆ ಹೊಗಳಿದ್ದದ್ದು ಇರೋ ವಿಚಾರ ಹೇಳಿದ್ರೆ ಯಾಕೆ ಇವನು ಬೇಜಾರು? ಇರೋ ವಿಚಾರ ಹೇಳಿದ್ದದ್ದು, ಹೊಗಳಿದ್ದಲ್ಲ. ಅಲ್ಲ ಇಂದ್ರಜಿತು ಇದ್ದ, ಅಪ್ಪ ಈ ಚಿಕ್ಕಪ್ಪನಿಗೆ ಹೆಂಗೆ ದುರ್ಯೋಧನ ಬಿದ್ರಂಗ್ ಮಾತಾಡ್ತಿದ್ನೋ ಹಾಗೆ ಮಾತಾಡ್ತಾನೆ ಇವನು ಇಂದ್ರಜಿತು ವಿಭೀಷಣನಿಗೆ, ಚಿಕ್ಕಪ್ಪ ಆಗ್ಬೇಕಲ್ವ. ವಿಭೀಷಣನ್ಗೆ ಗದರಿಸ್ಬಿಡ್ತಾನೆ, ಭಯ ಪಡಿಸ್ಬಿಡ್ತಾನೆ, ಅಂದ್ರೆ ಒಂಥರ ಹೀಯಾಳಿಸ್ಬಿಡ್ತಾನೆ. ರಾವಣನ್ಗೆ ಬೇಜಾರಾಯ್ತು, ಇಂಥ ತಮ್ಮನ್ನ ಇಟ್ಕೊಂಡು ಏನಕ್ಕೆ ಪ್ರಯೋಜನ ಇಲ್ಲ ಅಂತ ಹೇಳಿ ಅವನಿಗೆ ಅವಮಾನ ಮಾಡಿ ಕಳಿಸ್ಬಿಟ್ಟ. ಸೊ ಏನಾಯ್ತು, ವಿಭೀಷಣಿಗೆ ಇದೇ ಬೇಕಾಗಿತ್ತಲ್ವಾ, ಸೀದಾ ರಾಮಚಂದ್ರನ ಹತ್ರ ಬಂದ ಶರಣಾಗ್ಬಿಟ್ಟ. ಸೊ ರಾಮಚಂದ್ರ ಮತ್ತೆ ವಿಭೀಷಣನ ನಡುವೆ ಸಂವಾದ ನಡೆಯುತ್ತೆ, ಅದು ಚರ್ಚೆ ಮಾಡೋಣ ಇವತ್ತು. ಏನಾಯ್ತು ಅಲ್ಲಿ, ರಾಮಚಂದ್ರ ವಿಭೀಷಣನಿಗೆ ಏನ್ ಭರವಸೆ ಕೊಡ್ತಾನೆ, ಶರಣಾಗತಿಯ ಮಹತ್ವ ಏನು, ಆಮೇಲೆ ಶರಣಾಗತರಾದವ್ರನ್ನ ನಾನು ಹೇಗೆ ಕಾಪಾಡ್ತೀನಿ ಅನ್ನೋದನ್ನ ರಾಮಚಂದ್ರ ವಿಭೀಷಣನಿಗೆ ಹೇಳ್ತಾನೆ. ಅಷ್ಟೊತ್ತಿಗೆ ರಾವಣ ಏನ್ ಮಾಡ್ತಾನೆ, ತನ್ನ ಇಬ್ರು ದೂತರನ್ನ ಅಲ್ಲಿ ಕಳಿಸ್ತಾನೆ, ಸ್ಪೈ ಏನ್ ಮಾಡ್ತಾರೆ ನೋಡ್ಕೊ ಬನ್ನಿ ಅಂತ. ಶುಕ ಮತ್ತೆ ಸಾರಣ ಬಂದ್ರು, ಆಕಾಶ ಮಾರ್ಗವಾಗಿ ಬಂದ್ರು. ಅಲ್ಲಿ ನೋಡ್ತಾ ಇದ್ದಾನೆ, ವಿಭೀಷಣ ಆಗಿದ್ದಾನೆ, ಓಹೋ ನನ್ನ ಶತ್ರುವಿನ ಸೈನ್ಯವನ್ನು ಸೇರ್ಕೊಂಡ್ಬಿಟ್ಟಿದ್ದಾನೆ, ನಮ್ಮ ಶತ್ರುವಿನ ಪಡೆಯನ್ನ ಸೇರ್ಕೊಂಡ್ಬಿಟ್ಟು ಇನ್ನೆಲ್ಲ ನಮ್ಮ ಸೀಕ್ರೆಟ್ ಎಲ್ಲ ರಿವೀಲ್ ಮಾಡ್ಬಿಡ್ತಾನೆ ಅಂತ ಇವ್ರಿಗೆ ಭಯ ಆಯ್ತು. ಯಾರಿಗೆ? ರಾವಣನ ದೂತರು ಶುಕ ಮತ್ತೆ ಸಾರಣರಿಗೆ. ಅವ್ರು ಯಾವ್ದೋ ಒಂದು ವೇಷ ಮರ್ಸ್ಕೊಂಡು ಬಂದಿರ್ತಾರೆ ರಾಕ್ಷಸರು. ಆಮೇಲೆ ಹೋಗಿ ಹೇಳ್ತಾರೆ ರಾವಣನಿಗೆ, ಅಪ್ಪ ನಿನ್ ತಮ್ಮ ಈ ತರ ಕೆಲಸ ಮಾಡ್ತಾ ಇದ್ದಾನೆ, ನಿಮ್ ಶತ್ರು ಸೈನ್ಯವನ್ನು ಸೇರ್ಕೊಂಡ್ಬಿಟ್ಟಿದ್ದಾನೆ, ಅವನ ರಕ್ಷಣೆಗಿದ್ದಾನೆ ಅಂತ. ಅಲ್ಲ ಆಯ್ತು, ಈ ಕಡೆ ಸಮುದ್ರ ದಾಟಕ್ಕೆ ಸಿದ್ಧತೆ ನಡೀತಾ ಇದೆ. ರಾಮಚಂದ್ರ ಏನ್ ಮಾಡ್ತಾನೆ ಹೇಳ್ದ, ಕಸ್ಯ ಬಿಬ್ಬತಿ ರೋಷ ಜಾತ ರೋಷಸ ಸಂಯುಗೆ ಜಿತ ಕ್ರೋಧೋ, ಕ್ರೋಧವನ್ನು ಗೆದ್ದವನು ಯಾರು, ಮತ್ತೆ ಕಸ್ಯ ಬಿಬ್ಬತಿ ದೇವಾಂಶ, ಯಾರಿಗೆ ಕೋಪ ಬಂದ್ರೆ ಯಾರು ದೇವತೆಗಳು ನಡುತ್ತಾರಲ್ವಾ ಅಂತ ಕೋಪ ರಾಮಚಂದ್ರನಿಗೆ. ಕಸ್ಯ ಬಿಬ್ಬತಿ ದೇವಾಂಶ ಜಾತ ರೋಷಸ್ಯ ಸಂಯುಗೆ, ವಾಲ್ಮೀಕಿ ಕೇಳ್ತಾ ಇರೋದು ನಾರದ ಮುನಿಗಳನ್ನ. ಅಷ್ಟು ಕೋಪ ರಾಮಚಂದ್ರನಿಗೆ. ಯಾರ ಮೇಲೆ? ಸಮುದ್ರನ ಮೇಲೆ, ವರುಣ ದೇವತೆ ಮೇಲೆ. ಅಲ್ಲ, ನಾವು ಸೀತೆನ ಹುಡುಕಕ್ಕೆ ಸೇತುವೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ, ನಮ್ಮ ಯೋಚನೆಯನ್ನ ಅರ್ಥ ಮಾಡ್ಕೋಬೇಕು ನೋಡಿ. ಇದೆಲ್ಲ ಬಾಯ್ ಬಿಟ್ಟು ಹೇಳೋದಲ್ಲ, ಯಾವ್ದನ್ನು ಬಾಯ್ ಬಿಟ್ಟು ಹೇಳಬಾರದು, ಅರ್ಥ ಮಾಡ್ಕೋಬೇಕು. ಇಲ್ಲಾಂದ್ರೆ ರಾಮಚಂದ್ರ ಕೋಪ ಬರುತ್ತೆ. ಬಾಯ್ ಬಿಟ್ಟು ಹೇಳೋದಲ್ಲ, ಬಾಯ್ ಬಿಟ್ಟು ಹೇಳಿ ಮಾಡಿಸುವಂಥದ್ದು ಹೇಗಿದೆ? ಸಮುದ್ರ ರಾಜ, ನಾನು ಲಂಕೆಗೆ ಆರ್ಬೇಕಪ್ಪ, ಯಾಕೆ ನಿನ್ಗೆ ಗೊತ್ತಿಲ್ವಾ? ತಿಳ್ಕೋಬೇಕು, ಅದಕ್ಕೆ ಮನದ ಇಂಗಿತಜ್ಞರಾಗ್ಬೇಕು, ಮನದ ಆಸೆಯನ್ನ ತಿಳ್ಕೋಬೇಕು. ಹೇಳ್ತಾನೆ, 3 ದಿನ ಆಯ್ತು ಪ್ರಾಯೋಪವೇಶ ಮಾಡ್ಬೇಕು, ಊಟ ಅಂದ್ರೆ ಏನ್ ತಿಂದೆ, ಪ್ರಾಯೋಪವೇಶ ಅಂದ್ರೆ ಉಪವಾಸ ಎದ್ದುಕೊಂಡು ಸಮುದ್ರದ ತೀರದಲ್ಲಿ ರಾಮಚಂದ್ರ ಸೈನ್ಯ ಕಾಯ್ತಾ ಇದ್ದಾರೆ. ಅಂದ್ರೆ ಸಮುದ್ರ ವರುಣ ದೇವತೆ ಬರ್ಬೇಕು ಎದುರುಗಡೆ. ಆಮೇಲೆ ವರುಣ ದೇವರು ಬರ್ತಾರೆ. ಬಂದಾಗ ರಾಮಚಂದ್ರ ಕೋಪ, ಬತ್ತಿಸ್ಬಿಡ್ತೀನಿ, ಬಾಣ ಹೊಡೆದು ಸಮುದ್ರವನ್ನ ಬತ್ತಿಸ್ಬಿಡ್ತೀನಿ ಅಂತ ವ್ರತ ಮಾಡ್ತಾನೆ ರಾಮಚಂದ್ರ, ಭಗವಾನ್ ರಾಮಚಂದ್ರ. ಆಗ ವರುಣ ದೇವತೆ ಪ್ರತ್ಯಕ್ಷ ಆಗ್ತಾನೆ, ಅವನಿಗೆ ಶರಣಾಗತನಾಗ್ತಾನೆ ಭಗವಂತನಿಗೆ. ಆಮೇಲೆ ಸೇತುವೆ ಕಟ್ಟೋದಕ್ಕೆ ಸಹಾಯ ಮಾಡ್ತಾನೆ.
ಅಲ್ಲಿ ಇಬ್ರು ಆರ್ಕಿಟೆಕ್ಟ್ ಇದ್ರು. ಯಾರು? ನಲ ಮತ್ತೆ ನೀಲ. ಇವರು ಸಮುದ್ರಕ್ಕೆ ಸೇತುವೆ ಕಟ್ಟೋದಕ್ಕೆ ಪ್ರಮುಖ ಪಾತ್ರವನ್ನ ವಹಿಸಿದಂತಹ ಇಬ್ಬರು ಸೋದರರು, ಕಪಿ ಸಹೋದರರು. ಅದಾದ್ಮೇಲೆ ಮತ್ತೆ ಈ ಕಡೆ ರಾವಣ ಏನ್ ಮಾಡ್ತಾನೆ, ಶುಕ ಸಾರಂಡ್ರನ್ನ ಸೈನ್ಯ ಕಳಿಸ್ತಾನೆ, ವಾನರ ಸೈನ್ಯಕ್ಕೆ. ವಿಭೀಷಣ ಅವರನ್ನ ಕಂಡಿಡಿದು ಬಿಡ್ತಾನೆ. ಓ, ಇವರು ನಮ್ಮ ಅಣ್ಣನ ಕಡೆಯವರು, ರಾವಣನ ಕಡೆಯವರು. ರಾಮನಿಗೆ ತಿಳಿಸ್ತಾನೆ ವಿಚಾರ ವಿಭೀಷಣ. ಓ ರಾಮ, ಇವ್ರು ರಾವಣನ ಕಡೆ ಇವ್ರನ್ನ ಕೊಂದು ಬಿಡು ಅಂತ. ಸೊ ರಾಮಚಂದ್ರ ಅವ್ರಿಗೆ ಬುದ್ಧಿ ಹೇಳಿ ವಾಪಸ್ ಕಳಿಸ್ಬಿಡ್ತಾನೆ. ಯಾಕಂದ್ರೆ ಬೇಕಾಗ್ತಾರೆ ಅವರು, ಇವಾಗಲೇ ಸಂಹಾರ ಮಾಡಬಾರ್ದು. ಅವರ ಪೂರ್ವ ವೃತ್ತ ಅಂತ, ಯಾಕಂದ್ರೆ ಶುಕ ಪರಿಷತ್ ಭಾಗವತಿಲ್ಲ, ಆ ಶುಕ ಅಲ್ಲ, ಇದು ರಾವಣನ ಕಡೆ ಒಬ್ಬ ಇರ್ತಾನೆ ಶುಕ. ಶುಕ ಮತ್ತೆ ಸಾರಣ. ಈ ಶುಕನ್ ಕತೆ ಬರುತ್ತೆ ಹಿಂದಿನ ಜನ್ಮದಲ್ಲಿ ಅವನು ಏನಾಗಿದ್ದ ಋಷಿ ಶಾಪದಿಂದ ಅವನು ರಾವಣನ ಕಡೆ ರಾಕ್ಷಸನಾಗಿ ಬಂದಿರ್ತಾನೆ. ಇವನು ಮಹಾಬ್ರಾಹ್ಮಣ ಆಗಿದ್ದ ಶುಕ ಹಿಂದಿನ ಜನ್ಮದಲ್ಲಿ. ಅಗಸ್ತ್ಯರಿಗೆ ಅದು ಕತೆ ಬರುತ್ತೆ ಮುಂದೆ, ಈಗಲೇ ಹೇಳ್ಬಿಡ್ತೀನಿ. ಆ ಶುಕ ಯಾರಂದ್ರೆ, ಹಿಂದೆ ಮಹಾಬ್ರಾಹ್ಮಣ, ಭಗವಂತನ ಸೇವೆಯಲ್ಲಿ ತೊಡಗಿರ್ತಾನೆ. ಒಂದ್ಸಲ ಅಗಸ್ತ್ಯ ಋಷಿಗಳು ಇವ್ರ ಮನೆಗೆ ಭೋಜನಕ್ಕೆ ಬರ್ತಾರೆ, ಊಟಕ್ಕೆ. ಅಷ್ಟರಲ್ಲಿ ಒಬ್ಬ ರಾಕ್ಷಸ ಏನ್ ಮಾಡ್ತಾನೆ, ಈ ಶುಕ ಅಂದ್ರೆ ಡಿವೋಟೀಸ್ಗೆ ಅಡೆತಡೆಗಳು ಹೇಗ್ ಬರುತ್ತೆ ಅಂತ. ಅಂದ್ರೆ ಭಗವಂತನಿಂದನೇ ಹತನಾಗ್ಬೇಕು ಅಂತ ತೀರ್ಮಾನ ಆಗಿದ್ರೆ ಅವ್ರು ಭಗವದ್ಧಾಮಕ್ಕೆ ಹೋಗ್ಬಿಡ್ತಾರಲ್ಲ, ವೈಕುಂಠಕ್ಕೆ ಅಥವಾ ಬೇರೆ ಊರಲಕ್ಕೆ ಹೋಗ್ತಾರೆ. ಸೊ ಅವನು ಉದ್ಧಾರ ಮಾಡೋಕ್ಕೋಸ್ಕರ ಭಗವಂತ ಮಾಡೋ ಲೀಲೆ. ಆ ಶುಕ ಒಬ್ಬ ಅಗಸ್ತ್ಯ ಋಷಿ ವೇಷದಲ್ಲಿ ಒಬ್ಬ ರಾಕ್ಷಸ ಬರ್ತಾನೆ ಶುಕನ ಮನೆಗೆ, ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣ ಆಗಿದ್ದವನು. ಅಗಸ್ತ್ಯ ಋಷಿ ಏನ್ ಮಾಡ್ತಾರೆ, ಆ ಶುಕನ್ ಕೇಳ್ತಾರೆ, ನೋಡಪ್ಪ ನನಗೆ ಮಾಂಸದ ಊಟ ಹಾಕಬೇಕು ನೀನ್ ಇವತ್ತು. ಫಲಾಹಾರ. ಫಲಹಾರ ಅಂದ್ರೆ ಅದು ದೊಡ್ಡ ಫಾಲ, ಚಿಕ್ಕ ಫಲಹಾರ, ಮಾಂಸದ ಊಟ ಹಾಕ್ಬೇಕು ನನಗೆ. ಈ ಶುಕನಿಗೆ ಏನಪ್ಪಾ ಇದು, ಅಗಸ್ತ್ಯ ಋಷಿ ಮಾಂಸ ಕೇಳ್ತಾರಲ್ಲ, ಬ್ರಾಹ್ಮಣರು ಯಾವ್ದಾದ್ರು ಮಾಂಸದ ಊಟ ಹಾಕಿ ಅಂತ ಹೇಳ್ತಾರ. ಇವನಿಗೆ ಮನಸ್ಸು ತಡಿತಾ ಇಲ್ಲ. ಯಾಕಂದ್ರೆ ಬಂದವರು ಅಗಸ್ತ್ಯ ಅಲ್ಲ, ಅಗಸ್ತ್ಯನ ವೇಷದಲ್ಲಿ ಬಂದಂತ ರಾಕ್ಷಸ. ಸೊ ಏನ್ ಮಾಡ್ತಾರೆ, ಅಗಸ್ತ್ಯರು ಆ ಕಡೆ ಆಚಮನ ಸಂಧ್ಯಾ ವಂದನೆಗೆ ಹೋಗಿದ್ದಾಗ ಅಗಸ್ತ್ಯನ ವೇಷದಲ್ಲಿ ಬಂದಂತ ರಾಕ್ಷಸನಿಗೆ ಇವನು ಮಾಂಸದ ಊಟ ಹಾಕ್ಬಿಡ್ತಾನೆ. ಯಾರು? ಈ ಬ್ರಾಹ್ಮಣ. ತಿಂದ್ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ನಿಜವಾದ ಅಗಸ್ತ್ಯರು ಬರ್ತಾರೆ ಅಲ್ಲಿಗೆ. ಬರ್ದು ನೋಡ್ತಾರೆ, ಇವನಿಗೆ ಶಾಕ್ ಆಯ್ತು, ಏನಪ್ಪಾ ಮಾಂಸ ಹಾಗಾದ್ರೆ ಬಂದವನ್ ಯಾರು ಹಾಗಾದ್ರೆ. ಆಗ ಅಗಸ್ತ್ಯರು ಶಾಪ ಹಾಕ್ಬಿಡ್ತಾರೆ. ಈಗ ತಾನೇ ನೀವು ಮಾಂಸ ಊಟ ಮಾಡಿ ಹೋದ್ರಲ್ಲ, ಮತ್ತೆ ಬಂದ್ರಲ್ಲ ಅಂತ ಒಂದು ಅನುಮಾನದಲ್ಲಿ ಕೇಳ್ತಾರೆ ಈ ಬ್ರಾಹ್ಮಣ. ಆಗ ಅಗಸ್ತ್ಯರು ಶಾಪ ಹಾಕ್ಬಿಡ್ತಾರೆ, ನೀನು ರಾಕ್ಷಸ ಯೋನಿಯಲ್ಲಿ ಹುಟ್ಟು ಹೋಗು ಅಂತ. ಆಮೇಲೆ ಶಾಪ ಹಾಕೋದಾಗ್ತಾರೆ. ತಮ್ಮ ದಿವ್ಯ ಶಕ್ತಿಯಿಂದ ನೋಡಿದಾಗ ಬಂದಿದ್ದವನು ಒಬ್ಬ ರಾಕ್ಷಸ ಅಂತ ಹೇಳಿ ಅವ್ರಿಗೆ ರಿಯಲೈಸ್ ಆಗುತ್ತೆ ಅಗಸ್ತ್ಯ ಋಷಿಗಳು. ಆದ್ರೂ ಕೊಟ್ಟು ಶಾಪ ಏನು ಮಾಡಕ್ಕಾಗಲ್ಲ. ಭಗವಂತ ರಾಮಾವತಾರದಲ್ಲಿ ಬಂದಾಗ ನೀನು ಅವ್ರಿಗೆ ಸಹಾಯ ಮಾಡು ಅಂತ. ನೋಡಿ, ಭಗವಂತನ ಸೇವೆಯಲ್ಲಿ ತೊಡಗೋದಕ್ಕೆ ಮಾಡುವಂತ ಇವೆಲ್ಲ ಉಪಾಯಗಳು, ಲೀಲೆಗಳು. ಒಂದು ಜನ್ಮ ಅವನು ರಾಕ್ಷಸ ಯೋನಿಯಲ್ಲಿ ಹುಟ್ಟಬೇಕಾಗುತ್ತೆ. ಅದಕ್ಕೆ ರಾವಣನ ಆ ಸ್ಥಾನದಲ್ಲಿ ಇದ್ದ ಅವನು ರಾಕ್ಷಸನಾಗಿ. ಅವನ ಯುದ್ಧದಲ್ಲಿ ಭಗವಂತ ಸಂಹಾರ ಮಾಡ್ತಾನೆ. ಅವನ ಜನ್ಮ ಅಲ್ಲಿಗೆ ಬಿಡುಗಡೆ ಆಯಿತು. ಹೀಗೆ ನಾವು ಏನು ಇಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ, ಯಾವುದು ವಿನಾಕಾರಣ ಆಗೋದಿಲ್ಲ, ಕಾರಣ ಇಲ್ಲದೆ ಯಾವುದು ಘಟಿಸೋದಿಲ್ಲ. ಅದರಿಂದ ಏನೋ ಒಂದು ಮಹತ್ ಕಾರಣ ಇರುತ್ತೆ, ನಮಗ್ ಗೊತ್ತಿರೋದಿಲ್ಲ ಅಷ್ಟೇನೆ. ಅದಕ್ಕೆ ಆಕಸ್ಮಿಕ ಅಂತ ಯಾವುದು ಇಲ್ಲ ಇಲ್ಲಿ. ಅಯ್ಯೋ ಅಕಸ್ಮಾತ್ ಆಗಿ ಬಂದ್ಬಿಡ್ತು, ಅಕಸ್ಮಾತ್ ಆಗೋಯ್ತು, ಏನ್ ಅಕಸ್ಮಾತ್ ಪದಕ್ಕೆ ಅರ್ಥನೇ ಇಲ್ಲ. ಶಾಸ್ತ್ರದಲ್ಲಿ ಅಕಸ್ಮಾತ್ ಅನ್ನೋ ಪದಕ್ಕೆ ಅರ್ಥ ಇಲ್ಲ. ನಾವ್ ಹೇಳ್ತೀವಿ ಅಯ್ಯೋ ಅಕಸ್ಮಾತ್ ಅಕಸ್ಮಾತ್, ಅದೇನದ ಆ ಪದನ ಹೊಡೆದಾಕ್ಬೇಕು ನಾವು, ಯೂಸ್ ಮಾಡಬಾರ್ದು ಆ ಪದನ ಅಕಸ್ಮಾತ್ ಅಂತ. ಯಾಕಂದ್ರೆ ಯಾವುದೋ ಕಾರಣದಿಂದ ಹಂಗ ಆಗ್ತಿರುತ್ತೆ ಹೊರತು ಕಾರಣ ಇಲ್ಲದೆ ಆಗೋದಿಲ್ಲ. ಆದ್ರೆ ಯಾವ ಕಾರಣಕ್ಕೆ ಹಂಗ ಆಗ್ತದೆ ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ. ನಮ್ಗೆ ಗೊತ್ತಿಲ್ಲದ ಕಾರಣದಿಂದ ನಡೀತಾ ಇರುತ್ತೆ ಅಷ್ಟೇ. ಮಳೆ ಬಂತು ಅಂತ ಮರದ ಕಡೆ ನಿಂತ್ಕೊಂಡ ಒಬ್ಬ, ಒಂದು ಕೊಂಬೆ ತಲೆ ಮೇಲೆ ಬಿತ್ತು, ಅಯ್ಯೋ ಅಕಸ್ಮಾತ್ ಆಗಿ ಬಿದ್ದೋಯ್ತು. ಅಕಸ್ಮಾತ್ ಆಗಿ ಬಿದ್ದಿಲ್ಲ, ಅದು ಪ್ಲಾನ್ಡ್. ಆದ್ರೆ ನಮ್ಗೆ ಗೊತ್ತಿಲ್ಲ ಅಷ್ಟೇ ಯಾಕಾಯ್ತು ಅಂತ. ಆವಾಗ ನಾವೇನ್ ಹೇಳ್ತೀವಿ, ನಮಗೆ ಗೊತ್ತಿಲ್ಲದ ಕಾರಣದಿಂದ ಆಗಿದ್ದಕ್ಕೆ ನಾವು ಅಕಸ್ಮಾತ್ ಆಗಿ ಆಗೋಯ್ತು ಅಂತ ಹೇಳ್ತೀವಿ ಅಲ್ವಾ. ಸೊ ಶುಕ ಈ ಶುಕ ರಾಕ್ಷಸ ಬ್ರಾಹ್ಮಣ ಆಗಿದ್ದವನು ರಾಕ್ಷಸರಾಗಿ ಯಾಕೆ ಹುಟ್ಟಬೇಕಿತ್ತು? ಯಾಕಂದ್ರೆ ಬ್ರಾಹ್ಮಣರಿಗೆ ಮಾಂಸ ಭೋಜನ ಮಾಡಿಸಿದ್ದಾನೆ ಅದಕ್ಕೆ.
ತಪ್ಪು ಅವಂದಲ್ಲ. ತಪ್ಪು ಯಾರ್ದು? ಯಾರ್ದು? ಅಗಸ್ತ್ಯ ತಪ್ಪು? ಯಾರ್ದು ತಪ್ಪಿಲ್ಲ ಅಲ್ಲಿ. ಅದು ಏನೋ ಒಂದು ಕಾರಣಕ್ಕೋಸ್ಕರ ನೋಡಿ, ಶುಕನ್ ತಪ್ಪಿದೆಯಾ ಅಲ್ಲಿ, ಅಗಸ್ತ್ಯ ತಪ್ಪಿದೆಯಾ ಅಲ್ಲಿ? ಇಬ್ರದ್ದು ತಪ್ಪಿಲ್ಲ. ಮತ್ತೆ ಇಬ್ರಿಗೂ ಒಬ್ರಿಗೊಬ್ರಿಗೆ ಯಾಕೆ, ಅಂದ್ರೆ ಅಗಸ್ತ್ಯ ಯಾಕೆ ಶಾಪ ಕೊಡ್ಬೇಕಿತ್ತು ಅವ್ರಿಗೆ? ಮಹಾಮುನಿಗಳು ಅವ್ರ ತಪಶಕ್ತಿಯಿಂದ ಯಾರು ಬಂದವರು ಅಂತ ತಿಳ್ಕೊಳ್ಳೋ ಶಕ್ತಿ ಇರೋರು ಶುಕ ಹಂಗ್ ಮಾಡಿರಕ್ ಸಾಧ್ಯ ಇಲ್ಲ ಅಂತ ಯಾಕೆ ಯಾರು ಅನ್ಕೋಬಾರ್ದು? ಇಲ್ಲಿ ಸೈಕಾಲಜಿ ನಾವು ಚರ್ಚೆ ಮಾಡೋಣ. ರಾಮಾಯಣ ಕಥೆ ಇರ್ಲಿ, ಆ ರಾಮಾಯಣ ಕಥೆಯಲ್ಲಿ ಬರುವಂತ ಮನಃಶಾಸ್ತ್ರವನ್ನು ಚರ್ಚೆ ಮಾಡೋಣ. ಶಾಪ ಕೊಡುವಂತ ಅಗಸ್ರು ಅವ್ರಿಗೆ ದಿವ್ಯ ಶಕ್ತಿ ತಪಶಕ್ತಿ ಎಲ್ಲ ಇತ್ತು. ಆದ್ರೆ ಬಂದವರು ನಾನಲ್ಲ ಇನ್ಯಾರೋ ಒಬ್ಬ ರಾಕ್ಷಸ ಅಂತ ಯಾಕೆ ಅರ್ಥ ಮಾಡ್ಕೋಬಾರ್ದಾಗಿತ್ತು ಶಾಪ ಕೊಡೋಕ್ ಮುಂಚೆ? ಯಾಕಂದ್ರೆ ಶಾಪ ಕೊಡೋದಕ್ಕೊಂದು ಕಾರಣ ಇತ್ತು, ಅದಕ್ಕೋಸ್ಕರ ಅಷ್ಟೇ. ಎಲ್ಲ ಗೊತ್ತಿರುತ್ತೆ ಅವ್ರಿಗೆ, ಅದ್ರ ಗೊತ್ತಿಲ್ಲದವ್ರ ತರ ಇರ್ಬೇಕಾಗತ್ತೆ. ಸರಿ, ಶುಕ ಮತ್ತೆ ಸಾರಣರನ್ನ ಮತ್ತೆ ವಾಪಸ್ ಕಳಿಸ್ತಾನೆ. ಅದಾದ್ಮೇಲೆ ವಾಪಸ್ ಹೋಗ್ತಾನೆ ಸಾರಣ. ಹೋಗ್ಬಿಟ್ಟು, ರಾವಣ, ನೀನ್ ಅನ್ಕೊಂಡಂಗೆ ರಾಮಸೇನೆ ಯಾವ್ದೊಂದ್ 3-4 ಜನ ಕಪಿಗಳಲ್ಲ, ಅದು ಕೋಟಿ ಕೋಟಿ ಜನ ಕಪಿಗಳಿದ್ದಾರೆ. ಒಂದೊಂದು ಸೈನ್ಯದಲ್ಲೂ ಒಬ್ಬೊಬ್ಬ ಮಹಾನ್ ದಂಡನಾಯಕ ಇದ್ದಾನೆ. ಸುಗ್ರೀವನ್ ಟೀಮ್ ಇದೆ, ಹನುಮಂತನ್ ಟೀಮ್ ಇದೆ, ಮೈಂದ ದ್ವಿಧನ್ ಟೀಮ್ ಇದೆ. ಅಷ್ಟು ಸುಲಭವಾಗಿ ಅವ್ರನ್ನ ಸೋಲ್ಸಕ್ ಆಗಲ್ಲ ಅಂತ ಅವನ್ ಮುಂದೆ, ರಾವಣನ ಮುಂದೆ ರಾಮನ ಹೊಗಳ್ತಾ ಇರ್ತಾರೆ. ಅಂದ್ರೆ ಹೇಗೋ ಏನೋ ಅವ್ರು ಭಗವಂತನ ಹೊಗಳ್ಬೇಕು ಅಂತ ಬಂತಲ್ಲ ಮನ್ಸಲ್ಲಿ, ದ್ವೇಷದಿಂದನೋ ಅಥವಾ ಹೊಟ್ಟೆ ಕಿಚ್ಚಿಂದನೋ ಭಗವಂತನ ಹೊಗಳಿದ್ರೆ ಅವನಿಗೆ ಭಗವಂತ ಅದನ್ನ ಸ್ವೀಕಾರ ಮಾಡ್ತಾನೆ. ನೋಡಿ, ಭಗವಂತನ ಕಲ್ಯಾಣ ಗುಣ ಅಲ್ವಾ ಅದು, ಅಲ್ವಾ? ರಾಕ್ಷಸರ ಟೈಮಲ್ಲಿ ಇದ್ದವರು ಇಲ್ಲಿ ರಾಮಚಂದ್ರನ ಸೈನ್ಯ ನೋಡ್ಬಿಟ್ಟು, ಆ ರಾಮಚಂದ್ರ ಸೈನ್ಯ ಎಷ್ಟು ದೊಡ್ಡದಾಗಿದೆ ಗೊತ್ತಾ, ಎಷ್ಟು ಅಂತೆಲ್ಲ ಹೊಗಳ್ತಾ ಇದ್ದಾನೆ ರಾಮನ್ನ. ಆಮೇಲೆ ಸರಿ, ರಾವಣನಿಗೆ ಒಂದ್ ಕಡೆ ಭಯ ಆಯ್ತು. ಈ ಭಯದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಅವನು ರಾಮಚಂದ್ರನ ತಲೆ ತಗೊಂಡು ಹೋಗ್ತಾನೆ ಸೀತಾ ಮುಂದೆ. ಸೀತೆ, ನೋಡು ರಾಮಚಂದ್ರನ್ ಕೊಂದ್ಬಿಟ್ಟಿದ್ದೀನಿ, ಅವನ್ ತಲೆ ತಗೊಂಡ್ಬಂದ್ಬಿಟ್ಟಿದ್ದೀನಿ ಅಂತ. ಆಗ ಅಲ್ಲಿ ಸರಮ ವಿಭೀಷಣನ ಪತ್ನಿ, ಓಕೆ, ಸರಮೆ, ಅವಳು ಹೇಳ್ತಾಳೆ, ನೋಡು ಸೀತಾ, ರಾವಣನ ಬುದ್ಧಿ ನನಗೆ ಗೊತ್ತಿದೆ. ಅವನು ರಾಮಚಂದ್ರನ ಕೂದಲು ಕೂಡ ಕೊಂಕಕ್ ಆಗೋದಿಲ್ಲ. ಅದು ಮಾಯಾವಿ ತಲೆ, ಅದು ನೀನ್ ನಂಬಬೇಡ, ಭಯ ಪಡಬೇಡ, ಏನು ಆಗೋದಿಲ್ಲ. ಅದಕ್ ಮುಂಚೆ ತ್ರಿಜಟೆಗೆ ಒಂದು ಕನ್ಸು ಬಂದಿರುತ್ತೆ ಅಲ್ವಾ? ತ್ರಿಜಟೆ ಕನ್ಸಲ್ಲಿ ರಾವಣನ ಎಣ್ಣೆ ಒಳಗೆ ಬಿದ್ದು ಕತ್ತೆ ಮೇಲೆ ಮೆರವಣಿಗೆ ಮಾಡ್ಕೊಂಡು ಕೆಂಪು ವಸ್ತ್ರ ಧರಿಸ್ಕೊಂಡು ಅಂತೆಲ್ಲ ಹೇಳ್ತಾರಲ್ವಾ? ಅಂದ್ರೆ ರಾವಣನ ಅಂತ್ಯ ಸಮೀಪ ಆಗಿದೆ. ಆಮೇಲೆ ಮಂಡೋದ್ರಿ ಪಾದದಲ್ಲಿ ಕಾಗೆ ಗುರುತಿದೆ, ಅಂದ್ರೆ ವೈದವ್ಯ ಪ್ರಾಪ್ತಿ ಆಗುತ್ತೆ ಅಂತ, ವಿಧವೆ ಆಗ್ತಾಳೆ ಬೇಗ ಅಂತ. ಇದೆಲ್ಲ ಸ್ವಪ್ನ ವೃತ್ತಾಂತಗಳನ್ನ ಹೇಳ್ತಾಳೆ. ಸರಮೆ ಸೀತಾಮಾತೆಗೆ ಸ್ವಲ್ಪ ವಿಶ್ವಾಸ ಕೊಡ್ತಾಳೆ, ಭಯ ಪಡಬೇಡ, ಏನಾಗೋದಿಲ್ಲ ಅಂತ. ಆಮೇಲೆ ಮಾಲ್ಯವಂತ ಇರ್ತಾನೆ. ಮಾಲ್ಯವಂತ ರಾವಣನ ತಾತ, ಕೈಕಸಿ ಅಪ್ಪ. ರಾವಣನ ತಾಯಿ ಕೈಕಸಿ ಒಬ್ಬ ರಾಕ್ಷಸಿ, ಅವಳ ಅಪ್ಪ ಮಾಲ್ಯವಂತ, ಬಟ್ ಒಳ್ಳೆ ಮನುಷ್ಯ, ವಯಸ್ಸಾಗ್ಬಿಟ್ಟಿರುತ್ತೆ ಅವನಿಗೆ. ಅವನು ಹೇಳ್ತಾನೆ, ನೋಡು ರಾವಣ, ನಮ್ಗೆ ಯಾಕೆ ಬೇಕಿತ್ತಿದೆಲ್ಲ? ಅವ್ರ ಕತೆ ಹೇಳ್ತಾರೆ, ನಾವ್ ಹಿಂದೆ ಏನಾಗಿದ್ವಿ ಅಂತ. ಅದೆಲ್ಲ ದೊಡ್ಡ ಕತೆ ಉತ್ತರಾಖಂಡದಲ್ಲಿ ಬರುತ್ತೆ, ಹೆಂಗೆ ಲಂಕಾಗ್ ಬಂದ್ರು ಅವರು ಅಂತ, ಪೂರ್ವಜರು. ಮಾಲ್ಯವಂತ ಹೇಳ್ತಾನೆ, ನಮ್ಗೆ ಇದೆಲ್ಲ ಬೇಕಾಗಿರ್ಲಿಲ್ಲ, ಮರ್ಯಾದೆಯಿಂದ ನಮ್ಮ ಪಾಡಿ ನಾವು ಜೀವನ ಮಾಡ್ಕೊಂಡು ಹೋಗೋಣ, ಹೇಗೋ ಏನೋ ಅದ್ ಹೇಳ್ತೀವಲ್ಲ, ಒಪ್ಪತ್ತು ಅಂಬ್ಲಿನೋ ಗಂಜಿನೋ ಅಂತ, ಬಿಟ್ಬಿಡು ಅಂತ ಹೇಳ್ತಾನೆ ಮಾಲ್ಯವಂತ. ಅವನು ಬಿಡೋದಿಲ್ಲ ರಾವಣ. ವಯಸ್ಸಲ್ಲಿ ಹಿರಿಯ ಅನ್ನೋದು ಒಂದು ಗೌರವ ಇಲ್ಲದೆ ಅವನ ಮಾತನ್ನ ತಿರಸ್ಕಾರ ಮಾಡ್ತಾನೆ. ಆಮೇಲೆ ಅಷ್ಟೊತ್ತಿಗೆ ಇವರು ಸೈನ್ಯ ಕರ್ಕೊಂಡು ಲಂಕೆಗೆ ಪ್ರವೇಶ ಮಾಡ್ಬಿಟ್ಟಿರ್ತಾರೆ ರಾಮಚಂದ್ರ. ಅಷ್ಟೊತ್ತಿಗೆ ಏನ್ ಮಾಡ್ತಾನೆ, ಸುಗ್ರೀವನಿಗೆ ರಾವಣ ನೋಡಿ ಕೋಪ, ಹಾರ್ಬಿಡ್ತಾನೆ ಒಂದೇ ಸಲ. ಹಂಗ್ ಮಾಡ್ಬೇಡ ಅಂತ ಹೇಳಿದ್ರು ಕೇಳಲ್ಲ, ತ್ರಿಕೂಟ ಪರ್ವತಕ್ಕೆ ಹಾರ್ಬಿಡ್ತಾನೆ ಸುಗ್ರೀವ. ಅಲ್ಲಿ ಹೋಗಿ ರಾವಣನ ಕೈಯಲ್ಲಿ ಒದೆ ತಿನ್ಕೊಂಡ್ಬರ್ತಾನೆ. ಏನು, ಅಲ್ಲಿ ಭಗವಂತನ ಜೊತೆನೆ ಇದ್ರು ನಾವು ಭಗವಂತನ ಆಜ್ಞೆಯನ್ನ ಮೀರಿ ಹೋಗಬಾರದು. ನನಗೆ ನನ್ನ ಫ್ರೆಂಡ್ ಅಪ್ಪ, ಕ್ಲೋಸ್ ಫ್ರೆಂಡು, ಅಥವಾ ನನ್ಗೆ ನಮ್ ಗುರು ನಮ್ಗೆ ತುಂಬಾ ಕ್ಲೋಸು,
ಅಂತ ಏನಾದ್ರು ಹಾರಿದ್ರೆ ಫ್ರೆಂಡ್ ಅಲ್ವಾ, ರಾಮಚಂದ್ರ ಸುಗ್ರೀವ ಫ್ರೆಂಡ್ ಅಲ್ವಾ. ಹೇಳಿದ್ನ ರಾಮಚಂದ್ರ ಹೋಗು ಅಂತ ನಿನಗೆ ಹಾರು ಅಂತ, ಮತ್ತೆ ಒದೆ ತಿನ್ಕೊಂಡ್ ಬರುತ್ತೆ ಅಷ್ಟೇ. ಗುರು ಆಜ್ಞೆ ಮೀರಿದ್ರೆ ಪರಿಣಾಮ ಏನು? ದುಃಖ. ಅವ್ರು ಹೋಗು ಅಂದ್ರೆ ಹೋಗ್ಬೇಕು, ಬೇಡ ಅಂದ್ರೆ ಬೇಡ. ಸುಗ್ರೀವ ಆತ್ರ ಕೋಪದಲ್ಲಿ ಹಾರ್ಬಿಟ್ಟ, ಓ ರಾವಣನ್ ಕೊಂದ್ಬಿಟ್ಟು ಬಂದ್ಬಿಡ್ತೀನಿ ಅಂತ. ಆಮೇಲೆ ಮಲ್ಲ ಯುದ್ಧ ಆಗುತ್ತೆ, ಸುಗ್ರೀವನಿಗೆ ಹೊಡೆದು ಕಳಿಸ್ಬಿಡ್ತಾನೆ ರಾವಣ. ಆಮೇಲೆ ಯಪ್ಪ ಬಂದು ಇಲ್ಲಿ ಹೇಳ್ಕೊತಾನೆ. ಆಮೇಲೆ ವಿಭೀಷಣ ಏನ್ ಮಾಡ್ತಾನೆ, ಇಂದ್ರಜಿತು ಹತ್ರ ಒಂದು ಮಾಯಾವಿ ಶಕ್ತಿ ಇರುತ್ತೆ. ಅವನು ಅವನ ಮಾಯಾಯುದ್ಧ, ತುಂಬಾ ಮಾಯಾವಿ ಅವನು. ಅವನ್ನ ಯಾರು ಸೋಲ್ಸಕ್ ಆಗೋದಿಲ್ಲ, ಅವ್ನಿಗೇನೋ ಒಂದು ಶಕ್ತಿ ಇರುತ್ತೆ. ಅದನ್ನ ವಿಭೀಷಣ ರಾಮಚಂದ್ರನ್ಗೆ ಹೇಳ್ತಾನೆ ಯಾರ್ಯಾರ ಶಕ್ತಿ ಏನೇನಿದೆ ಅಂತ. ಆಮೇಲೆ ಟೀಮ್ ಫಾರ್ಮ್ ಮಾಡ್ತಾರೆ, ಯಾರ್ಯಾರ ಜೊತೆ ಇರಬೇಕು ಅಂತ. ರಾಮ, ಲಕ್ಷ್ಮಣ, ಸುಗ್ರೀವ, ಹನುಮಂತ, ಅಂಗದ ಇದೆಲ್ಲ ಒಂದು ತಂಡ. ಜಾಂಬು ಅಂತ ಇನ್ನು ಯಾರ್ಯಾರಿದೆ ಅವ್ರದೆಲ್ಲ ಒಂದು ತಂಡ ಮಾಡಿಕೊಂಡು ಯುದ್ಧ ಶುರು ಆಯ್ತು. ಶುರು ಆದಾಗ ರಾಮಚಂದ್ರನ ಲಕ್ಷ್ಮಣನ ಒಂದು ಅಸ್ತ್ರ ಕಟ್ಟಾಕ್ಬಿಡುತ್ತೆ, ನಾಗಪಾಶ. ಅವಾಗಲೇ ಹನುಮಂತ ಇದಕ್ಕೆ ಬರೋದು, ಸಂಜೀವಿನಿ, ಮೃತ ಸಂಜೀವಿನಿ ತಗೊಂಡ್ಬರೋದಕ್ಕೆ. ಆಮೇಲೆ ಯಾರ್ಯಾರ ಜೊತೆ ಯುದ್ಧ ಮಾಡ್ತಾರೆ ಅದೆಲ್ಲ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾರೆ ನೋಡಿ. ಹನುಮಂತ ಧೂಮ್ರಾಕ್ಷ, ಆಮೇಲೆ ಅಂಗದ ವಜ್ರದಂಶ್ರ, ಈ ತರ ಅವ್ರದ್ದು ಯಾರ್ಯಾರ ಜೊತೆ ಯುದ್ಧ ಮಾಡ್ಬೇಕು ಅಂತ. ಆಮೇಲೆ ಹನುಮಂತ ಅಕಂಪನ. ಅಕಂಪನ ಬಗ್ಗೆ ನಾನು ಒಂದು ಮಾತು ಅರಣ್ಯ ಕಾಂಡದಲ್ಲಿದ್ದಾಗ ಹೇಳಿದ್ವಿ. ಆ ಅಕಂಪನ ಶೂರ್ಪನಖಿ ಕರ್ಕೊಂಡ್ ಬರ್ತಾಳಲ್ಲ 14,000 ಜನ ಸೈನ್ಯ, ಖರ, ದೂಷಣ, ತ್ರಿಶರ, ಆ ತಂಡದಲ್ಲಿ ಇದ್ದ ಅವನು ಅಕಂಪನ. ಅವನೊಬ್ಬನ್ನು ಉಳಿಸಿ ಇನ್ನೆಲ್ಲಾರು ಸಂಹಾರ ಮಾಡ್ಬಿಟ್ಟಿರ್ತಾನೆ ರಾಮಚಂದ್ರ. ಅವನೊಬ್ಬನ್ ಯಾಕೆ ಉಳಿಸ ಅಕಂಪನ ನೋಡಿ, ಇಲ್ಲಿ ಬಂದಿದ್ದಾನೆ ಅಕಂಪನ. ಯುದ್ಧಕಾಂಡದಲ್ಲಿ ಹನುಮಂತನ ಜೊತೆ ಯುದ್ಧ ಮಾಡಿ ಸತ್ತೋಗ್ತಾನೆ. ಅಕಂಪನ ಬಂದು ಹೇಳ್ತಾನೆ ರಾವಣನಿಗೆ, ರಾವಣ ಅವನಿಗೆ ಅಕಂಪನಿಗೆ ದಶಾವತಾರ ದರ್ಶನ ಆಗ್ಬಿಡುತ್ತೆ. ಅವನು ರಾವಣನ ಮುಂದೆ ಬಂದು ಹೇಳ್ತಾನೆ, ದಶಾವತಾರ ಸ್ತೋತ್ರ ಮಾಡ್ತಾನೆ ಅವನು ಅಕಂಪನ. ಎಂತ ಭಾಗ್ಯ ಅವನಿಗೆ ನೋಡಿ. ದ್ವೇಷಿನೇ, ರಾಮಚಂದ್ರ ದ್ವೇಷಿ, ಆದರೂ ರಾಮಚಂದ್ರನ ಬಗ್ಗೆ ಗುಣಗಾನ ಮಾಡ್ತಾನೆ, ಅವ್ರನ್ನ ಉದ್ಧಾರ ಮಾಡ್ತಾನೆ. ನೋಡಿ ಎಷ್ಟು ಭಗವಂತನ ಗುಣಗಳು ಅಂದ್ರೆ, ಏನೋ ಎಂತ ನೀವು ಭಗವಂತನ ಹೊಗಳು ಬಿಡ್ರಿ ಸಾಕು. ದ್ವೇಷದಲ್ಲಾದ್ರು ಏನೇನು ಏನು ದೊಡ್ಡ ರಾಮಚಂದ್ರನಷ್ಟು ಧೈರ್ಯವಂತನಾ? ಈಗ ಒಂದ್ ಮಾತಿಗೆ ಹೇಳ್ತಾ ಇರೋದು, ಏನ್ ಕೃಷ್ಣಷ್ಟು ನೀನು ದೊಡ್ಡ ಶಕ್ತಿವಂತನಾ? ಅವನಷ್ಟು ಏನ್ ಅವ್ನ್ ಬೆಟ್ಟ ಎತ್ಬಿಡ್ತೀಯಾ ಅಂತ ಹೇಳ್ತಾರಲ್ಲ ಅಪಹಾಸ್ಯ ಮಾಡಕ್ಕೆ. ಭಗವಂತ ಏನ್ ಮಾಡ್ತಾನೆ, ನನ್ನನ್ನು ಹೊಗಳ್ತದಾನೆ ಅವನು. ಇಂದ್ರನ ಅದೇ ತರ ಮಾಡ್ತಾನೆ. ವಾಚಾಲಂ ಬಾಲಿಶಂ ಸ್ತಬ್ಧಂ ಅಜ್ಞಂ ಪಂಡಿತ ಮಾನಿನಃ. ಭಗವಂತನ ಕೃಷ್ಣನ ಹೀಯಾಳಿಸಿ ಮಾತಾಡ್ತಾನೆ. ವಾಚಾಲಂ ಬಾಲಿಶಂ ಸ್ತಬ್ಧಂ ಅಜ್ಞಂ ಪಂಡಿತ ಮಾನಿನಃ. ಕೃಷ್ಣ ಮರ್ತ್ಯುಮಪಾಶ್ರಿತ್ಯ, ಇದು ಭಾಗವತ ದಶಮ ಸ್ಕಂದಲ್ಲಿ ಬರುತ್ತೆ. ಇಂದ್ರ ಹೇಳ್ತಾನೆ, ಕೃಷ್ಣ ಮರ್ತ್ಯುಮಪಾಶ್ರಿತ್ಯ, ಕೃಷ್ಣ ಅನ್ನುವ ಒಬ್ಬ ಮರ್ತ್ಯು ಉಪಾಶ್ರಿತ ಅಂದ್ರೆ ಏನು? ಕೃಷ್ಣ ಅಮರ್ತ್ಯು ಅಲ್ಲ, ಮೃತ್ಯು ಅಂತೆ. ಕೃಷ್ಣ ಸಾವಿಗೆ ಒಳಗಾಗುವವನು. ನೋಡಿ ಅದು ಇಂದ್ರನ ಬಾಯಲ್ಲಿ ಬರೋ ಮಾತು. ಕೃಷ್ಣ ಮರ್ತ್ಯುಮಪಾಶ್ರಿತ್ಯ ಚಕ್ರುಮೇ ಅಪ್ರಿಯಂ, ನನಗೆ ಅಪ್ರಿಯವನ್ನ ಮಾಡಿದ್ದಾರೆ ಈ ವ್ರಜವಾಸಿಗಳು ಅಂತ ಹೇಳ್ತಾನೆ. ಅದು ಶ್ಲೋಕದ ಅರ್ಥ. ಆದ್ರೆ ಭಗವಂತ ಅರ್ಥ ಮಾಡ್ಕೊಂಡಿದ್ದೇನಂದ್ರೆ, ವಾಚಾಲಂ ಬಾಲಿಶಂ ಅಂದ್ರೇನು? ಭಗವಂತನನ್ನ ನಾವ್ ಎಷ್ಟು ಹೊಗಳಿದ್ರು, ಭಗವಂತ ಅರ್ಥ ಮಾಡ್ಕೊಂಡಿದ್ದು ವಾಚಾಲಂ ಅಂದ್ರೆ ಜಾಸ್ತಿ ಮಾತಾಡ್ತೇನೆ ಅಂತ ಅರ್ಥ. ಎಷ್ಟು ಮಾತಾಡಿದ್ರು ನಾವು ಭಗವಂತನ ಬಗ್ಗೆ ಅದು ಬಾಲಿಶ ಅನ್ಸ್ಬಿಡುತ್ತೆ. ಸ್ತಬ್ಧಂ, ಅವನ ಬಗ್ಗೆ ಮಾತಾಡ್ತಾ ಇದ್ರೆ ನಾವು ಸ್ತಬ್ಧರಾಗಿ ನಿಂತ್ಕೊಂಡ್ಬಿಡ್ತೀವಿ, ಮರ ಗರ ಬಡದಂಗೆ. ಅಜ್ಞಂ, ಅಜ್ಞ ಅಂದೇನು? ಅಜ್ಞಾನಿ ಅಂತ ಒಂದ್ ಅರ್ಥ, ಅವನನ್ನ ತಿಳಿಯೋದಕ್ಕೆ ಸಾಧ್ಯವಿಲ್ಲ ಅಂತ ಅರ್ಥ. ನೋಡಿ ಭಗವಂತ ಹೆಂಗ್ ಅರ್ಥ ಮಾಡ್ಕೋತಾನೆ, ಅರ್ಥ ಆಗ್ತಿದೆಯಾ ಅದು? ಆ ಶ್ಲೋಕಕ್ಕೆ ಎರಡು ಅರ್ಥ ಮಾಡ್ಬೋದು. ಇಂದ್ರ ಕೋಪದಲ್ಲಿ ದ್ವೇಷದಲ್ಲಿ ಹೊಟ್ಟೆ ಕಿಚ್ಚಿಂದ ಹೇಳಿದ ಮಾತದು.
ವಾಚಾಲಂ ಬಾಲಿಶಂ ಸ್ತಬ್ಧಂ ಅಗ್ನಂ ಪಂಡಿತಮಾನಿನ ಕೃಷ್ಣ ಮರ್ತಿಮಪಾಶ್ರಿತ್ಯ ಚಕ್ರಮೇ ಅಪ್ರಿಯಂ. ಇದು ದ್ವೇಷದ ಮಾತು. ಆದ್ರೆ ಭಗವಂತ ಅರ್ಥ ಮಾಡ್ಕೊಂಡಿದ್ದು ನೋಡ್ರಿ, ಇಂದ್ರಶ್ ಚೆನ್ನಾಗಿ ಹೊಗಳ್ತದೆ ನನ್ನನ್ನ ಯಾರು ವಾಚಾಲಂ ಎಷ್ಟು ಮಾತಾಡಿದ್ರು ನನ್ನ ಬಗ್ಗೆ ತಿಳ್ಕೊಳಕ್ ಆಗೋದಿಲ್ವಂತೆ. ಕೃಷ್ಣ ಮರ್ತಿ ಉಪಾಶ್ರಿತ್ಯ, ಕೃಷ್ಣ ಸಾವಿಗೆ ಒಳಗಾಗುವನು ಅಲ್ಲ, ಸಾವು ಕೂಡ ಕೃಷ್ಣನ ಅಧೀನಕ್ಕೆ ಬಂದಿದೆ, ಸಾವು ಯಮನು ಕೂಡ ಕೃಷ್ಣ ಅಧೀನದಲ್ಲಿದ್ದಾನೆ ಅಂತ ಅರ್ಥ ಮಾಡ್ಕೊಂಡ ಕೃಷ್ಣ. ಇದು ಗುಣ ಅಂದ್ರೆ, ದೋಷ ಅಲ್ಲ ಅದು. ಇಲ್ಲಿ ಬಂದ್ರೆ ರಾಮಚಂದ್ರನ ಬಗ್ಗೆ ಅಕಂಪನ ಓಡೋಗಿ ಹೇಳ್ತಾನೆ ಪಂಚವಟಿಯಿಂದ ಲಂಕೆಗೆ ಹೋಗಿ, ರಾವಣ ಯಾರು ಕಣ್ಣು ಬಿಟ್ರೆ ಇಡೀ ಜಗತ್ತು ನಾಶ ಆಗುತ್ತೋ, ಯಾರು ಸಂಕಲ್ಪ ಮಾಡಿದ್ರೆ ಇಡೀ ಜಗತ್ತು ಸೃಷ್ಟಿ ಆಗುತ್ತೋ ಅಂತ ಭಗವಂತನ ದ್ವೇಷ ಮಾಡ್ತಾ ಇದೆಯಾ ನೀನು, ಬಿಟ್ಟು ಬೇಡ ಅಂತ ಹೇಳ್ತಾನೆ ಕಂಪನ. ಇದನ್ನ ಹೇಳಿಸ್ಬೇಕಾಗಿತ್ತು ಭಗವಂತ ಬಾಯಲ್ಲಿ, ಅದಕ್ಕೋಸ್ಕರ ಬಿಟ್ಟ ಅಲ್ವಾ. ಹಾಗೇನೆ ನಮ್ಮನ್ನ ಇಲ್ಲಿವರೆಗೂ ಯಾಕೆ ಬಿಟ್ಟಿದ್ದಾನೆ ಭಗವಂತ, ಇಷ್ಟು ವರ್ಷ ಸಾಯಿಸ್ದೆ ಅಂದ್ರೆ ಇವತ್ತೆಲ್ಲ ನಾಳೆ ಹೇಳ್ತಾನೆ ನನ್ನ ಹೆಸರು ಅಂತ. ಪ್ರತಿಯೊಂದ್ರಲ್ಲೂ ನಾವು ಸಾರ ಗ್ರಹಿಸ್ಬೇಕು. ನಮ್ ಕಣ್ಣಿಗೆ ಈಗ ಒಂದು ಗುಲಾಬಿ ಹೂವಿದೆ, ನಮ್ ಕಣ್ಣಿಗೆ ರಸ ಕಾಣಿಸುತ್ತಾ? ಗುಲಾಬಿ ಹೂವಲ್ಲಿ ರಸ ಕಾಣಿಸುತ್ತಾ? ನಮ್ ಕಣ್ಣಿಗೆ ಕಾಣಿಸುತ್ತಾ? ಇಲ್ಲ. ಯಾರಿಗೆ ಕಾಣಿಸುತ್ತೆ? ಅದು ದುಂಬಿ ಕಾಣಿಸುತ್ತೆ, ಜೇನಿಗೆ ಕಾಣಿಸುತ್ತೆ. ಅದಕ್ಕೆ ತಾನೇ ಅದು ಹೀರೋದು. ಅದೇನು ಮುಳ್ಳ ಮೇಲೆ ಕುತ್ಕೊಂಡು ಹೀರುತ್ತಾ ರಸವನ್ನ? ಹಾಗಾದ್ರೆ ದುಂಬಿಗೆ ಕಾಣಿಸಿದ್ದು ಹೂವಿನ ರಸ, ನನಗೆ ಯಾಕೆ ಕಾಣಿಸ್ಲಿಲ್ಲ? ಭಗವಂತನಲ್ಲಿ ಕಲ್ಯಾಣ ಗುಣಗಳಿದೆ, ಸೌಲಭ್ಯ ಗುಣಗಳಿದೆ, ಅವನ ಅನಂತ ಗುಣ ಸಂಪನ್ನ. ನಮ್ಗೆ ಯಾಕೆ ಕಾಣಿಸ್ತಾ ಇಲ್ಲ? ಅದು ಹೂವೇ, ಅದ್ರಲ್ಲಿ ರಸ ಇದೆ, ನಾನ್ ದುಂಬಿ ಅಲ್ಲ ಅಷ್ಟೇ, ಅದಕ್ಕೆ ನನಗೆ ಕಾಣಿಸ್ತಾ ಇಲ್ಲ. ನಾವು ಮೂಢರು, ನಾವು ಅಜ್ಞಾನಿಗಳು, ಬಾಲಿಶರು, ಅದಕ್ಕೆ ನಮಗೆ ಭಗವಂತನ ಗುಣ ಕಾಣಿಸ್ತಾ ಇಲ್ಲ. ಅಕಂಪನಂತ ರಾಕ್ಷಸನಿಗೆ ಯಾಕೆ ಭಗವಂತ ತೋರಿಸ್ದ ದಶಾವತಾರ? ಅವನು ಇಲ್ಲ, ಅವನಿಗೆ ಕಾಣಿಸಿಲ್ಲ ಅಂದ್ರೆ ಅವ್ನು ಯಾಕೆ ಹೋಗಿ ರಾವಣನ ಮುಂದೆ ಹೊಗಳಬೇಕಾಗಿತ್ತು? ಶೂರ್ಪನಖಿ ಭಗವಂತನ ಆ ಸೌಂದರ್ಯವನ್ನ ಗ್ರಹಿಸಿ ಅದನ್ನ ಮೋಹಿಸಿ ಬರ್ತಾಳಲ್ವಾ, ಅವಳು ಹೆಂಗ್ ಕಾಣಿಸ್ದ ರಾಮಚಂದ್ರ ಹಾಗಿದ್ರೆ? ಅಕ್ರೂರ ಮಥುರೆ ಕರ್ಕೊಂಡು ಹೋಗ್ಬೇಕಾದ್ರೆ ಕೃಷ್ಣ ಬಲರಾಮರನ್ನ ಸಂಧ್ಯಾ ವಂದನೆ ಮಾಡಕ್ಕೆ ಅಂತ ಯಮುನೆ ಇಳಿತಾನೆ, ಅಲ್ಲಿ ದಶಾವತಾರ ಕಾಣಿಸ್ಬಿಡುತ್ತೆ. ಕಲ್ಕಿ ಅವತಾರ, ಬುದ್ಧಾವತಾರ ಕಾಣಿಸುತ್ತೆ. ಯಾಕೆ ಭಾಗವತ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ಇನ್ನು ಬುದ್ಧಾವತಾರ ಆಗಿಲ್ಲ ಅವಾಗ, ಅದೇ ಬುದ್ಧಾವತಾರ ಕಾಣಿಸುತ್ತೆ ಅಕ್ರೂರನಿಗೆ. ಇದು ಯಾರಿಗೆ, ಯಾರು ಭಗವಂತನ ಸಂಪೂರ್ಣ ಆಶ್ರಯ ಪಡೆದಿರ್ತಾರೆ ಅವ್ರಿಗಷ್ಟೇ ಅದು ಗೋಚರ ಆಗುತ್ತೆ. ಸೊ ಅಕಂಪನನ ಜೊತೆ ಹನುಮಂತ ಯುದ್ಧ ಮಾಡ್ತಾನೆ, ಅಕಂಪನನ್ನ ಸಂಹಾರ ಮಾಡ್ತಾನೆ. ಯಾಕೆ ಸಂಹಾರ ಮಾಡಿದ್ದಾನೆ ಅಂದ್ರೆ, ಒಂದು ಈಗ ಪೂತನಿ, ಜಸ್ಟ್ ದೃಷ್ಟಾಂತ ನೋಡಿ ಅರ್ಥ ಮಾಡ್ಕೋಬೇಕು. ಪೂತನಿ ಕೃಷ್ಣನ ಪ್ರೀತಿ ಮಾಡ್ಬೇಕು ಅಂತ ಬರ್ಲಿಲ್ಲ, ಹಾಲು ಕುಡಿಸ್ಬೇಕು ಅಂತ ಅಲ್ಲ ಬಂದಿದ್ದು, ಹಾಲು ಕುಡಿಸೋ ನೆಪದಲ್ಲಿ ವಿಷ ಕುಡಿಸ್ಬೇಕು ಅಂತ ಬಂದಿದ್ದು ಅವಳು. ಉದ್ದೇಶ ಏನಿತ್ತು? ಕೊಲ್ಲಬೇಕು ಅನ್ನೋ ಉದ್ದೇಶ ಇತ್ತು, ಅದಕ್ಕೆ ಭಗವಂತ ಕೊಂದ. ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ನೀನ್ ಕೊಲ್ಲಬೇಕು ಅಂತ ಬಂದೆ, ನಾನು ಕೊಂದೆ ಅಷ್ಟೇನೆ. ಬಟ್ ಹಾಲು ಕುಡ್ಸಕ್ ಬಂದೆ ಅಲ್ವಾ, ಅದಕ್ಕೆ ತಾಯಿ ಸ್ಥಾನ ಕೊಟ್ಟೆ. ಅಂದ್ರೆ ಕೊಂದು ತಾಯಿ ಸ್ಥಾನ ಕೊಟ್ಟೆ ನಾನು ನಿನಗೆ ಅಂತ ಅರ್ಥ. ಹೇಗೆ ಹೋಗ್ತೀವಿ ನಾವು ಭಗವಂತನ ಹತ್ರ, ಹಾಗೆ ಬರ್ತಾನೆ ವಾಪಸ್. ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ನೀವು ನನಗೆ ಹೇಗೆ ಶರಣಾಗ್ತಿರೋ ಹಾಗೆ ನಾನು ಮುಂದೆ ಪ್ರಕಟ ಆಗ್ತೀನಿ. ಯುದ್ಧ ಶುರು ಆಯ್ತು, ದೊಡ್ಡ ಸೈನ್ಯ ಪ್ರಾಸ್ತ ಕರ್ಕೊಂಬಂದ. ಪ್ರಾಸ್ತ ರಾವಣನ ತಮ್ಮ, ಅವನಿಗೆ 5-6 ಜನ ಅಣ್ಣ ತಮ್ಮಂದಿರಿರ್ತಾರೆ. ಆಮೇಲೆ ಬೇರೆ ಬೇರೆ ಪತ್ನಿಯರ್ ಮಕ್ಕಳು ಇರ್ತಾರೆ. ಆಮೇಲೆ ನೀಲ ಇದಾನಲ್ಲ, ನೀಲ ಪ್ರಾಸನ್ ಕೊಂದು ಬಿಡ್ತಾನೆ. ರಾವಣನಿಗೆ ದುಃಖ ಆಯ್ತು, ಯಾವನೋ ನೀಲ ನನ್ನ ತಮ್ಮನ ಕೊಲ್ಲುವಷ್ಟು ಶಕ್ತಿ ಬಂತ ಅವನಿಗೆ? ಅವನಿಗೆ ಕಪಿ ಮತ್ತೆ ಮನುಷ್ಯ ಅಂದ್ರೆ ಅಸಡ್ಡೆ ಅವನಿಗೆ, ಏನ್ ಮಹಾ ಮಾಡ್ಬಿಡ್ತಾರೆ ಅಂತ. ಆಮೇಲೆ ಒಬ್ಬೊಬ್ಬರನ್ನ ಕಳಿಸ್ತಾನೆ ಯುದ್ಧಕ್ಕೆ, ಎಲ್ಲಾರನು ಸಂಹಾರ ಮಾಡಿ ಕಳಿಸ್ಬಿಟ್ರು.
ಕೊನೆಗೆ ಕುಂಭಕರ್ಣನ್ ಕಳಿಸ್ತಾನೆ. ಕುಂಭಕರ್ಣ ಏನ್ ಹೇಳ್ತಾನೆ ರಾವಣನಿಗೆ, ಅದೊಂದು ಚರ್ಚೆ ಮಾಡ್ಬೇಕು ನಾವು. ಕುಂಭಕರ್ಣನ್ ಗೊತ್ತು ಭಗವಂತ ಅಂತ ರಾವಣನ್ ಮುಂದೆ ಹೇಳ್ತಾನೆ. ಗೊತ್ತಿಲ್ಲ ಅಂತ ಅಲ್ಲ, ಗೊತ್ತಿದೆ, ಆದ್ರೆ ಗೊತ್ತಿದ್ರು ಕೂಡ ಒಪ್ಕೊಳ್ಳೋದಿಲ್ಲ ನಾವು. ಕುಂಭಕರ್ಣ ಹೇಳ್ತಾನೆ, ಅಣ್ಣ ಅವನ್ ಸಾಮಾನ್ಯ ಮನುಷ್ಯ ಅಲ್ಲ, ಅವನು ಸಾಕ್ಷಾತ್ ಭಗವಂತ. ಅದನ್ನ ನಾವು ಸ್ವಲ್ಪ ಚರ್ಚೆ ಮಾಡೋಣ, ಕುಂಭಕರ್ಣ ಏನ್ ಹೇಳ್ತಾನೆ ಅನ್ನೋದು. ಹ್ಮ್. ಕುಂಭಕರ್ಣ ಬಂದ. ಅವ್ನಿಗೆ ಎಬ್ರಿಸಕ್ಕೆ ಎಷ್ಟು ಕಷ್ಟಪಟ್ರು ಅದೆಲ್ಲ ಗೊತ್ತು, ಅದೆಲ್ಲ ಏನ್ ಕತೆ ಹೇಳಕ್ ಹೋಗಿಲ್ಲ, ಮನರಂಜನೆ ಆಗ್ಬಿಡುತ್ತೆ. ಕುಂಭಕರ್ಣನ ಎಬ್ರಿಸಕ್ಕೆ ಅವ್ನ ಮೂಗೊಳಗೆ ಹೋಗಿ ಬರ್ಜಿ ತಿವಿತಾರೆ, ಅವಾಗ ಅದು ಎದ್ದೇಳ್ತೇನೆ ಅಂತ. ಅವ್ನು ಉಸಿರು ಬಿಟ್ಟ ತಕ್ಷಣ ಎಷ್ಟೋ ದೂರ ಹೋಗಿ ಬಿದ್ದಿರ್ತಾರೆ ಅವರು. ಅದೆಲ್ಲ ಕಥೆಗಳಿದೆಲ್ಲ ಗೊತ್ತಿಲ್ಲ. ಅಷ್ಟು ಕಷ್ಟಪಟ್ಟು ಅವ್ನು ಎಬ್ರಿಸ್ ಕರ್ಕೊಂಬಂದ್ರೆ, ಕುಂಭಕರ್ಣಂ ತದಾ ದೃಷ್ಟ ಗದಾಪಾಣಿ ವಿಭೀಷಣ ನನಾಮಚರಣಂ ತಸ್ಯ ಭ್ರಾತುರ್ ಜ್ಯೇಷ್ಠಸ್ಯ ಬುದ್ಧಿಮಾನ್. ಈಗ 3 ಜನ ಅಣ್ಣ ತಮ್ಮಂದ್ರು ಇದಾರೆ ಅಲ್ಲಿ, ಕುಂಭಕರ್ಣ, ರಾವಣ, ವಿಭೀಷಣ. ವಿಭೀಷಣೋ ಅಹಂ ಭ್ರಾತುರ್ಮೇ ದಯಾಂ ಕುರು ಮಹಾಮತೆ ರಾವಣಸ್ತು ಮಯಾ ಭ್ರಾತರ್ ಬಹುಧಾ ಪರಿಬೋಧಿತ. ಬಂದ ಕುಂಭಕರ್ಣ ಇದ್ದಾನೆ. ಕುಂಭಕರ್ಣ ಮಧ್ಯಮ, ವಿಭೀಷಣ ಸಣ್ಣವನು. ಕುಂಭಕರ್ಣ ಬಂದಾಗ ಹೇಳ್ತಾನೆ, ಅಣ್ಣ ನಾನು ಹೇಳ್ದೆ, ಹೇಳೋಷ್ಟು ಹೇಳ್ದೆ, ಭ್ರಾತರ್ ಬಹುಧಾ ಪರಿಬೋಧಿತ, ತುಂಬಾ ಹೇಳಿದೆ, ಬೋಧನೆ ಮಾಡಿದೆ. ಏನಂತ? ಸೀತಾಂ ದೇಹೀತಿ ರಾಮಾಯ, ರಾಮ ಸಾಕ್ಷಾತ್ ಜನಾರ್ದನ. ರಾಮ ಸಾಕ್ಷಾತ್ ಜನಾರ್ದನ. ನಾ ಶೃಣೋತಿ ನಚ ಮಾಂ ಹಂತು, ನಾನೇನ್ ಮಾಡ್ಲಿ, ಕೇಳಲಿಲ್ಲ ಅವನು ನನ್ನ ಮಾತನ್ನ. ದಿಕ್ ತ್ವಾಂ ಗಚ್ಚೇತಿ ಮಾಂ ಹತ್ವ ಪದ ಪಾಪಿ ಬಿರಾವೃತ. ಪಾಪಿಗೆ ಭಗವಂತನ ಬಗ್ಗೆ ಎಷ್ಟು ಹೇಳಿದ್ರೆ ಏನಂತ ಏನು ಅರ್ಥ ಆಗುದಿಲ್ಲ. ನಿನಗೆ ಧಿಕ್ಕಾರ ಇರ್ಲಿ ಅಂದ್ಬಿಟ್ಟ. ದಿಕ್ ತ್ವಾಂ ಗಚ್ಚೇತಿ ಮಾಂ ಹತ್ವ. ಏನ್ ಮಾಡ್ಲಿ, ನನ್ನನ್ನ ಹೊಡೆದ್ ಕಳಿಸ್ಬಿಟ್ಟ, ಬೈದ್ ಕಳಿಸ್ಬಿಟ್ಟ ನನ್ಗೆ. ಆಮೇಲೆ ಕುಂಭಕರ್ಣ ಹೇಳಕ್ ಶುರು ಮಾಡ್ತಾನೆ. ಕುಂಭಕರ್ಣ ಹೇಳ್ತಾನೆ, ಅಪ್ಪ ಯಾವಾಗ ಮತ್ತು ತಲೆಗೇರ್ಬಿಡುತ್ತೆ ನೋಡಿ, ಅಮಲು ಅಮಲು ಬಂದಾಗ, ಮದಿಯೋ ವಾ ಪರೋ ವಾಪಿ ಮದಮತ್ತ ವಿಲೋಚನ. ಮದಮತ್ತ ವಿಲೋಚನ ಅಂದ್ರೆ ಮದ, ದುಡ್ಡಿನ ಮದ, ಅಧಿಕಾರದ ಮದ, ಸೌಂದರ್ಯದ ಮದ, ಅಂತಸ್ತಿನ ಮದ, ಕುಲದ ಮದ ಬಂದ್ಬಿಟ್ರೆ ಯಾರು ಕಣ್ಣು ಕಾಣಿಸೋದಿಲ್ಲ. ಅವನಿಗೇನ್ ಕಾಣಿಸ್ತಾ ಇರುತ್ತೆ, ಬರೀ ದುಡ್ಡು ಕಾಣಿಸ್ತಾ ಇರುತ್ತೆ. ಈಗ ರಾವಣನಿಗೆ ಮದ ಮತ್ತ ವಿಲೋಚನ, ಯಾಕಂದ್ರೆ ಎಲ್ಲ ದೇವತೆಗಳು ಅವನ ನದಿಯಿಂದಲೇ ಇದ್ದಾರಲ್ಲ. ಕುಂಭಕರ್ಣ ಹೇಳ್ತಾನೆ, ಇತ್ಯುಕ್ತೋ ಅಶ್ರುಮುಖೋ ಭ್ರಾತು ಶರಣಾಭಿವಂದಸ್ಯ ಸಹ. ಆಮೇಲೆ ಕುಂಭಕರ್ಣ ಹೇಳುವಂತ ಮಾತುಗಳು, ಕುಂಭಕರ್ಣ ಬಂದಿದ್ದಾನೆ, ಹೇಳ್ತಾನೆ, ರಾವಣ ಕುಂಭಕರ್ಣ, ನಮ್ಗೆ ತುಂಬಾ ಕಷ್ಟ ಬಂದ್ಬಿಡ್ತೀಯಪ್ಪ ಇವಾಗ. ಕುಂಭಕರ್ಣ ನಿಬೋಧತ್ವಂ ಮಹತ್ ಕಷ್ಟಂ ಉಪಸ್ಥಿತಂ ರಾಮೇಣ ನಿಹತಾಶೂರ ಪುತ್ರ ಪೌತ್ರಾಶ ಬಾಂಧವ. ರಾಮ ನಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನೆಲ್ಲ ಕೊಂದಾಕ್ಬಿಟ್ಟಿದ್ದಾನಪ್ಪ. ಕಿಂ ಕರ್ತವ್ಯಮೇದಾನಿ ಮೇ ಮೃತ್ಯು ಕಾಲ ಉಪಸ್ಥಿತೆ. ನನಗೆ ನೋಡಿ, ಇದು ರಾವಣನ ಮನಸ್ಥಿತಿ.
ನನಗೆ ಸಾವು ಬಂದ್ಬಿಟ್ಟಿದೆ ಅಂತ ಹೇಳ್ತಾನೆ, ನಾನು ಸತ್ತೋಗಿದ್ದೀನಿ ಅಂತ ಹೇಳ್ತಾನೆ. ನಾನು ಆಲ್ರೆಡಿ ಸತ್ತೋಗಿದ್ದೀನಿ ಕುಂಭಕರ್ಣ, ಇನ್ನೇನಿಲ್ಲ ಜೀವ ನನ್ನೊಳಗೆ. ಮೇ ಮೃತ್ಯು ಕಾಲ ಉಪಸ್ಥಿತೆ ಏಷ ದಾಶರಥಿ ರಾಮ ಸುಗ್ರೀವ ಸಹಿತೋ ಬಲಿ. ಸುಗ್ರೀವನ್ ಕರ್ಕೊಂಡು ರಾಮಚಂದ್ರ ರಾವಣ ಲಂಕೆಗೆ ಮುತ್ತಿಗೆ ಹಾಕಿದಾನೆ, ನಮ್ಮವ್ರನ್ನೆಲ್ಲ ಕೊಂದು ಬಿಟ್ಟಿದ್ದಾನಪ್ಪ. ಅದಕ್ಕೆ ನೀನ್ ಏನ್ ಮಾಡ್ಬೇಕಂದ್ರೆ ನೀನ್ ಹೋಗಿ ಎಲ್ಲ ರಾಮನ್ನ ಸೈನ್ಯವನ್ನ ನಾಶ ಮಾಡ್ಬರ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ ಕುಂಭಕರ್ಣನ್ ಮಾತು ಕೇಳಿ, ಪುರಾ ಮಂತ್ರ ವಿಚಾರೇ ತೇ ಗದಿತಂ ಯನ್ಮಯ ನೃಪ ತದದ್ಯ ತ್ವಾಂ ಉಪಗತಂ ಫಲಂ ಪಾಪಸ್ಯ ಕರ್ಮಣಃ. ಅಣ್ಣ ಮಾಡಿದ್ರು ಮಾರಾಯ, ಮೊದ್ಲು ಹೇಳಿದ ಮಾತು, ನೀನ್ ಏನ್ ಪಾಪ ಮಾಡಿದ್ಯೋ ಅದನ್ನ ಅನುಭವಿಸ್ತಾ ಇದೀಯ. ಫಲಂ ಪಾಪಸ್ಯ ಕರ್ಮಣಃ. ಅಣ್ಣ ಹೇಳ್ತಿದ್ದ, ವಿಭೀಷಣ ಹೇಳ್ತಾ ಇದ್ದ, ಮಾಲ್ಯವಂತ ಹೇಳ್ತಾ ಇದ್ದ, ಅತ್ತಿಗೆ ಹೇಳ್ತಾ ಇದ್ಲು ಮಂಡೋದರಿ, ಬಿಟ್ಬಿಡ್ರಿ ಬೇಡ ಬೇಡ ಅಂತ. ಈಗ ನೀನು ಕಷ್ಟ ಬಂದ್ಬಿಟ್ಟಿದೆ ಅಂತ ಹೇಳ್ತೀಯ. ಇವಾಗ ಹೌದು, ಕಷ್ಟ ಯಾಕೆ ಬಂತು? ನೀನೇ ಮಾಡ್ಕೊಂಡಿದ್ ಕಷ್ಟ. ನಾನ್ ತಂದ ಕಷ್ಟ. ನಿನ್ನ ಕರ್ಮ ನಿನ್ನ ಕಾಡ್ತಾ ಇದೆ, ನಿನ್ನ ಪಾಪದ ಕರ್ಮ ನಿನ್ ಕಾಡ್ತಾ ಇದೆ. ಪೂರ್ವಮೇವ ಮಯಾ ಪ್ರೋಕ್ತೋ, ನಾನು ಹಿಂದೆ ಒಂದ್ಸಲ ಹೇಳಿದ್ದೆ ನಿನಗೆ, ನೆನಪಿದ್ಯಾ? ಏನಂತ? ರಾಮೋ ನಾರಾಯಣ ಪರಹ, ಭಗವಂತ ಅಂತ ಹೇಳಿದ್ದೆ ನಾನು. ರಾಮಚಂದ್ರ ಸಾಮಾನ್ಯ ಮನುಷ್ಯ ಅಲ್ಲ, ಭಗವಂತ ಅಂತ ಹೇಳಿದ್ದೆ. ಸೀತಾಚ ಯೋಗ ಮಾಯೇತಿ ಬೋಧಿತೋಪಿ ನ ಬುದ್ಧ್ಯಸೆ. ಸೀತೆ ಸಾಮಾನ್ಯ ಹೆಣ್ಣಲ್ಲ, ಯೋಗ ಮಾಯೆ ಅಂತ ಹೇಳಿದ್ರು ನಾನು, ನ ಬುದ್ಧ್ಯಸೆ, ಕೇಳಿಲ್ಲ ನೀನು. ಫಸ್ಟು ಉಪದೇಶ ಮಾಡ್ತಾನೆ ಕುಂಭಕರ್ಣ, ಅವನ ಮೇಲೆ ಖುಷಿ ಪ್ರೀತಿ ಬಂದ್ಬಿಡುತ್ತೆ ನಮಗೆ, ಅಯ್ಯೋ ಕುಂಭಕರ್ಣ ಅಂತ ಒಳ್ಳೆಯವನಪ್ಪ ಅಂತ. ರಾವಣನಿಗೆ ಬುದ್ಧಿ ಮಾತು ಹೇಳಿದ್ದ, ಕೇಳ್ತಾ ಇದ್ದ, ಕುಂಭಕರ್ಣನ ಮಾತು ಕೇಳ್ತಾ ಇದ್ದ. ರಾವಣ ವಿಭೀಷಣನ ಮಾತಕ್ಕಿಂತ ಕುಂಭಕರ್ಣನ ಮಾತು ಕೇಳ್ತಾ ಇದ್ದ. ಅಟ್ಲೀಸ್ಟ್ ಮಾಡ್ತಿದ್ದೋ ಬಿಡ್ತಿದ್ದೋ, ಅವನ ಮಾತಿಗೆ ತಲೆ ಆಡಿಸ್ತಾ ಇದ್ದ. ಏಕದಾಹಂ ವನೇ ಸಾನೋ ವಿಶಾಲಾಯಂ ಸಿತೋ ವಿಷಿ ದೃಷ್ಟೋ ಮಯ ಮುನಿ ಸಾಕ್ಷಾ ನಾರದೋ ದಿವ್ಯ ದರ್ಶನ. ಅಲ್ಪ ಒಂದ್ಸಲ ನಾನು ಒಂದ್ ಕಾಡಲ್ಲಿ ಕೂತಿದ್ದಾಗ ನಾರದ್ರು ಬಂದ್ರು. ಇದು ಕುಂಭಕರ್ಣ ರಾವಣನ್ ಹೇಳ್ತಾರ ಮಾತು. ನಾರದ್ರು ಬಂದ್ರು. ಆಗ ನಾನು ನಾರದ್ರ ನಮಸ್ಕಾರ ಮಾಡ್ಬಿಟ್ಟು ಹೇಳಿದೆ, ನಾರದ್ರೆ ಏನ್ ಅಷ್ಟು ಅರ್ಜೆಂಟಲ್ಲಿ ಹೋಗ್ತಿರ, ಏನ್ ಸಮಾಚಾರ ಅಂತ ಕೇಳಿದೆ. ಆಗ ನಾರದ್ರು ಹೇಳಿದ್ರು, ನೋಡ್ ಕುಂಭಕರ್ಣ, ನಿನ್ಗೆ ಗೊತ್ತಿಲ್ದಿರೋ ಒಂದು ವಿಚಾರ ನಡೀತಾ ಇದೆ, ಅದಕ್ಕೆ ನಾನು ಹೋಗ್ತಿದ್ದೀನಿ. ತಮ್ ಅಬ್ರವಂ ಮಹಾಭಾಗ ಕುತೋ ಗಂತಾಸಿ ಮೇವದ ಇತ್ಯುಕ್ತೋ ನಾರದ ಪ್ರಾಹ ದೇವಾನ ಮಂತ್ರಣೆ ಸಹ. ಸೊ ನಾರದ್ರು ಅರ್ಜೆಂಟ್ ಆಗಿ ಎಲ್ಲೋ ಹೋಗ್ತಾ ಇದ್ರು. ಕೇಳಿದ್ರು, ಎಲ್ಲಿ ಹೋಗ್ತಾ ಇದೀರಿ ಅಂತ. ಅದಕ್ಕೆ ಹೇಳಿದ್ರು, ಇಲ್ಲಿ ಯಾರಿಗೂ ಹೇಳ್ಬೇಡ, ಒಂದು ರಹಸ್ಯ ಹೇಳ್ತೀನಿ. ಇದೆಲ್ಲ ನಾರದ್ರ ಪ್ಲಾನ್, ಯಾರಿಗೂ ಹೇಳ್ಬಾರ್ದು, ಅದೇ ರಹಸ್ಯ, ನೀನೊಬ್ಬನ್ ಮಾತ್ರ. ಇವಾಗ ಏನಾಗುತ್ತೆ ಗೊತ್ತಾ, ನೀನೊಂದು ಸೀಕ್ರೆಟ್ ಹೇಳ, ಯಾರು ಹೇಳ್ಬಾರ್ದು, ಬಾಯ್ಲಿ. ಹಿಂಗೆ ಅವನೇನ್ ಮಾಡ್ತಾನೆ, ಇನ್ನೊಬ್ಬನ ಹತ್ರ ಹೋಗಿ, ಒಂದ್ ಸೀಕ್ರೆಟ್ ಹೇಳ, ಬಾಯ್ಲಿ, ಯಾರಿಗೂ ಹೇಳ್ಬೇಡ. ಅವನೇನ್ ಮಾಡ್ತಾನೆ, ಇನ್ನೊಬ್ಬರ ಹತ್ರ ಹೋಗಿ, ಒಂದ್ ಸೀಕ್ರೆಟ್ ಹೇಳ, ಯಾರಿಗೂ ಹೇಳ್ಬೇಡ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಎಲ್ರಿಗೂ ಸೀಕ್ರೆಟ್ ಗೊತ್ತಾಗ್ಬಿಟ್ಟಿರುತ್ತೆ. ನೋಡಿ, ಒಂದು ರಹಸ್ಯ ಹೇಳ್ತೀನಿ, ಏನ್ ನಿಮ್ ರಹಸ್ಯ? ಎಲ್ರಿಗೂ ಗೊತ್ತಿದೆ ಅದು ರಹಸ್ಯ. ನಾರದ್ರು ಮಾಡಿದ್ದು ಏನಕ್ಕೆಂದ್ರೆ, ಇದನ್ನ ರಹಸ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನಂತ ಹೇಳ್ತಾರೆ? ದೇವದೇವೇಶಂ ಸ್ತುತ್ವ ಭಕ್ತಿಯ ಸಮಾಹಿತಾ ಜಹಿ ರಾವಣ ಮಕ್ಷೋಭ್ಯಂ ದೇವ ತ್ರೈಲೋಕ್ಯ ಕಂಟಕಂ ಮಾನುಷೇಣ ಮೃತಿಸ್ತಸ್ಯ ಕಲ್ಪಿತ ಬ್ರಹ್ಮಣಾಪುರ ಅತಸ್ತ್ವಂ ಮಾನುಷ ಭೂತ್ವ ಜಹಿ ರಾವಣ ಕಂಟಕಂ. ನೋಡಪ್ಪ ಕುಂಭಕರ್ಣ, ದೇವತೆಗಳೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡ್ತಾ ಇದಾರೆ. ಹೌದಾ? ಏನ್ ಮೀಟಿಂಗ್ ಅದು? ಆ ಮೀಟಿಂಗ್ ಅಲ್ಲಿ ತ್ರಿಲೋಕ ಕಂಟಕ ಇದಾನಲ್ಲ ರಾವಣ, ಜಹಿ ರಾವಣ ಮಕ್ಷೋಭ್ಯಂ ದೇವ ತ್ರೈಲೋಕ್ಯ ಕಂಟಕಂ, 3 ಲೋಕಕ್ಕೆ ಮುಳ್ಳಾಗಿದ್ದಾನೆ ಅವನು ರಾವಣ. ಗೊತ್ತು ಕುಂಭಕರ್ಣನ ಅಣ್ಣ ಅಂತ, ಗೊತ್ತಿದ್ದು ಹೇಳ್ಬೇಕು. ಹನುಮಂತ ಹೇಳಿಲ್ವಾ? ರಾಮ ಲಕ್ಷ್ಮಣ ಎಲ್ಲ ಬಂದ್ರು, ಕಾಡಿಗೆ ಬಂದ್ರು, ಅಲ್ಲ ದುಷ್ಟ ಸೀತೆಯನ್ನು ಅಪಹರಣ ಮಾಡ್ದ ಅಂತ ರಾವಣನ್ ಮುಂದೆನೆ. ಹಾಗೆ ನಾರದ್ರು ಹೇಳ್ತಾ ಇದಾರೆ. ಅದನ್ನ ಹರ್ಟ್ ಮಾಡಕ್ ಹೇಳಿದ್ರ? ರಾವಣನ್ಗೆ ಅಂದ್ರೆ ಹರ್ಟ್ ಮಾಡ್ಬೇಕು, ನೋವು ಮಾಡ್ಬೇಕು ಅಂತ ಹೇಳದ್ನ? ನೋ ಮಾಡಕ್ಕಲ್ಲ, ಇರೋ ವಿಚಾರ ಹೇಳ್ತಾ ಇದ್ದೇನೆ. ಮರ್ಯಾದೆಯಿಂದ ಬಿಟ್ಬಿಡು, ಇಲ್ಲ ನಾಶ ಆಗುತ್ತೆ ನಿನಗೆ ಅಂತ. ಅದೇ ತರ ನಾರದ ಮುನಿನು ಹೇಳ್ತಾರೆ ಕುಂಭಕರ್ಣನಿಗೆ. ಅಲ್ಲಿ ಒಂದು ಮೀಟಿಂಗ್ ನಡೀತಾ ಇದೆ ದೇವಲೋಕದಲ್ಲಿ, ಹೆಂಗೆ ರಾವಣನ ಬಲಿ ಹಾಕಬೇಕು, ಮಟ್ಟ ಹಾಕಬೇಕು ಅಂತ. ಅದಕ್ಕೆ ಬ್ರಹ್ಮದೇವರೆಲ್ಲ ಹೋಗಿ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವಂತ ಹೇಳ್ತಾನೆ, ಮಾನುಷೇಣ ಮೃತ್ಸಸ್ಯ ಕಲ್ಪಿತ ಬ್ರಹ್ಮಣಾಪುರ ತಥೇತ್ಯಾಹ ಮಹಾವಿಷ್ಣು ಸತ್ಸಂಕಲ್ಪ ಈಶ್ವರ. ಆಗ ಮಹಾವಿಷ್ಣು ಏನ್ ಮಾಡ್ತಾನೆ, ನಾನು ಮನುಷ್ಯನ ರೂಪದಲ್ಲಿ ಬರ್ತೀನಿ ಅಂತ ಡಿಸ್ಕಷನ್ ನಡೀತಾ ಇದೆ. ಆಯ್ತು, ಡಿಸ್ಕಷನ್ ಆಗೋಯ್ತು, ಮೀಟಿಂಗ್ ಕ್ಲೋಸ್ ಆಯ್ತು.
ಇನ್ನು ನಿಮ್ಮನ್ನ ಕೊಲ್ಲೋದೊಂದು ಬಾಕಿ ಅಷ್ಟೇ ಅಂತ ನಾರದರು ಕುಂಭಕರ್ಣನಿಗೆ ಹೇಳಿರ್ತಾರೆ ಮುಂಚೆ. ಆ ಭಯದಲ್ಲಿ ಕುಂಭಕರ್ಣ ರಾವಣನಿಗೆ ಉಪದೇಶ ಮಾಡಿರ್ತಾನೆ. ಪೂರ್ವಮೇವ ಮಯಾ ಪ್ರೋಕ್ತೋ ರಾಮೋ ನಾರಾಯಣ ಪರಹ ಸೀತೆ ಯೋಗಮಾಯೆ ರಾಮ ಸಾಕ್ಷಾತ್ ಭಗವಾನ್ ವಿಷ್ಣು, ಬಿಟ್ಬಿಡು ಅಂತ ಹೇಳ್ತಾನೆ. ಅಷ್ಟೇ ಹೇಳಿಲ್ಲ ಅವನು, ಬಿಟ್ಟು ಕಳಿಸ್ಬಿಟ್ಟು ತ್ಯಜ ವೈರಂ ಭಜಸ್ವಾದ್ಯ, ಅಣ್ಣ ವೈರತ್ವ ಬಿಟ್ಬಿಡಣ್ಣ, ರಾಮನ ಮೇಲೆ ವೈರ ಮಾಡಬೇಡ, ಮತ್ತೇನ್ ಮಾಡ್ಬೇಕು, ಭಜಸ್ವಾದ್ಯ ಭಜನೆ ಮಾಡು, ಹರೇ ಕೃಷ್ಣ ಮಾಡ್ತಾನ ಅವನು, ಮಾಡ್ತಾನ ಕುಂಭಕರ್ಣನ ಮಾತು ಕೇಳ್ತಾನ ಅವನು? ಎಲ್ಲಾ ಬಿಟ್ಬಿಟ್ಟು ರಾಮ ಭಜನೆ ಮಾಡ್ರಿ ಅಂದ್ರೆ ಮಾಡಕ್ಕಾಗತ್ತಾ? ದ್ವೇಷ ಮಾಡೋರು ಇಲ್ಲ. ಮಾಯಾ ಮಾನುಷ ವಿಗ್ರಹಂ ಭಜತೋ ಭಕ್ತಿ ಭಾವೇನ, ಎಲ್ಲಿಂದ ಬರುತ್ತಪ್ಪ ಭಕ್ತಿ ಅವನಿಗೆ, ರಾವಣನಿಗೆ? ಕುಂಭಕರ್ಣ ಹೇಳ್ತಾ ಇದ್ದಾನೆ, ಅಣ್ಣ ಬಿಟ್ಬಿಟ್ಟು ಭಜತೋ ಭಕ್ತಿ ಭಾವೇನ ಪ್ರಸೀದತಿ ರಘುತ್ತಮ, ಅವನಿಗೆ ಖುಷಿ ಆಗುತ್ತೆ, ನೀನ್ ಮಾಡಿದ ಅಪರಾಧ ಎಲ್ಲ ಮರ್ತೋಗ್ಬಿಡ್ತಾನೆ, ಸೀತೆನ ಅಪಹರಣ ಮಾಡಿದ್ ಮರ್ತೋಗ್ಬಿಡ್ತಾನೆ, ನೀನ್ ಮಾಡಿರೋ ವಿಧ್ವಂಸಕ ಕೃತ್ಯಗಳೆಲ್ಲ ಇದೆಯಲ್ಲಪ್ಪ, ಮಾಡಬಾರ್ದು ಕೆಲಸಗಳೆಲ್ಲ ಮಾಡಿದ್ಯಲ್ಲ ಅದೆಲ್ಲ ಮರ್ತೋಗ್ಬಿಡ್ತಾನೆ ರಾಮಚಂದ್ರ. ಪ್ರಸೀದತಿ ರಘುತ್ತಮ, ಅವನಿಗೆ ಖುಷಿ ಆಗುತ್ತೆ, ಭಜನೆ ಮಾಡೋಣ ಬಾ, ಹರೇ ಕೃಷ್ಣ ಮಂತ್ರ ಹೇಳೋಣ ಅಂತ ಕುಂಭಕರ್ಣ. ಭಕ್ತಿರ್ ಜನಿತ್ರಿ ಜ್ಞಾನಸ್ಯ ಭಕ್ತಿರ್ ಮೋಕ್ಷ ಪ್ರದಾಯಿನಿ, ಎಲ್ಲಿಂದ ಬರುತ್ತೆ ಮೋಕ್ಷ ಅನ್ನೋದು ಇವ್ರ ಬಾಯಲ್ಲಿ, ರಾಕ್ಷಸರ ಬಾಯಲ್ಲಿ? ಕುಂಭಕರ್ಣ ಮಹಾಮೇಧಾವಿ, ನಮಗ್ ಬರೀ ಅವನ ದೈತ್ಯ ಆಕಾರ ಅಷ್ಟೇ ಗೊತ್ತು, ಮಹಾಜ್ಞಾನಿ, ಆದ್ರೆ ಏನ್ ಪ್ರಯೋಜನ ಆಯ್ತು? ನಾವು ಅಂದ್ಕೊಳ್ತೀವಿ ಅಷ್ಟೇನೆ ದಡ್ರಿಗೆ ಮಾತ್ರ ಭಗವಂತ ಅರ್ಥ ಆಗಲ್ಲ ಅಂತ, ಜ್ಞಾನಿಗಳಿಗೂ ಭಗವಂತ ಅರ್ಥ ಆಗೋದಿಲ್ಲ, ಯಾಕಂದ್ರೆ ಅಹಂಕಾರ ಇರುತ್ತೆ. ನೋಡಿ ರಾವಣ ಮಹಾಜ್ಞಾನಿ ಅಲ್ವಾ, ವೇದಜ್ಞ, ವೇದವನ್ನ ತಿಳಿದವನು, ಆದ್ರೆ ಅವನಿಗೆ ಅವನ ಶಕ್ತಿ ಮೇಲೆ ಅಹಂಕಾರ ಇರುತ್ತೆ. ಅಹಂಕಾರ ಇದ್ದಾಗ ಏನಾಗುತ್ತೆ, ಭಗವಂತ ಓಡೋಗ್ಬಿಡ್ತಾನೆ, ಅಲ್ಲಿಂದ ಇರೋದಿಲ್ಲ, ಹೃದಯದಲ್ಲಿ ಇರೋದಿಲ್ಲ ಅವನು. ಅದಕ್ಕೆ ಹೇಳೋದು, ಯಾವುದು ಏನು ಗೊತ್ತಿಲ್ಲ ನಮಗೆ, ಭಗವಂತನ ಸೇವಕ ನಾವು ಅಷ್ಟೇ, ಭಗವಂತನ ದಾಸರು ನಾವು, ಅವನು ಏನ್ ಹೇಳ್ತಾ ಅದನ್ನ ಮಾಡ್ಬೇಕು. ಸೊ ಕುಂಭಕರ್ಣ ಹೇಳ್ತದಾನೆ, ಭಕ್ತಿಹೀನೇನ ಯತ್ಕಿಂಚಿತ್ ಕೃತಂ ಸರ್ವಂ ಅತ್ಸಮಂ, ಅಣ್ಣ ಭಕ್ತಿಯೇ ಜ್ಞಾನದ ತಾಯಿ, ಭಕ್ತಿ ಜ್ಞಾನದ ತಾಯಿ, ಜ್ಞಾನ ಎಲ್ಲಿಂದ ಬಂತು? ತಾಯಿ ಇದ್ದಿದ್ದಕ್ಕೆ ಮಗ ಬಂದ. ಭಕ್ತಿ ಮಾಡದೆ ಜ್ಞಾನ ಬರೋದು, ಜ್ಞಾನದಿಂದ ಭಕ್ತಿ ಅಲ್ಲ. ನಾವು ಅರ್ಥ ಮಾಡ್ಕೋಬೇಕು, ನಾವು ಸುಮ್ಮನೆ ಕುಂಭಕರ್ಣನ ಬೈಕೋತೀವಿ, ರಾವಣನ ಬೈಕೋತೀವಿ ಅಷ್ಟೇನೆ. ಅಷ್ಟು ಜ್ಞಾನ ಇಲ್ಲದೆ ಅವನು ಯಾಕೆ ಈ ಮಾತು ಹೇಳ್ತಾ ಇದ್ದ? ಭಕ್ತಿ ಇಲ್ಲ ಅಂದ್ರೆ ನೀನ್ ಏನ್ ಮಾಡಿದ್ರು ವ್ಯರ್ಥ. ಭಕ್ತಿಹೀನೇನ ಯತ್ಕಿಂಚಿತ್ ಕೃತಂ, ಭಕ್ತಿ ಇಲ್ಲದೆ ನೀನ್ ಏನೇ ಮಾಡಿದ್ರು ಅದು ವ್ಯರ್ಥ, ಬೂದಿಗೆ ತುಪ್ಪ ಹಾಕದಂಗೆ. ಇನ್ ಯಾರು ಹೇಳಬೇಕು? ನಾರದರು ಹೇಳಿದ್ರು, ದೇವತೆಗಳು ಹೇಳಿದ್ರು, ಬ್ರಹ್ಮದೇವರು ಹೇಳಿದ್ರು, ಕೊನೆಗೆ ರಾಕ್ಷಸ ಕುಂಭಕರ್ಣನು ಹೇಳ್ತಾ ಇದ್ದಾನೆ ಭಕ್ತಿ ಮಾಡ್ರಿ ಅಂತ. ಇನ್ ಯಾರ ಕೈಲಿ ಹೇಳಿಸ್ಬೇಕು? ಆನೆ ಹೇಳ್ತು, ಮೊಸಳೆ ಹೇಳ್ತು, ಹಲ್ಲಿ ಹೇಳ್ತು, ಹಾವು ಹೇಳ್ತು, ಇನ್ಯಾರು ಹೇಳ್ಬೇಕು? ಹಾವು ಯಾರು? ಕಾಲಿಯ? ಮೊಸಳೆ ಹೂಹು ಗಂಧರ್ವ, ಆನೆ ಇಂದ್ರದ್ಯುಮ್ನ ರಾಜ, ಹಲ್ಲಿ ಮೃಗ ಮಹಾರಾಜ, ಜಿಂಕೆ ಭರತ, ಇನ್ಯಾರು ಹೇಳ್ಬೇಕು ನಮಗೆ ಭಕ್ತಿ ಮಾಡ್ರಿ ಅಂತ? ಹೇಳಿ, ಯಾರತ್ರ ಹೇಳಿಸ್ಬೇಕು? ಬ್ರಹ್ಮ ಹೇಳಿದರೆ, ಶಿವ ಹೇಳಿದರೆ ಭಗವಂತನ ಭಕ್ತಿ ಮಾಡ್ಬೇಕು ಅಂತ, ದೇವತೆಗಳು ಇಂದ್ರಾದಿ ದೇವತೆಗಳು ಹೇಳಿದ್ದಾರೆ, ಪ್ರಾಣಿ ಪಕ್ಷಿಗಳು ಹೇಳಿದ್ದಾರೆ, ಕೊನೆಗೆ ರಾಕ್ಷಸ ಕುಂಭಕರ್ಣ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಭಕ್ತಿಹೀನೇನ ಯತ್ಕಿಂಚಿತ್ ಕೃತಂ ಸರ್ವಂ ಅಸತ್ ಸಮಂ, ಅಸತ್ ಸಮ, ಎಲ್ಲ ಮಣ್ಣಿಗೆ ಸಮ ಅಂತ. ಏನೇ ಮಾಡಿರ್ಬೋದು ನಾವು, ಹೆಸರು, ಕೀರ್ತಿ, ಯಶಸ್ಸು, ದುಡ್ಡು, ಅಧಿಕಾರ, ಪದವಿ, ಏನೇ ಮಾಡಿರ್ಬೋದು, ಅಸತ್ ಸಮಂ, ಭಕ್ತಿ ಮಾಡಿಲ್ವಾ ಹಾಗಾದ್ರೆ ಅದು ಅಸತ್ ಸಮ, ಅದು ವೆಸ್ಟ್.
ಅವತಾರ ಸುಬಹವೋ ವಿಷ್ಣೋರ್ ಲೀಲಾನುಕಾರಿಣ ತೇಷಾಂ ಸಹಸ್ರ ಸದೃಶೋ ರಾಮೋ ಜ್ಞಾನಮಯ ಶಿವ. ರಾಮೋ ಜ್ಞಾನಮಯ ಶಿವ ಅಂದ್ರೇನು? ಜ್ಞಾನದಿಂದ ಮಂಗಳವನ್ನು ಮಾಡುವವನು. ರಾಮ ರಾಮನ ಬಗ್ಗೆ ತಿಳುವಳಿಕೆ ಇದೆಯಲ್ಲ, ರಾಮ ದೇವರು ಅಷ್ಟೇ. ಆ ಜ್ಞಾನನೇ ನಮ್ಮನ್ನು ಒಳ್ಳೇದ್ ಮಂಗಳ ಮಾಡುತ್ತೆ, ನಮಗೆ ಕಲ್ಯಾಣ ಮಾಡುತ್ತೆ, ಒಳ್ಳೇದ್ ಮಾಡುತ್ತೆ. ಶಿವ ಅಂದ್ರೆ ಮಂಗಳ ಅಂತ, ಆಸ್ಪಿಷಿಯಸ್. ರಾಮಂ ಭಜಂತಿ ನಿಪುಣ ಮನಸ ವಚಸಾ ನಿಶಂ. ಯಾರು ರಾಮನಾಮ ಹೇಳ್ತಾನೆ ಅವನು ನಿಪುಣ ಅಂತ ಅರ್ಥ. ನೀವ್ಯಾಕೆ ನಿಪುಣರಲ್ಲ ಮತ್ತೆ? ನೀವ್ಯಾಕೆ ರಾಮನಾಮ ಹೇಳಿಲ್ಲ ಹಾಗಾದ್ರೆ? ಯಾಕೆ ರಾಮನ್ ದ್ವೇಷ ಮಾಡಿದ್ರಿ? ನೀವು ನಿಪುಣರಲ್ಲ. ಹೇಳ್ತಾರೆ ಇದೆಲ್ಲ, ಧಾರಾವಾಹಿಯಲ್ಲಿ ತೋರಿಸಿದ್ರೆ ಅದೆಲ್ಲ. ಕುಂಭಕರ್ಣ ಹೇಳಿದ್ರು, ಕುಂಭಕರ್ಣ ಅಣ್ಣ ಮೇ ಅಭಿ ಜಾऊंगा, मैं राम को मार डालूंगा, अभी निकल रहा हूँ, आशीर्वाद कीजिए ಅಂದ್ಬಿಟ್ಟು ಅಷ್ಟೇ, ಮುಗಿದೋಯ್ತು. ಮುಗಿದೋಯ್ತಲ್ಲ ರಾಮಾಯಣ, ಶುಭಂ ತೋರಿಸ್ಬಿಟ್ರು. ಈ ತರ ಬೋಧನೆ ಮಾಡಿದ್ನ ಕುಂಭಕರ್ಣ ರಾವಣನಿಗೆ ತೋರಿಸಿದ್ರೆ ಎಲ್ಲಾದ್ರು ಧಾರಾವಾಹಿಲಿ? ರಾಮ ಭಗವಂತ ಅಂತ ಗೊತ್ತು, ನಾರದವ್ರಿಗೆ ಉಪದೇಶ ಮಾಡಿದ್ರು ಗೊತ್ತು, ಅವನ್ನ ಕೊಲ್ಲೋದಕ್ಕೆ ಭಗವಂತ ಮನುಷ್ಯನಾಗ್ ಬರ್ತಾನೆ ಅಂತ ಹೇಳಿದ್ರು. ಅದಕ್ಕೆ ಭಜನೆ ಮಾಡ್ಬೇಕು, ಹರಿ ಭಜನೆ ಮಾಡ್ಬೇಕು. ಹೇಳ್ತಾನೆ ನೋಡಿ, ತೇಷಾಂ ಸಹಸ್ರ ಸದೃಶೋ ರಾಮೋ ಜ್ಞಾನಮಯ ಶಿವ ರಾಮಂ ಭಜಂತಿ ನಿಪುಣ ಮನಸ ವಚಸಾ ನಿಶಂ. ಯಾರು ಹರೇ ಕೃಷ್ಣ ಮಂತ್ರ ಹೇಳ್ತಾರಲ್ಲ, ಜಪ ಮಾಡ್ತಾರಲ್ಲ, ಅವರು ನಿಪುಣರು, ಜ್ಞಾನಿಗಳು, ಬುದ್ಧಿವಂತರು ಅಂತ ಅರ್ಥ. ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಗೋಲ್ಡ್ ಮೆಡಲ್ ತಗೊಂಡ ಬುದ್ಧಿವಂತ ಅಲ್ಲ, ಅವನು ಮೂರ್ಖ ನಂಬರ್ 1 ಅಂತ ಅರ್ಥ. ಕುಂಭಕರ್ಣ ಹೇಳ್ತಾರ ಮಾತು ನೆನಪಲ್ಲಿ ಇರ್ಬೇಕಿದೆಲ್ಲ. ನಮ್ಮ ಮಾತು ಅಂತ ಅನ್ಕೊಂಡ್ಬಿಟ್ಟಿರ ಆಮೇಲೆ. ಅವ್ರೇನ್ರಿ ಇಸ್ಕಾನ್ ಡಿವೋಟಿ, ಅವ್ರು ಹೇಳ್ತಾರಪ್ಪ. ಇಸ್ಕಾನ್ ಡಿವೋಟಿಗಳೆಲ್ಲ ಹರೇ ಕೃಷ್ಣ ಮಂತ್ರ ಹೇಳ್ತಾರೆ, ಬೇರೆ ಬೇರೆ ಅದು ಹೇಳ್ತಾರ ಅಂತ ಕೊಂಕು ಮಾಡಬಾರ್ದು. ಕುಂಭಕರ್ಣ ಹೇಳ್ತಾ ಇರೋದು ರಾವಣನಿಗೆ ಹರೇ ಕೃಷ್ಣ ಮಂತ್ರ ಹೇಳ್ಬೇಕು ಅಂತ. ಅನಾಯಾಸೇನ ಸಂಸಾರಂ ತೀರ್ತ್ವಾ ಯಾಂತಿ ಹರೇ ಪದಂ. ಅನಾಯಾಸ ಅಂದೇನು? ಏನೂ ಕಷ್ಟ ಇಲ್ದಂಗೆ. ಯಾಕ್ರಿ ಕಷ್ಟ ಪಡ್ತಿದ್ದೀರಾ? ಅಯ್ಯೋ ಏನ್ ಹೇಳೋಣ್ರಿ, ಒಪ್ಪತ್ತು ಊಟ ಕಷ್ಟ, ಒಪ್ಪತ್ತು ಊಟ ಕಷ್ಟ, ಇವತ್ತು ನಾಳೆ ಮತ್ತೆ ಅದೇ ಕಷ್ಟ, ನಾಡಿದ್ದು ಮತ್ತೆ ಅದೇ ಕಷ್ಟ, ಸತ್ ಮೇಲೆ ಮತ್ತೆ ಅದೇ ಕಷ್ಟ. ಕಷ್ಟಗಳು ಯಾವತ್ತೂ ತೀರೋದಿಲ್ಲ. ಕಷ್ಟ ತೀರ್ಬೇಕಾ? ಅನಾಯಾಸೇನ ಸಂಸಾರಂ ತೀರ್ತ್ವಾ ಯಾಂತಿ ಹರೇ ಪದಂ. ಹರೇ ಪದಂ ಅಂದ್ರೆ ವೈಕುಂಠ, ಗೋಲೋಕ. ಅಣ್ಣ ನಾವ್ ಇಲ್ಲಿಂದ ಬಂದು ವಾಪಸ್ ಹೋಗ್ಬಿಡೋಣ, ಯಾಕಂದ್ರೆ ಗೊತ್ತು ಅವನಿಗೆ ಯಾರು ಅಂತ. ವಿಜಯ, ಜಯ ವಿಜಯ ಅವರೇ ತಾನೆ ಜಯ ವಿಜಯರು. ಜಯ ವಿಜಯರ ಆವೇಶ ಅಂಶ ಇಲ್ಲ ಅಂದ್ರೆ ಅವನ್ ಹೆಂಗ್ ಮಾತಾಡಕ್ ಸಾಧ್ಯ? ಒಬ್ಬ ರಾಕ್ಷಸ. ಭಗವಂತನ ಕೃಪೆ ಇಲ್ಲ ಅಂದ್ರೆ ಭಗವಂತನ ಬಗ್ಗೆ ಹೆಂಗ್ ಬರುತ್ತೆ ಬಾಯಲ್ಲಿ ಮಾತುಗಳು? ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಾನೆ, ಅಣ್ಣ ಕೊನೆಯದಾಗ ಒಂದ್ ಮಾತು ಹೇಳ್ಬಿಡ್ಲಾ? ಅಷ್ಟೊತ್ತಾಗ್ಲೇ ರಾವಣನ ಮುಖ ನೀಲಿ ಆಗ್ಬಿಟ್ಟಿತ್ತು, ಪೆಚ್ಚಾಗ್ಬಿಟ್ಟಿದ್ದ. ಇಷ್ಟೊತ್ತು ಹೇಳದಲ್ಲ, ಹೇಳು ಇನ್ನೊಂದು. ಏನು ಪರವಾಗಿಲ್ಲ. ಏ ರಾಮಂ ಏವ ಸತತಂ ಭುವಿ ಶುದ್ಧ ಸತ್ವ ಧ್ಯಾಯಂತಿ ತಸ್ಯ ಚರಿತಾನಿ ಪಠಂತಿ ಸಂತಹ. ಅಣ್ಣ ಯಾರು ರಾಮನ ಗುಣಗಾನ ಮಾಡ್ತಾರಲ್ಲ ಭಕ್ತರು, ಆ ಭಕ್ತರನ್ನ ಯಾರು ಧ್ಯಾನ ಮಾಡ್ತಾರೋ, ರಾಮನ್ ಧ್ಯಾನ ಬಿಡಿ. ಅದಕ್ಕೆ ರಾಮೇಶ್ವರಂ ಭಗವಂತ ಯಾಕೆ ಭಕ್ತನ ಸ್ಥಾಪನೆ ಮಾಡಿದ್ದು? ಅಲ್ಲಿ ಯಾರಾದ್ರೂ ಬಂದು ರಾಮೇಶ್ವರಂಗೆ ಓ ರಾಮೇಶ್ವರ ಒಣಕ್ಕಂ ಎಪ್ಪಡಿ ಇರಿಕಂಗೆ ಅಂತ ಶಿವನ್ಗೆ ಏನಾದ್ರೂ ನಮಸ್ಕಾರ ಮಾಡಿದ್ರೆ ರಾಮನಿಗೆ ತಲುಪುತ್ತೆ ಅದು. ರಾಮೇಶ್ವರಂ ಹೋಗೋದೇನಕ್ಕೋಸ್ಕರ? ಭಗವಂತನ ಕಾಣಬೇಕು ಅಂತ. ಹೇಗೆ? ಅದಕ್ಕೆ ಹೇಳ್ತೆ ಕುಂಭಕರ್ಣ ಹೇಳ್ತಾನೆ ಇಲ್ಲಿ, ಏ ರಾಮಂ ಏವ. ರಾಮಂ ಏವ ಅಂದ್ರೆ ಯಾರು ರಾಮನನ್ನೇ, ಸತತಂ ಯಾವಾಗ್ಲೂ. ನಾವು ರಾಮನವಮಿ ಬಂದಾಗ ಮಾತ್ರ, ಗಣೇಶ ಚತುರ್ಥಿ ಬಂದಾಗ ಗಣೇಶನ ಧ್ಯಾನ ಮಾಡ್ತೀವಿ, ಇನ್ನ ಇದು ನವರಾತ್ರಿ ಬಂದಾಗ ದುರ್ಗೆ ಪೂಜೆ ಮಾಡ್ಬಿಡ್ತೀವಿ. ಹಂಗಲ್ಲ. ಏವಂ ಏ ರಾಮಂ ಏವ ಸತತಂ ಭುವಿ ಶುದ್ಧ ಸತ್ವ ಧ್ಯಾಯಂತಿ ತಸ್ಯ ಚರಿತಾನಿ ಪಠಂತಿ ಸಂತಹ ಮುಕ್ತಾಸ್ತ ಏವ ಭವ ಭೋಗ ಮಹಾ ಅತಿಪಾಶೈ. ನಾವು ಭವರೋಗದ ಬಂಧದಲ್ಲಿ ಸಿಕ್ಕಾಕೊಂಡಿದೀವಿ, ಭವದ ಹಗ್ಗ ಕಟ್ಟಿಬಿಟ್ಟಿದೆ ನಮ್ಮನ್ನ. ಅಂತ ಹಗ್ಗ ತುಂಡರಿಸಿ ಹೋಗ್ಬಿಡುತ್ತೆ.
ಯಾರು ಮಾತಿಂದ, ಮನಸ್ಸಿನಿಂದ, ದೇಹದಿಂದ ಬುದ್ಧಿವಂತನಾದವನು, ಭಗವಂತನ ಧ್ಯಾನ ಮಾಡ್ತಾನೋ, ಜಪ ಮಾಡ್ತಾನೋ, ಅವನು ಸಂಸಾರ ಸಾಗರವನ್ನ ದಾಟ್ಬಿಡ್ತಾನೆ. ಯಾರು ಅಂತ ಭಕ್ತರ ಚರಿತೆಗಳನ್ನ ಓದ್ತಾರೆ, ಪ್ರಹ್ಲಾದರ, ಧ್ರುವ ಮಹಾರಾಜರಂತಹ, ಅಂಬರೀಷ ಮಹಾರಾಜರಂತಹ, ಪರೀಕ್ಷಿತ್ ಮಹಾರಾಜರಂತಹ ಭಕ್ತರ ಚರಿತ್ರೆಗಳನ್ನ ಯಾರು ಓದ್ತಾನೆ, ಅವನು ಎಲ್ಲಿಗೆ ಹೋಗ್ತಾನೆ? ಸೀತಾಪತೆ ಪದಂ ಅನಂತ ಸುಖಂ ಪ್ರಯಾಂತಿ, ಭಗವದ್ಧಾಮಕ್ಕೆ ಹೋಗ್ತಾನೆ, ವೈಕುಂಠಕ್ಕೆ ಹೋಗ್ತಾನೆ. ಕುಂಭಕರ್ಣನ್ ಬಾಯಲ್ಲಿ ಬರ್ತಾರ ಮತ್ತು ತವ್ರ ಮನೆ ಸೆಳೆತ ಎಳಿತಾ ಇದೆ ಅಲ್ವಾ ಕುಂಭಕರ್ಣನ್ಗೆ. ಅಯ್ಯೋ ನಾನು ವೈಕುಂಠದಿಂದ ಬಂದವನಲ್ವಾ, ವೈಕುಂಠದಿಂದ ಬಂದವನಲ್ವಾ ಅಂತ ಆ ಸೆಳೆತ. ಅದಕ್ಕೆ ಹೇಳುದು, ಸೆಳೆತ ಬೆಳೆಸ್ಕೋಬೇಕು ನಾವು ಭಗವಂತನ ಹತ್ರ, ಭಗವಂತನ ಮೇಲೆ ಆಕರ್ಷಣೆ ಬೆಳೆಸ್ಕೋಬೇಕು, ಎಳಿಬೇಕು ಸೆಳೆತ. ಹ್ಮ್ ಬರ್ತಲ್ಲ ನಮ್ಗೆ ಇವಾಗ. ಆ ಸೆಳೆತ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಫಸ್ಟ್ ನಾಮದ ಮೇಲೆ ರುಚಿ ಬೆಳೆಸ್ಕೋಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏನಪ್ಪಾ ಎಷ್ಟು ಸುಲಭವಾಗಿದೆ ಭಗವಂತನ ನಾಮ. ಹ್ಮ್ ಯಾಕೆ ನಾವು ಇದನ್ನ ಸರಿ ಆಯ್ತು. ಹನುಮಂತ ಲಕ್ಷ್ಮಣ ಮೂರ್ಛೆ ಹೋಗ್ಬಿಟ್ಟಿರ್ತಾನೆ. ಹೋಗಿ ಇದು ಮೃತ ಸಂಜೀವಿನಿ ತಗೊಂಬ ಅಂತ ಹೇಳಿ ಕಳಿಸ್ತಾರೆ. ಅಷ್ಟೊತ್ತಿಗೆ ಒಬ್ಬ ರಾಕ್ಷಸ ಏನ್ ಮಾಡ್ತಾನೆ ನೋಡಿ, ಇವೆಲ್ಲ ರಾಕ್ಷಸರು ಮಾಡುವಂತ ಕೆಲಸ, ಕಿತಾಪತಿಗಳು. ಓಡೋಗ್ಬಿಟ್ಟು ರಾವಣನ ಮುಂದೆ ಹೇಳ್ತಾನೆ, ಕಾಲನೇಮಿ ಕಾಲನೇಮಿ ರಾವಣನ ಬಂಟ. ಹೇಳ್ತಾನೆ, ಹಾಗಾದ್ರೆ ಒಂದ್ ಕೆಲಸ ಮಾಡು, ಕಾಲನೇಮಿಗೆ ಹೇಳ್ತಾನೆ ರಾವಣ, ಹನುಮಂತ ಏನಾದ್ರೂ ಮೃತ ಸಂಜೀವಿನಿ ತಗೊಬರಕ್ಕೆ ಅಲ್ಲಿ ಹೋದಾಗ ನೀನ್ ಏನ್ ಮಾಡ್ಬೇಕಂದ್ರೆ ಅಲ್ಲಿ ಅವನಿಗೆ ದಾರಿ ತಪ್ಪಿಸ್ಬೇಕು. ಮಾರ್ಗೋ ವಿಭ್ರಂಶಿತೋ ವಾ, ಅವ್ನಿಗೆ ಹೋಗಕ್ ಬಿಡಬಾರ್ದು. ಅಲ್ಲೇ ನೀನು ಒಬ್ಬ ಬ್ರಾಹ್ಮಣನ ವೇಷ ಹಾಕೊಂಡು ಅವನಿಗೆ ಸ್ವಲ್ಪ ಹನುಮಂತನ ತಡಿಬೇಕು. ಸರಿ ಹೋದ. ಕಾಲನೇಮಿ ವೇಷ ಮರ್ಸ್ಕೊಂಡು ದ್ರೋಣಾಚಲಕ್ಕೆ ಹನುಮಂತ ಹಾರ್ಕೊಂಡು ಬಂದ. ಮಾರ್ಗ ಮಧ್ಯೆ ಅವನಿಗೆ ಬಾಯಾರಿಕೆ ಆಯ್ತು. ಪೀತ್ವಾ ಜಲಂ ತಥೋ ಯಾಮಿ, ನೀರ್ ಕುಡ್ಕೊಂಡು ಹೋಗೋಣ ಅಂತ ನಿಲ್ತಾನೆ. ಆಮೇಲೆ ಅಲ್ಲಿ ಸುಂದರವಾದ ಏನು ಮಾಯಾ ಮಾಯಾ ಜಗತ್ತನ್ನು ಸೃಷ್ಟಿ ಮಾಡಿಬಿಡ್ತಾನೆ ಕಾಲನೇಮಿ. ಅವನು ಶಿವನ್ ಪೂಜೆ ಮಾಡ್ತಾ ಇದ್ದ ಕಾಲನೇಮಿ. ಹನುಮಂತ ಹೇಳ್ತಾನೆ, ಅಲ್ಪ ಭಗವನ್ ರಾಮದೂತೋಹಂ ಹನುಮಾನ್ ನಾಮ ನಾಮತಃ ರಾಮ ಕಾರ್ಯೇಣ ಮಹತ ಕ್ಷೀರಾಬ್ದಿಂ ಗಂತು ಮುದ್ದಿತಃ. ನಾನು ರಾಮ ಕಾರ್ಯಕ್ಕೋಸ್ಕರ ಬಂದಿದ್ದೀನಿ, ರಾಮ ಕಾರ್ಯ. ನನಗೆ ಇಲ್ಲಿ ಬಾಯಾರಿಕೆ ಆಯ್ತು. ನೀವು ಶಿವನ್ ಪೂಜೆ ಬೇರೆ ಮಾಡ್ತಿದ್ರಲ್ಲಪ್ಪ, ನಾಮಾಗಿನ ಹಾಕೊಂಡು ಜೋರಾಗಿ. ರಾಕ್ಷಸ ಅವನು ಕಾಲನೇಮಿ. ಅದಕ್ಕೆ ನನಗೆ ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಅನಿಸ್ತು, ಅದಕ್ಕೆ ಬಂದೆ. ತೃಷಾ ಮಾಂ ಬಾಧತೆ ಅದಕ್ಕೆ ಹೇಳ ಉದಕಂ ಕುತ್ರ ವಿದ್ಯತೆ, ನನಗೆ ಬಾಯಾರಿಕೆ ಆಗ್ತದೆ, ಇಲ್ಲಿ ನೀರ್ ಎಲ್ಲಿ ಸಿಗುತ್ತೆ ಕುಡಿಯೋದಿಕ್ಕೆ? ಅವನೇನ್ ಮಾಡ್ತಾನೆ, ಕಾಲನೇಮಿ ಬಾಯ್ಲಿ ನೋಡು, ಈ ಕಮಂಡಲ್ ಇದೆಯಲ್ಲ, ಇಲ್ಲಿ ನೀರಿದೆ, ಕುಡಿ, ತಗೋ, ಹಣ್ಣು ತಿನ್ನು, ಅರ್ಜೆಂಟ್ ಮಾಡ್ಬೇಡ, ಅವಸರ ಮಾಡ್ಬೇಡ. ನೋಡಿ, ಭುಂಕ್ಷ್ವ ಚೇಮಾನಿ ಪಕ್ವಾನಿ ಫಲಾನಿ ತದನಂತರಂ ನಿವಸಸ್ವ ಸುಖೇನಾತ್ರ ನಿದ್ರಾಮೇಹಿ ತ್ವರಾಸ್ತುಮಾ. ತ್ವರೆ ಮಾಡಬೇಡಿ, ನೀವು ಅರ್ಜೆಂಟ್ ಮಾಡಬೇಡಿ. ಹನುಮಂತ ಪರವಾಗಿಲ್ಲ, ನಾಳೆ ನಾಡ್ದು 3 ದಿನ ಬಿಟ್ಕೊಂಡು ಹೋಗಿ, ಪರವಾಗಿಲ್ಲ. ಅವನು ಹಿಡಿಬೇಕು ಹನುಮಂತನ, ಅಲ್ಲಿ ಅವನಿಗೆ ತಡಿಬೇಕು. ಹೇಳ್ತಾನೆ, ಇಲ್ಲಪ್ಪ ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ ಅಂತೇಳಿ ಹನುಮಂತ ಏನ್ ಮಾಡ್ತಾನೆ, ಆ ನದಿ, ಅಲ್ಲೊಂದು ನದಿ ಇರುತ್ತೆ, ನದಿಲಿ ಸ್ನಾನ ಮಾಡಕ್ಕೆ ಅಂತ ಹೋಗ್ತಾನೆ. ಕಣ್ಣು ಮುಚ್ಕೊಂಡು ಇನ್ನೇನು ಹನುಮಂತ ನೀರು ಕುಡಿದು ಆಸೆ ಬರ್ಬೇಕು, ಅಷ್ಟೊಂದು ಮೊಸಳೆ ಇರುತ್ತೆ. ಆ ಮೊಸಳೆ ಏನ್ ಮಾಡುತ್ತೆ, ಹನುಮಂತನ ಹಿಡಿದು ಬಿಡುತ್ತೆ. ಅಲ್ಲ, ಅವನು ಸಂಜೀವಿನಿ ಪರ್ವತನೇ ಹೊತ್ಕೊಂಡ್ ಬಂದ ತಲೆ ಮೇಲೆ ಮೊಸಳೆನ ಹಿಡಿದು ಬಿಸಾಕೋದು ಕಷ್ಟನಾ? ಅಲ್ಲಿ ಏನ್ ಮಾಡ್ಬೇಕಿದೆ ಅಂದ್ರೆ, ತಥೋ ದದರ್ಶ ಹನುಮಾನ್ ಗ್ರಸಂತಿ ಮಕರಿ ಋಷ. ಮಕರ ಅಂದ್ರೆ ಮೊಸಳೆ. ಒಂದ್ ಮೊಸಳೆ ಬಂತು ಅಲ್ಲಿ, ಆ ಮೊಸಳೆನ ಕೊಂದು ಬಿಡ್ತಾನೆ. ಅದು ಶಪ್ತಾಹ ಮುನಿನ ಪೂರ್ವ ಅಪ್ಸರ ಕಾರಣ ಅಂತಾರೆ. ನಾನು ಅಪ್ಸರೆ ಆಗಿದ್ದೆ, ಕಾರಣಾಂತರದಿಂದ ನಾನು ಶಾಪಗ್ರಸ್ತಲಾಗಿ ಮೊಸಳೆಯಾಗಿ ಇಲ್ಲಿ ಬಂದಿದ್ದೆ. ಸೊ ನನ್ನನ್ನು ಉದ್ಧಾರ ಮಾಡಿ. ಭಗವಂತನ ಭಕ್ತರು ಯಾವ ಶಾಪಗ್ರಸ್ತ ಜನ್ಮವನ್ನು ಕೂಡ ಉದ್ಧಾರ ಮಾಡಬಹುದು ಅಂತ ತೋರಿಸ್ಬೇಕಿಲ್ಲಿ ಭಗವಂತ. ಅದೇ
ಆ, ಮೈನಾಕ, ಸಿಂಹಿಕ, ಸುರಸ ಇವರೆಲ್ಲ ದೇವತೆಗಳು ಪರೀಕ್ಷೆ ಮಾಡೋಕ್ಕೋಸ್ಕರ ಬಂದವರು. ಬಟ್ ಇವಳು ಶಾಪಗ್ರಸ್ತೆ. ಅವಳು ಹೇಳ್ತಾಳೆ ನೋಡಿ, ಆ ಮೊಸಳೆ ಹೇಳುತ್ತೆ, ಶಪ್ತಾಹಂ ಮುನಿನ, ಹಿಂದೆ ನಾನು ಶಾಪ ಧರಿಸಿ ಮೊಸಳೆ ಆಗಿ ಇಲ್ಲಿ ಬಂದಿದ್ದೆ ಅಂತ ಹೇಳಿ ಆ ಅಪ್ಸರೆ ತನ್ನ ನಿಜ ರೂಪದಲ್ಲಿ ಪ್ರಕಟ ಆಗ್ತಾಳೆ. ಅವಾಗ ಹೇಳ್ತಾಳೆ, ಅಲ್ಲಿದ್ದಾನಲ್ಲ ಅವನು ದುಷ್ಟ, ಅವನು ಮುನಿರ್ ವಿಪ್ರ ವಿಹಂಸಕ ಮುನಿರ್ ವಿಪ್ರ ವಿಹಿಂಸಕ. ಅಲ್ಲಿರುವಂತಹ ಬ್ರಾಹ್ಮಣ ಕಾಣಿಸಿನ ಅವನು ಮುನಿಗಳನ್ನ ಕೊಂದು ತಿನ್ನೋಂಥ ರಾಕ್ಷಸ, ಅವನು ಅವನು ವೇಷ ಮಾಡಿಸ್ಕೊಂಡು ಬಂದಿದ್ದಾನೆ ಅಂತ ಹೇಳ್ತಾಳೆ. ಆಗ ಹನುಮಂತ ಅವ್ರನ್ನ ಕೊಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಹೋದ ಅಲ್ಲಿ ನೋಡ್ತಾನೆ, ಏನಪ್ಪಾ ಇಲ್ಲಿ ಯಾವುದು ಔಷಧಿ ಸಂಜೀವಿನಿ ಗೊತ್ತಾಗ್ತಾ ಇಲ್ಲ. ಸರಿ ಏನ್ ಮಾಡ್ದ, ಇಡೀ ಬೆಟ್ಟನೇ ಹೊತ್ಕೊಂಡು ಬಂದ್ಬಿಡ್ತಾನೆ. ಅದ್ ಮಧ್ಯದಲ್ಲಿ ಏನೇನಾಗುತ್ತೆ ಘಟನೆಗಳು, ಅಲ್ಲಿ ಭರತನ್ ನೋಡ್ತಾನೆ, ಭರತ ಒಂದು ಬಾಣ ಹೊಡಿತಾನೆ. ಸೊ ಇದೆಲ್ಲ ಆಯ್ತು. ಆಮೇಲೆ ಆ ಇನ್ನೊಂದು ಸಂವಾದ ಬರುತ್ತೆ. ಓಕೆ, ಭರತ ಮತ್ತೆ ಹನುಮಂತನ ಸಂವಾದ ಅದಾಯ್ತು. ಕುಂಭಕರ್ಣನ ವಧೆ ಆಯ್ತು. ಯುದ್ಧ, ರಾಮ ರಾವಣ ಯುದ್ಧ, ಅದನ್ನ ಸ್ವಲ್ಪ ಹೇಳ್ಬಿಟ್ಟು ಅದನ್ನ ಸ್ಟಾಪ್ ಮಾಡೋಣ. ಹ್ಮ್ ಹ್ಮ್ ಏನ್ ರಾಮ ರಾವಣ ಯುದ್ಧ ಏನ್ ಹೇಳುದು, ರಾಮ ಬಾಣ ಹೊಡೆದ, ರಾವಣ ಸತ್ತ ಅಂತ ಹೇಳ್ಬೇಕು ಅಷ್ಟೇನೆ. ಏನಿಲ್ಲ. ಬಟ್ ಮಾತಲ್ಲಿ ಹೇಳ್ತಾನೆ, ಮಾತಲ್ಲಿ ಆ ಇವನ್ಗೆ ಎಷ್ಟು ತಲೆ ಕತ್ತರಿಸಾದ್ರೂ ವಾಪಸ್ ಬರ್ತಿರುತ್ತೆ. ಅವನಿಗೆ ಎದೆಗೆ ಬಾಣ ಹೊಡೆದ್ರೆ ಮಾತ್ರ ಸಾಯ್ತಾ ಇದ್ದ, ಅದೊಂದು ಹೇಳ್ತಾರೆ. ಅದಾದ್ಮೇಲೆ ರಾಮ ದೇವತೆಗಳು ಬಂದು ಹೇಳ್ತಾರೆ, ರಾಮ ಸುಮ್ನೆ ಸಮಯ ವ್ಯರ್ಥ ಮಾಡ್ಬೇಡ, ಅವ್ರಿಗೆ ಬಾಣ ಹೊಡೆದ್ಬಿಟ್ಟು ಅವ್ರಿಗೆ ಮುಗಿಸ್ಬಿಡು ಅಂತ. ಅಂದ್ರೆ ಇಲ್ಲಿ ನಾವು ರಾಮಚಂದ್ರನಿಗೆ ಗೊತ್ತಿದ್ರು ಶಕ್ತಿ, ಮಹಾಶಕ್ತಿವಂತ ಆಗಿದ್ರು ರಾವಣ ಜೊತೆ ಯಾಕೆ ಆತರ ಮಾಡ್ತಾನೆ, ಆಮ್, ತಡ ಮಾಡ್ತಾನೆ ಯುದ್ಧದಲ್ಲಿ. ಅಂದ್ರೆ ಭಗವಂತ ಆಸೆ ಪಡ್ತಾನಂತೆ, ನನ್ನ ಜೊತೆ ಯುದ್ಧ ಮಾಡ್ಬೇಕು ಅಂತ ರಾವಣ ಇಷ್ಟಪಡ್ತಾ ಇದ್ದಾನೆ, ಅದಕ್ಕೆ ನಾನು ಸ್ವಲ್ಪ ಕಾಲ ಅವನ ಜೊತೆ ಆಟ ಆಡ್ಬೇಕು ಅಂತ. ರಾವಣ ಜೊತೆ ಇದೇ ತರ ನರಸಿಂಹ ಅವತಾರದಲ್ಲೂ ಅಷ್ಟೇ ಹಿರಣ್ಯಕಶಿಪು ಜೊತೆ ಭಗವಂತ ಆಟ ಆಡ್ದ ಅಂತ, ಖುಷಿ ಕೊಟ್ಟ ಅವನಿಗೆ ಅಂತ. ರಾವಣ ಭಗವಂತನ ಆ ಶಕ್ತಿಯನ್ನ ನೋಡ್ಬೇಕು, ಕಾಣ್ಬೇಕು ಅಂತ ಅವನು ಆ ರೀತಿಯಲ್ಲಿ ನಡ್ಕೊಳ್ತಾನೆ. ಹೇಳ್ತಾರೆ, ಅಯಂ ತು ರಾಕ್ಷಸ ಕುರೂರೋ ಬ್ರಹ್ಮಾತೀವ ತಾಮಸ ಪರದಾರರ್ಥೋ ವಿಷ್ಣು ದ್ವೇಷಿ ತಾಪಸ ಹಿಂಸಕಃ ಪಶ್ಯತ್ಸು ಸರ್ವಭೂತೇಶು ರಾಮಮೇವ ಪ್ರವಿಷ್ಟವಾನ್. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ರು, ರಾಮಚಂದ್ರ ಅವನನ್ನ ಸಂಹಾರ ಮಾಡ್ಬಿಡು ಅಂತೇಳಿ ಆ ಸಂಹಾರ ಮಾಡ್ದ. ರಾವಣನ್ಗೆ ಎಷ್ಟು ಭಾಗ್ಯ ಬಂತು ಅಂದ್ರೆ, ರಾಮೇಣ ನಿಹತಾಶ್ಚಾನ್ಸೆ ನಿರ್ದೋಷ ಶೇಷ ಕಲ್ಮಶ. ಭಗವಂತನಿಂದ ಸಂಹಾರ ಆಗಿದ್ದಕ್ಕೆ ನಿರ್ಧೂತ ಅಶೇಷ ಕಲ್ಮಶ. ಈಗ ಅವನು ರಾವಣ ಪ್ಯೂರಿಫೈಡ್ ಆಗ್ಬಿಟ್ಟ. ಈಗ ಅವನಲ್ಲಿ ಯಾವ ಕಲ್ಮಶ ಇಲ್ಲ. ಈಗ ಅವನು ಅಷ್ಟು ಮಾಡಿದ ಅಪರಾಧಗಳೆಲ್ಲ ನಾಶ ಆಯ್ತು. ಮತ್ತೆ ಅಪರಾಧ ಮಾಡೋರಿಗೆಲ್ಲ ಭಗವಂತ ಸಂಹಾರ ಮಾಡ್ತಾನ ಅಂತ ಪ್ರಶ್ನೆ ಬಂದ್ರೆ ಇಲ್ಲ. ಯಾಕಂದ್ರೆ ಭಗವಂತ ಅವತಾರ ಮಾಡಿದ್ದೇ ರಾವಣನಿಗೋಸ್ಕರ. ಅದ್ರ ಮಧ್ಯದಲ್ಲಿ ಬೇರೆ ಬೇರೆ ದೇವತೆಗಳು, ಬೇರೆ ಬೇರೆ ಭಕ್ತರು ಕೂಡ ಭಗವಂತನ ಕಾಣ್ಬೇಕು ಅಂತ ಆಸೆ ಪಟ್ಟಿದ್ರು. ಆದ್ರೆ ಜಯ ವಿಜಯರಿಗೋಸ್ಕರ ಭಗವಂತ ಮುಖ್ಯವಾಗಿ ಅವತಾರ ಮಾಡಿದ್ದು. ಆ ಜಯ ವಿಜಯರ ಅಂಶನೇ ರಾವಣ ಮತ್ತೆ ಕುಂಭಕರ್ಣ. ಹೇಳ್ತಾರೆ, ರಾಮ ಸಾಯುಜಮೇವಾಪ ರಾವಣ ಮುಕ್ತ ಬಂಧನ. ಭಗವಂತ ಅವನು ಕೊಂದ ತಕ್ಷಣನೇ ಅವನು ಬಂಧನದಿಂದ ಮುಕ್ತನಾಗ್ಬಿಟ್ಟ, ಸಂಸಾರ ಬಂಧನದಿಂದ ಮುಕ್ತನಾದ. ನಾವು ಸಾಮಾನ್ಯ ಬದ್ಧ ಜೀವಿಗಳು, ನಾವು ಹೇಗೆ ಸಂಸಾರದಿಂದ ಮುಕ್ತರಾಗಬೇಕು? ಕಲಿಯುಗದಲ್ಲಿ ಹರಿನಾಮನೇ ಭಗವಂತನ ಅವತಾರ. ಕಲಿಕಾಲೆ ನಾಮರೂಪೇ ಕೃಷ್ಣ ಅವತಾರ. ನಾವೆಲ್ಲರೂ ಈಗ ಕಲಿಯುಗದಲ್ಲಿ ಬಂದಿದ್ದೀವಿ. ಇಲ್ಲಿ ಹರಿನಾಮ ಯಾರು ಜಪ ಮಾಡ್ತಾರೆ, ಹರಿನಾಮನೇ ಭಗವಂತನ ಅವತಾರ. ಆ ರೂಪದಲ್ಲಿ ನಾವು ಭಗವಂತನ ಧ್ಯಾನ ಮಾಡಬೇಕು. ಪಾಪಿಷ್ಟೋ ವಾ ದುರಾತ್ಮ ಪರ ಧನ ಪರಧಾರೇಶು ಸಕ್ತೋ ಯದಿ ಸ್ಯಾನ್ ನಿತ್ಯಂ ಸ್ನೇಹ ಭಯಾದ್ವಾ ರಘುಕುಲ ತಿಲಕಂ
ಭಾವಯನ್ ಪರೇತಃ. ಇಲ್ಲಿ ಹೇಳಿದ್ರು, ಎಂತ ಪಾಪಿ ಆಗಿರ್ಲಿ, ಪಾಪಿ ದುರಾತ್ಮ ಬೇರೊಬ್ಬರ ಧನ, ಸ್ತ್ರೀ, ಅವರ ಆಸ್ತಿ ಪಾಸ್ತಿ ಎಲ್ಲವನ್ನ ಕಿತ್ಕೊಂಡವನಾಗಿರ್ಲಿ, ಭಯದಿಂದ ಆಗಿರ್ಲಿ ಪ್ರೀತಿಯಿಂದ ಆಗಿರ್ಲಿ, ಯಾರು ಭಗವಂತನನ್ನ ಧ್ಯಾನ ಮಾಡ್ತಾನೋ ಅವನು ಅಸಂಖ್ಯ ಜನ್ಮಗಳಲ್ಲಿ ಮಾಡಿರೋ ಎಲ್ಲ ಪಾಪಗಳು ಕೂಡ ನಾಶ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ, ದೇವತೆಗಳಿಂದಲೂ ಕೂಡ ಅವ್ರು ವಂದಿತರಾಗ್ತಾರೆ. ಏನ್ ಮಾಡೋದ್ರಿಂದ? ಭಗವಂತನ ನಾಮ ಧ್ಯಾನ ಮಾಡೋದ್ರಿಂದ, ನಾಮ ಜಪ ಮಾಡೋದ್ರಿಂದ. ತುಂಬಾ ಸುಲಭವಾಗಿದೆ ಕಲಿಯುಗದಲ್ಲಿ. ಆದ್ರೆ ಆ ಸುಲಭವಾಗಿರೋದು ನಾವು ಮಾಡಕ್ಕಾಗ್ತಾ ಇಲ್ಲ. ಅಂದ್ರೆ ಅರ್ಥ ಏನಂದ್ರೆ, ಕಲಿಯುಗದ ಜನರು ಅಷ್ಟು ಪಾಪಿಗಳು ಅಂತ. ಕಲಿಯುಗ ಜನ ಅಷ್ಟು ಪಾಪಿಗಳು. ಯಾವುದು ಭಗವದ್ ಧಾಮಕ್ಕೆ ಹೋಗೋದಕ್ಕೆ ಸುಲಭ ಮಾರ್ಗ ಅದನ್ನ ಬಿಟ್ಬಿಟ್ಟು ನರಕಕ್ಕೆ ಹೋಗೋದಕ್ಕೆ ಎಷ್ಟು ಕಷ್ಟ ಇದೆ ಅದನ್ನ ಮಾಡ್ತಾ ಕೂತಿದ್ದಾರೆ. ನರಕಕ್ಕೆ ಹೋಗೋಕೆ ಎಷ್ಟು ಕಷ್ಟ ಪಡ್ಬೇಕು ನೋಡಿ, ಕೊಲೆ ಮಾಡ್ಬೇಕು, ಜೂಜಾಡ್ಬೇಕು, ಮಾಂಸ ತಿನ್ಬೇಕು, ದುಡ್ಡು ಖರ್ಚು ಮಾಡ್ಬೇಕು, ಹೆಂಡ ಸಾರಾಯಿ ಕುಡಿಬೇಕು, ದುಡ್ಡು ಖರ್ಚು ಮಾಡಿ ಪಾಪ ಮಾಡ್ಬೇಕು ನರಕಕ್ಕೆ ಹೋಗೋದಕ್ಕೆ. ಆದ್ರೆ ಭಗವಂತ ನಾಮ ಹೇಳೋದಕ್ಕೆ ಏನು ಖರ್ಚಿಲ್ಲ. ಮಾಡ್ರಿ ಅಂದ್ರೆ ಮಾಡಲ್ಲ. ಭಗವಂತ ಸ್ಮರಣೆ ಮಾಡ್ರಿ ಮಾಡಲ್ಲ. ಬೇಕಾದ್ರೆ ನರಕಕ್ಕೆ ಹೋಗೋದಕ್ಕೆ ಎಷ್ಟೇ ಕಷ್ಟ ಆಗ್ಲಿ ಖರ್ಚಾಗ್ಲಿ ನಾನು ರೆಡಿ. ಸುಲಭಂ ಭಗವನ್ ನಾಮಂ ಜಿಹಾಚ ವಶವರ್ತಿನಿ ತದ್ಯಪಿ ನರಕಂ ಯಾಂತಿ ಕಿಮಾಶ್ಚರ್ಯ ಮತ ಪರಂ. ಭಗವಂತ ನಾಮ ತುಂಬಾ ಸುಲಭ ಆಗಿದೆ, ಮಾಡ್ಬೇಕು ಮನಸ್ಸಿಟ್ಟು ಪ್ರೀತಿಯಿಂದ. ಹೇಳ್ತಾರಲ್ಲ, ಪಾಪಿಷ್ಟೋವಾ, ಅವನ್ ಪಾಪಿ ಆಗಿರ್ಲಿ, ದುರಾತ್ಮನಾಗಿರ್ಲಿ, ಪರಧನ ಪರಧಾರೇಶು, ಇನ್ನೊಬ್ಬರ ದುಡ್ಡು, ಇನ್ನೊಬ್ಬರ ಪತ್ನಿ, ಇನ್ನೊಬ್ಬರ ಮಕ್ಕಳು, ಇನ್ನೊಬ್ಬರ ಮನೆ ಮಠ, ಇನ್ನೊಬ್ಬರ ಸ್ವತ್ತನ್ನ ಕಿತ್ಕೊಳ್ಳೋನಾಗಿರ್ಲಿ, ಸಕ್ತೋ ಯದಿ ಸ್ಯಾ ನಿತ್ಯಂ ಸ್ನೇಹಾತ್, ಆದ್ರೂ ಕೂಡ ಯಾರು ಭಗವಂತ ನಾಮವನ್ನ ಸ್ನೇಹಾತ್ ಸ್ನೇಹದಿಂದನೋ, ಭಯಾತ್ ಭಯದಿಂದನೋ, ನರಕ ಆಗುತ್ತಾ ಭಗವಂತ ನಾಮ ಹೇಳಿ ನರಕಕ್ಕೆ ಹೋಗ್ತೀನ, ಹರೇ ಕೃಷ್ಣ ಹರೇ ಕೃಷ್ಣ 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 ಭಯದಿಂದ ಹೇಳ್ರಿ ಅಪ್ಪ. ಸ್ನೇಹದಿಂದ ಹೇಳಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರು ಭಗವಂತ ನಾಮವನ್ನ ಸ್ನೇಹಾತ್ ಭಯಾತ್ ಹೇಳ್ತಾರೋ ಅವ್ರಿಗೆ ಭಗವಂತ ತನ್ನ ಧಾಮವನ್ನೇ ಕೊಟ್ಬಿಡ್ತಾನೆ. ಮತ್ತೆ ಹುಟ್ಟು ಬರೋ ಅವಶ್ಯಕತೆ ಇಲ್ಲ ಇಲ್ಲಿ. ಹತ್ವಾ ಯುದ್ಧೇ ದಶಾಸ್ಯಂ ತ್ರಿಭುವನ ವಿಷಮಂ ವಾಮಹಸ್ತೇನ ಚಾಪಂ ಭೂಮೋ ವಿಷ್ಟಭ್ಯ. ಹೇಳ್ತಾರೆ, ಅಲ್ಲಿಗೆ ರಾವಣನ ಸಂಹಾರ ಆಯಿತು. ಸಂಹಾರ ಆಗೋಕ್ ಮುಂಚೆ ಭಗವಂತ ಅವನಿಗೆ ಚತುರ್ಭುಜ ದರ್ಶನವನ್ನ ಆಡಿಸ್ತಾನೆ. ಭಗವಂತನ ಕಣ್ಣೆದುರುಗಡೆನೆ ಪ್ರಾಣವನ್ನ ಬಿಡ್ತಾನೆ. ಸೊ ಆ ಪ್ರಾಣ ಮುಂದೆ ಶಿಶುಪಾಲ ದಂತವಕ್ರಾಗಿ ಬಂದರು ರಾವಣ ಮತ್ತೆ ಕುಂಭಕರ್ಣರು. ಇದಕ್ಕೆ ಮಧ್ಯದಲ್ಲಿ ಇಂದ್ರಜಿತ್ ಯಾಗ ಮಾಡ್ತಾನೆ, ಒಂದು ನಿಕುಂಬಲ, ಅಲ್ಲಿಂದ ಒಂದು ರಥ ಬರುತ್ತೆ, ಅದೆಲ್ಲ ಏನೋ ಮಾಯಾವಿ ಇದ್ದೆಲ್ಲ ಇದೆ. ಅದಾದ್ಮೇಲೆ ವಿಭೀಷಣನಿಗೆ ಪಟ್ಟ ಕಟ್ತಾರೆ. ವಿಭೀಷಣಿಗೆ 2 ಸಲ ಪಟ್ಟಾಭಿಷೇಕ ಆಗುತ್ತೆ. ಒಂದು ರಾವಣನ ಸಂಹಾರ ಮಾಡಕ್ ಮುಂಚೆನೆ ಪಟ್ಟಾಭಿಷೇಕ, ಅಂದ್ರೆ ರಾವಣ ಸಂಹಾರ ಆಗ್ತಾನೆ. ಯಾವಾಗ ಮೊದಲನೇ ಸಲ ವಿಭೀಷಣ ಬಂದ್ರೋ ರಾಮನ್ ನೋಡೋದಕ್ಕೆ ಶರಣಾಗತಿಗೆ, ಅವಾಗಲೇ ಪಟ್ಟ ಕಟ್ಬಿಡ್ತಾನೆ, ಹೋಗ್ ನೆಕ್ಸ್ಟ್ ನೀನೇ ರಾಜ. ವಿಭೀಷಣ ದೈವಾಂಶ ಸಂಭೂತ ಭಕ್ತ. ಅದಾದ್ಮೇಲೆ ವಿಭೀಷಣ ರಾಜ್ಯಾಭಿಷೇಕ ಆಗುತ್ತೆ, ಅಗ್ನಿ ಪರೀಕ್ಷೆ ಆಗುತ್ತೆ ಸೀತೆದು. ಸೀತೆಗೆ ಯಾಕೆ ಭಗವಂತ ಅಗ್ನಿ ಪರೀಕ್ಷೆ ಮಾಡ್ಬಿಟ್ಟ? ಇದೆಲ್ಲ ನಮ್ಗೆ ನಾವು ಕಲಿಯೋ ಪಾಠ. ಅಂದ್ರೆ ಸೀತೆ ಮೇಲೆ ಅನುಮಾನ ಆಯ್ತಾ, ಹಾಗಾದ್ರೆ ರಾಮಚಂದ್ರನಿಗೆ ಪ್ರಶ್ನೆಗಳು ಬರುತ್ತೆ. ನಾವು ಮಹಾಮೇಧಾವಿಗಳಲ್ವಾ, ನಮ್ಗೇನು ಪ್ರಶ್ನೆಗಳಿಗೇನು ಕಡಿಮೆ? ಹಾಗಾದ್ರೆ ಎಂತ ದೇವ್ರಿ ಅವನಿಗೆ ಸೀತೆ ನಡತೆ ಗೆಟ್ಟಿಲ್ಲ ಅಂತ ಗೊತ್ತಾಗ್ಲಿಲ್ವಾ ರಾಮಚಂದ್ರನಿಗೆ? ಪರೀಕ್ಷೆ ಮಾಡ್ಬೇಕಾಗಿತ್ತಾ ಅಂತ. ಅವನಿಗೋಸ್ಕರ ಅಲ್ಲ ಪರೀಕ್ಷೆ ಮಾಡಿದ್ದು, ನಮ್ಮಂತ ಮೂರ್ಖರಿಗೋಸ್ಕರ. ನಾಳೆ ನಾವು ಪ್ರಶ್ನೆ ಮಾಡಿದ್ರೆ, ಕೋರ್ಟ್ ತಗೊಂಡು ಕೇಸ್ ಹಾಕಿದ್ರೆ, ರಾಮಚಂದ್ರ ಮಾಡ್ಲಿಲ್ವೇನ್ರಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ರೆ ಹೆಂಗಸರುಗಳು, ರಾಮಚಂದ್ರ ಮಾಡ್ಲಿಲ್ವಾ, ಆರಾಮಾಗಿ ಕರ್ಕೊಂಬರ್ಲಿಲ್ವಾ ಅವನು, ಏನು ಪರೀಕ್ಷೆ ಮಾಡಿದೆ, ನಾನು ಹೋಗ್ತೀನಿ, ನಾನು 1 ವರ್ಷ ಇದ್ಬಿಟ್ಟು ಬರ್ತೀನಿ ಕಂಡವ್ರ ಮನೇಲಿ ಅಂತ ನಾವು ಹೇಳ್ಬಿಟ್ರೆ ಚಕಾರ. ಹೌದಾ, ಹೋಗ್ತೀಯ ಹೋಗು, ಬಂದ್ಮೇಲೆ ಅಗ್ನಿ ಪರೀಕ್ಷೆ ಮಾಡು.
ಬೆಂಕಿಲಿ ಹೋಗ್ಬಿಟ್ಟು ಬರ್ಬೇಕು, ಹಾಗಿದ್ರೆ ಓಕೆ ಅಕ್ಸೆಪ್ಟ್ ಮಾಡ್ತೀನಿ. ಹೋಗ್ತೀರಾ ಅಂತ ಪ್ರಶ್ನೆ ಮಾಡಿದ್ರೆ, ಪ್ರಶ್ನೆಗಳು ಕೇಳಕ್ ಮುಂಚೆ ಅದು ವಾಪಸ್ ನಮಗೆ ಹೊಡೆದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡ್ಬೇಕು. ಕೆಲವು ಮಾತಾಜಿಗಳೇ ಬಂದು ಹೇಳ್ತಾರೆ, ಪ್ರಶ್ನೆಗಳು ಕೇಳ್ಬಿಡ್ತಾರೆ. ನಾನ್ ಡಿವೋಟೀಸ್, ಭಕ್ತರಲ್ಲ ಅವರು, ಲೇಡೀಸ್. ಸರಿ, ನಾ ರಾಮಚಂದ್ರ ಮಾಡಿದ್ದು ಸೀತೆಯನ್ನು ಪರೀಕ್ಷೆ ಮಾಡ್ಬೋದಾ, ಹಂಗೆ ಕಾಡಿಗೆ ಕಳಿಸ್ಬೋದಾ? ಅರೆ, ಪ್ರಶ್ನೆ ಕೇಳ್ತೀರಪ್ಪ, ಅದಕ್ಕೆ ಉತ್ತರ ನಾವು ಹೇಳೋ ಉತ್ತರ ನೀವು ಅಷ್ಟೇ ಧೈರ್ಯವಾಗಿ ರಿಸೀವ್ ಮಾಡಬೇಕು. ಪ್ರಶ್ನೆ ಕೇಳುವಾಗ ಎಷ್ಟು ಧೈರ್ಯವಾಗಿ ಪ್ರಶ್ನೆ ಕೇಳ್ತಿರೋ, ನಾವು ವಾಪಸ್ ಉತ್ತರ ಕೊಟ್ಟಾಗ ಅಷ್ಟೇ ಧೈರ್ಯದಿಂದ ನೀವು ಅದನ್ನ ಸ್ವೀಕಾರ ಮಾಡ್ಬೇಕು. ಮಾಡ್ತೀರಾ? ಅಗ್ನಿ ಪ್ರವೇಶ ಮಾಡ್ತೀರಾ ನೀವು? ಸಾಮಾನ್ಯ ಅಗ್ನಿ ಅಲ್ಲ ಅದು, ಬೂದಿನೂ ಸಿಗೋದಿಲ್ಲ. ಅಂದ್ರೆ ಲೋಕ ಮರ್ಯಾದೆನ ಕಾಪಾಡೋಕ್ಕೋಸ್ಕರ ನಾಳೆ ದಿನ ಯಾರೋ ಒಬ್ಬ ಅಗಸ ಬರ್ತಾನೆ, ಏನೋ ಒಂದ್ ಚಾಡಿ ಮಾತು ಹೇಳ್ತಾನೆ, ಅಗಸ ಕಂಡಿದ್ನೋ ಕಂಡಿಲ್ವೋ ಗೊತ್ತಿಲ್ಲ, ನೋಡ್ರಿ ಅವ್ರ ಹೆಂಡತಿ ಏನೋ ಹೋಗಿದ್ರಂತೆ 1 ವರ್ಷ ಅಂತ ಅಂದ್ರೆ, ಈಗ ನಾವು ಅದನ್ನ ಹೆಂಗ್ ಸ್ವೀಕಾರ ಮಾಡ್ಬೇಕು? ಜನ ಆಡ್ಕೋತಾರೆ ಇವಾಗ. ಅದಕ್ಕೆ ಪರೀಕ್ಷೆ. ಅಲ್ಲಿ ನಾವು ರಾಮನ ಸತ್ವನ ಪರೀಕ್ಷೆ ಮಾಡಿದಾಗ ಸೀತೆ ಸತ್ವನ ಪರೀಕ್ಷೆ ಮಾಡೋದಲ್ಲ. ಅಲ್ಲಿ ಕಲಿಯುಗದಲ್ಲಿ ಜನರು ಹೆಂಗಿರ್ತಾರೆ ಅದಕ್ಕೆ ತಕ್ಕ ಹಾಗೆ ನಾವು ಪಾಠ ಕೊಡಬೇಕು ಜನಗಳಿಗೆ ಅಂತ ರಾಮನ ಯೋಚನೆ. ಎಲ್ಲೂ ಪ್ರಶ್ನೆ ಬರಬಾರ್ದು, ರಾಮನ ಮರ್ಯಾದೆಯನ್ನ ಪ್ರಶ್ನೆ ಮಾಡುವಂಥದ್ದು ಎಲ್ಲೂ ದೋಷಗಳು ಕಾಣಿಸಬಾರದು. ಅಪವಾದ ಬರುತ್ತೆ, ಕೃಷ್ಣನ ಮೇಲೂ ಅಪವಾದ ಬಂತು, ಶಮಂತಕ ಮಣಿ ಕದ್ದಿದ್ದಾನೆ ಅಂತ. ರಾಮನ ಮೇಲೆ ಅಪವಾದ ಬಂತು, ಸೀತೆ ಮೇಲೆ ರಾಮಚಂದ್ರನೇ ಇಲ್ಲ ಅಗ್ನಿ ಪರೀಕ್ಷೆ ಮಾಡುವ ಅಂತ ಹೇಳ್ದ. ಅಪವಾದ ಅಲ್ಲ ಅದು. ಅದಾದ್ಮೇಲೆ ರಾವಣ ಸತ್ತು ಬಿದ್ದಿದ್ದಾನೆ, ಮಂಡೋದರಿ ಬಂದ್ಲು. ಮಂಡೋದರಿ ಎಷ್ಟು ಮಹಾ ಗಟ್ಟಿ ಧೈರ್ಯವಂತೆ ಅಂದ್ರೆ, ಅಲ್ಲಿ ಮಂಡೋದರಿದೊಂದು ವಿಚಾರ ಹೇಳಬೇಕು. ಅವಳಿಗೆ ಖುಷಿ ದುಃಖ ಎರಡು ಒಟ್ಟೊಟ್ಟಿಗೆ ಆಗ್ತಾ ಇದೆ. ಮಂಡೋದರಿಗೆ ಭಗವಂತ ದರ್ಶನ ಕೊಟ್ಟ. ಭಗವಂತನ ಕಂಡ ಸಂತೋಷ ಒಂದ್ ಕಡೆ, ಗಂಡ ಸತ್ಬಿದ್ದೇನೆ ಅನ್ನೋ ದುಃಖ ಒಂದ್ ಕಡೆ. ಆದ್ರೆ ಎಲ್ಲೂ ರಾಮಚಂದ್ರನ ಹೀಯಾಳಿಸಿ ತಪ್ಪಾಗಿ ಮಾತಾಡ್ಲಿಲ್ಲ ಅವಳು. ಗೊತ್ತಿತ್ತಲ್ಲ ಅವಳಿಗೆ ಅವನು ಎಂತವನಂತ. ಮಂಡೋದರಿಗೆ ಸಮಾಧಾನ ಮಾಡಿ ರಾಮಚಂದ್ರ ದರ್ಶನ ಕೊಡ್ತಾನೆ. ಅದಾದ್ಮೇಲೆ ವಿಭೀಷಣನಿಗೆ ಅಣ್ಣನ ಅಂತ್ಯ ಸಂಸ್ಕಾರ ಮಾಡುವಂತಾನೆ. ಇಲ್ಲ ನಾನು ಮಾಡಲ್ಲ, ಕ್ರೂರಿ, ಸರಿ ಇಲ್ಲ. ಅದಕ್ಕೆ ರಾಮ ಹೇಳ್ತಾನೆ, ನೋಡಪ್ಪ, ಮರಣಾಂತಾನಿ ವೈರಾಣಿ ನಿವೃತ್ತಂ ನ ಪ್ರಯೋಜನಂ ಕ್ರಿಯತಾಮಸಿ ಸಂಸ್ಕಾರೋ ಮಮಾಪ್ಯೇಷ ಯಥಾತವಾ. ವೈರತ್ವ ಎಲ್ಲಿವರೆಗೂ ಇರುತ್ತೆ? ಸಾಯೋ ತನಕ ಇರುತ್ತೆ. ಸತ್ಮೇಲೆ ಎಂತ ವೈರ? ಅವನು ಬದುಕಿದ್ದಾಗ ಹಿಂಗ್ ಮಾಡ್ದ ಗೊತ್ತಾ? ಅರೆ, ಬದುಕಿದ್ದಾಗ ವೈರ ಇತ್ತಪ್ಪ, ಸತ್ಮೇಲೆ ಮರಣಾಂತಾನಿ ವೈರಾಣಿ ನಿವೃತ್ತಂ ನ ಪ್ರಯೋಜನಂ. ವೈರ ಯಾಕೆ ಮಾಡ್ಬೇಕು? ರಾವಣ ಸತ್ ಮೇಲೆ ಮೊದ್ಲು ಹತ್ತಿದ್ ಯಾರು ಗೊತ್ತಾ? ಮಂಡೋದ್ರಿ ಅಲ್ಲ, ರಾಮಚಂದ್ರ. ಅವನನ್ನ ಕೊಂದ ಮೇಲೆ ಮೊದ್ಲು ಹೊತ್ತವನೇ ಯಾರು? ರಾಮಚಂದ್ರ. ಅಯ್ಯೋ, ಅನ್ಯಾಯವಾಗಿ ಸತ್ತು ಹೋಗ್ಬಿಟ್ಟಲ್ಲ ಇವನು, ಎಂತ ಒಳ್ಳೆಯವನು. ಭಗವಂತ ಅವನಲ್ಲೂ ಕೂಡ ಒಳ್ಳೇದನ್ನೇ ಕಂಡ. ಇದೊಂದು ದುರ್ಗುಣ ಇಲ್ಲ ಇಲ್ಲ ಅಂದ್ರೆ ನಾನು ಕ್ಷಮಿಸ್ಬಿಡ್ತಾ ಇದ್ದೆ, ಅವನನ್ನ ಬಿಟ್ಬಿಡ್ತಾ ಇದ್ದೇನೆ ಅವನನ್ನ. ಅದೊಂದು ತಪ್ಪು ಮಾಡ್ಬಿಟ್ನಲ್ಲ ಅಂತ ಭಗವಂತ, ಅದೊಂದು ಸಣ್ಣ ತಪ್ಪು ನೋಡಿ, ದೊಡ್ಡ ದೊಡ್ಡ ತಪ್ಪು ಮಾಡಿದಾನೆ ಅವನು. ಆದ್ರೆ ಭಗವಂತನ ಕಣ್ಣಿಗೆ ಅದು ಸಣ್ಣದಾಗಿ ಕಾಣಿಸ್ತು. ಅದೇ ಒಂದು ಹಳ್ಳಿ ಸಣ್ಣ ಸೇವೆ ಮಾಡುತ್ತೆ, ದೊಡ್ಡದಾಗಿ ಕಾಣಿಸುತ್ತೆ ಭಗವಂತನಿಗೆ. ವೈರ ಮಾಡಬೇಡ. ಈಗ ನೀನ್ ಮಾಡಿಲ್ಲ ಅಂದ್ರೆ ನಾನೇ ಮಾಡ್ತೀನಿ ಅಂತಾನೆ. ಯಾಕೆಂದ್ರೆ ನಿನಗೆ ರಾವಣ ಹೆಂಗೋ ನನಗೂ ಹಂಗೆ ಅಂತ ಹೇಳ್ತಾನೆ. ರಾವಣನ ಅಣ್ಣ ತರ ನೋಡ್ತಾನೆ ನೋಡಿ. ರಾಮಾಜ್ಞಾಂ ಶಿರ್ಸಾಧತ್ವ ಶೀಘ್ರಮೇವ ವಿಭೀಷಣ. ಆಯ್ತು, ಹಾಗೆ ಆಗ್ಲಿ ಅಂತ ಹೇಳ್ಬಿಟ್ಟು ಆ ವಿಭೀಷಣ ಅಂತ್ಯ ಸಂಸ್ಕಾರ ಮಾಡ್ತಾನೆ. ಆಮೇಲೆ ಅದಾದ್ಮೇಲೆ ವಿಭೀಷಣ ರಾಜ್ಯಭಾರವನ್ನ ಮಾಡಕ್ಕೆ ತಯಾರಿ ಮಾಡ್ಕೊಳ್ತಾನೆ, ಲಂಕಾ ರಾಜ್ಯಭಾರ ಮಾಡ್ತಾನೆ.
ಅದಾಯ್ತು. ಅದಾದ್ಮೇಲೆ ಅಲ್ಲಿಂದ ಅಯೋಧ್ಯೆಗೆ ಬರೋ ದಾರಿಲಿ ಯಾರನ್ನ ಭೇಟಿ ಮಾಡ್ತಾನೆ, ಅದೆಲ್ಲ ಕಥೆ ಇದೆ. ಓಕೆ, ನಮ್ಗೆ ಇಷ್ಟು ಸಾಕು. ಅದಾದ್ಮೇಲೆ ಸೀತೆ ಅಗ್ನಿ ಪ್ರವೇಶ, ಅಲ್ಲಿ ಅಗ್ನಿದೇವ ಸೀತೆಯನ್ನ, ಮೂಲ ಸೀತೆಯನ್ನ ಕರ್ಕೊಂಡು ಬರ್ತಾನೆ, ಮಾಯಾ ಸೀತೆಯನ್ನ ಬಿಟ್ಟು. ಹ್ಮ್ ಆಮೇಲೆ ಇಲ್ಲಿ ಹೇಳ್ತಾರೆ, ಬ್ರಹ್ಮದೇವ್ರು ಪ್ರಾರ್ಥನೆ ಮಾಡುದು. ಬ್ರಹ್ಮದೇವ್ರು ಬಂದ್ರು, ಕೋವಾ ಜ್ಞಾತುಂ ತ್ವಾಂ ಅತಿಮಾನಂ ಗತಮಾನಂ ಮಾಯಾಸಕ್ತೋ ಮಾಧವ ಶಕ್ತೋ ಮುನಿಮಾನ್ಯಂ. ಹೇಳ್ತಾರೆ ಇಲ್ಲಿ, ಅಲ್ಲ ಕೃಷ್ಣ ಅವತಾರದಲ್ಲಿ ನೀನು ಬರ್ತೀಯಾ, ಇಲ್ಲಿದ್ದ ಋಷಿಗಳಿಗೆ ಮುನಿಗಳಿಗೆ ನೀನು ಅಲ್ಲಿ ಪತ್ನಿಯರ ಸ್ಥಾನ ಕೊಡ್ತೀಯಾ ಅಂತ ಹೇಗ್ ಗೊತ್ತಾಯ್ತು ಮುಂದೆ? ದ್ವಾಪರದಲ್ಲಿ ಕೃಷ್ಣ ವೃಂದಾರಣ್ಯ ವಂದಿತ ವೃಂದಾರಕ ವೃಂದಂ. ವೃಂದಾರಣ್ಯ ಅಂದ್ರೆ ವೃಂದಾವನ ಅಂತ, ವೃಂದಾರಣ್ಯ ವೃಂದಾವನ. ಅಲ್ಲಿ ವಂದೇ ರಾಮಂ ಭಾವಮುಖ ವಂದ್ಯಂ ಸುಖಕಂದಂ. ನೀನು ಕೃಷ್ಣ ರೂಪದಲ್ಲಿ ಬಂದು ಮಾಧವ ಶಕ್ತೋ ಮುನಿಮಾನ್ಯಂ, ಮಾಧವ ಶಕ್ತಿ ಅಂದ್ರೆ ಕೃಷ್ಣನಾಗಿ ಬಂದಾಗ ಅಲ್ಲಿರುವಂತಹ ದೇವತೆಗಳಿಗೆ, ಅಲ್ಲಿರುವಂತಹ ಋಷಿಗಳಿಗೆ ನೀನು ಅನುಗ್ರಹ ಮಾಡ್ತೀಯ. ಯಾರಿಗೆ? ಶಿವನೇ ಮುಂತಾದ ದೇವತೆಗಳಿಗೆ ಸ್ವಯಂ ವಂದನೀಯನಾಗಿರುವೆ. ಶಿವನು ಕೂಡ ರಾಮ ಕೃಷ್ಣನಿಗೆ ವಂದನೆ ಮಾಡಬೇಕು. ಇದಾದ್ಮೇಲೆ ಒಂದೇ ರಾಮಂ ಮರಕತವರ್ಣಂ ಮಥುರೇಶಂ. ಓ ರಾಮ, ಒಂದೇ ರಾಮಂ ಮಥುರೇಶಂ. ಮಥುರೇಶಂ ಯಾರು? ಕೃಷ್ಣ. ಮತ್ತೆ ಎಲ್ಲಿ ಹೋಲಿಕೆ ಆಗ್ತದೆ ಇಲ್ಲಿ ಅಂತ ಪ್ರಶ್ನೆ ಮಾಡಿದ್ರೆ, ರಾಮನೇ ಕೃಷ್ಣ, ಕೃಷ್ಣನೇ ರಾಮ, ಏನು ಭೇದ ಇಲ್ಲ. ಆದ್ರೆ ಯಾರು ದೇವೋತ್ತಮ ಪರಮ ಪುರುಷ ಕೃಷ್ಣ ಅಂತ ಭಾವಿಸ್ಕೊಳ್ತಾರೆ, ಅರ್ಥ ಮಾಡ್ಕೊಳ್ತಾರೆ, ಅವ್ರಿಗೆ ಎಲ್ಲವೂ ಅರ್ಥ ಆಗುತ್ತೆ. ಸೊ ಇವೆಲ್ಲ ಪ್ರಾರ್ಥನೆಗಳು ನಮ್ಗೆ ಅಲ್ಲಲ್ಲೇ ಅದ್ರ ರಹಸ್ಯವನ್ನ ನಾವು ಅರ್ಥ ಮಾಡ್ಕೋಬೇಕು. ರಹಸ್ಯ ಏನಂದ್ರೆ, ಮಾಯಾಸಕ್ತೋ ಮಾಧವ ಶಕ್ತೋ ಮುನಿಮಾನ್ಯಂ ವೃಂದಾರಣ್ಯೇ ವಂದಿತ ವೃಂದಾರಕ ವೃಂದಂ. ನೀನು ವೃಂದಾವನದಲ್ಲಿ ಕೃಷ್ಣನಾಗಿ ಬರ್ತೀಯಾ ಅಂತ ಹೇಳಿಬಿಟ್ಟಿದ್ದಾರೆ. ಆಮೇಲೆ ಅಂದ್ರೆ ಕೃಷ್ಣ ಬೇರೆ ಇಲ್ಲ, ರಾಮ ಬೇರೆ ಇಲ್ಲ ಅನ್ನೋ ಅರ್ಥ. ಮಥುರನಾಥ, ಮಥುರನಾಥ ಕೃಷ್ಣ, ಅದು ಇಲ್ಲಿ ಹೇಳ್ತಾ ಇರೋದು ಮಥುರನಾಥ ಅಂತ ರಾಮನಿಗೆ. ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ್ರು, ಅದಾದ್ಮೇಲೆ ಎಲ್ಲಾ ದೇವತೆಗಳು ಪ್ರಾರ್ಥನೆ ಮಾಡಿದ್ರು. ಇಂದ್ರ ಹೇಳ್ತಾರೆ, ಭಜೇಹಂ ಸದಾ ರಾಮಮಿಂದೀವರ ಅಂಬಂ ಭವಾರಣ್ಯ ದಾವಾನಲ ಅಭಿಧಾನಂ ಭವಾನಿರುದ ಭಾವಿತ ನಂದರೂಪಂ ಭವಾ ಅಭಾವ ಹೇತುಂ ಭವಾದಿ ಪ್ರಪನ್ನಂ. ಯಾರ ನಾಮವು, ಹೇಳ್ತಾರಲ್ಲ, ಯಾರ ನಾಮ ಭಜೇಹಂ ಸದಾ, ಯಾರ ನಾಮವನ್ನು ನಾವು ಸದಾ ಭಜನೆ ಮಾಡ್ತಿರ್ತೀವೋ ಅಂತ ನಾಮ ಭಜನೆ ಮಾಡುವವನು ಈ ಸಂಸಾರವೆಂಬ ಗೊಂಡಾರಣ್ಯಕ್ಕೆ ಮತ್ತೆ ವಾಪಸ್ ಬರೋಂಗಿಲ್ಲ. ದೇವತೆಗಳು ಪ್ರಾರ್ಥನೆ, ಎಲ್ಲಾ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ಅದಲ್ಲೆಲ್ಲ ಒಂದೊಂದು ಹೇಳೋದಷ್ಟೇ. ಭೋಗಾಸಕ್ತರಿಗೆ ಯಾವಾಗಲೂ ಬಹುದೂರ, ಯೋಗಾಸಕ್ತರಿಗೆ ಯಾವಾಗಲೂ ಹತ್ರ. ಸದಾ ಭೋಗ ಬಾಜಾಂ ಸುದೂರೆ, ಸದಾ ಯೋಗ ಬಾಜಂ ಅದೂರೆ. ಭೋಗ ಬಾಜರು ಯಾರಿರ್ತಾರೆ ಅವರಿಗೆ ದೂರೆ, ಯೋಗ ಬಾಜರು ಯಾರಿರ್ತಾರೆ ಭಕ್ತಿ ಯೋಗಿ ಭಕ್ತರಿಗೆ ಅವರು ಅದೂರೆ, ಸುಲಭವಾಗಿ ಸಿಕ್ಬಿಡ್ತೀಯ ನೀನು ಅಂತ ಪ್ರಾರ್ಥನೆ ಮಾಡಿದ್ರು. ಎಲ್ಲ ಆದ್ಮೇಲೆ ಮತ್ತೆ ಅಯೋಧ್ಯೆ ಯಾತ್ರೆ ಮಾಡ್ತಾರೆ. ಅಲ್ಲಿ ಭರದ್ವಾಜರು ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಭರದ್ವಾಜರು ಬರ್ಬೇಕಾದ್ರೆ ಹೆಂಗ್ ಬಂದ್ರೆ ಅದೇ ತರ ಹೋಗ್ತಾರೆ. ಭರದ್ವಾಜ ಆಶ್ರಮಕ್ಕೆ ಬಂದಿರ್ತಾರಲ್ಲ ಚಿತ್ರಕೂಟಕ್ಕೆ ಹೋಗಕ್ ಮುಂಚೆ, ಅದೇ ತರ ಭರದ್ವಾಜ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿಂದ ಭರತನ ಭೇಟಿ ಮಾಡ್ತಾನೆ. ಭರತ ಅಲ್ಲಿ ನಂದಗ್ರಾಮದಲ್ಲಿ ರಾಜ್ಯಭಾರ ಮಾಡ್ತಿರ್ತಾನೆ. ಪ್ರತಿಯೊಂದನು ಭಗವಂತನ ಪಾದುಕೆಗೆ ಅರ್ಪಣೆ ಮಾಡ್ತಾ ರಾಜ್ಯಭಾರ ಮಾಡ್ತಾ ಇರ್ತಾನೆ. ಆಮೇಲೆ ವಾನರರು ಬಂದ್ರು, ಎಲ್ಲ ಬಂದ್ಬಿಟ್ಟಿದ್ದಾರೆ. ರಾಮ ಒಂಥರ ಪುಷ್ಪಕ ವಿಮಾನ ಇತ್ತಲ್ಲ ರಾವಣಂದು, ಅದರಲ್ಲೇ ಬಂದ್ಬಿಟ್ಟಿರ್ತಾನೆ. ಆ ಪುಷ್ಪಕ ವಿಮಾನದಲ್ಲಿ ಎಷ್ಟು ಜನ ಕೂತ್ಕೊಂಡ್ರು ಇನ್ನೂ ಒಂದ್ ಸೀಟ್ ಖಾಲಿ ಇರ್ತಾ ಇತ್ತಂತೆ, ಅಷ್ಟು ದಿವ್ಯ ಅದು. ಲಕ್ಷ ಜನ ಬಂದ್ರೆ ಇನ್ನೊಂದ್ ಸೀಟ್ ಖಾಲಿ ಇರ್ತಾ ಇತ್ತು, ಕೋಟಿ ಜನ ಕೂತ್ಕೊಂಡ್ರು ಇನ್ನೊಂದ್ ಸೀಟ್ ಖಾಲಿ ಇರ್ತಾ ಇತ್ತು, ಆತರ. ಸೊ ವಾನರ್ ಏನ್ ಮಾಡ್ತಾರೆ, ಎಲ್ಲ ನಾನು ಬರ್ತೀನಿ ಅಂತ ಬಂದ್ಬಿಟ್ರು. ಅಲ್ಲಿ ಅಯೋಧ್ಯೆಯಲ್ಲಿ ನೋಡ್ತಾರೆ, ಏನಪ್ಪಾ ಎಲ್ಲಿಂದ ಬಂದ್ರು ಇವರೆಲ್ಲಾರು, ಇಷ್ಟು ಸುಂದರವಾಗಿದಾರಲ್ಲ. ಕಪಿಗಳು ಕಪಿಗಳು ನೋಡೇ ಇರ್ಲಿಲ್ಲ ಅವರು ಅಯೋಧ್ಯದಲ್ಲಿ ಇರೋ ಜನರು, ಇಷ್ಟೊಂದು ಜನ ಎಲ್ಲಿಂದ ಬಂದ್ರು ಅಂತ. ಅವಾಗ ರಾಮ ಹನುಮಂತನ ಕರೆದು ಸೀತೆ ಹೇಳ್ತಾಳೆ, ಸೀತೆ ಇವನು ಏನ್ ಕೊಡ್ಬೇಕು ಕೊಡು ಹನುಮಂತನಿಗೆ. ಏನ್ ಕೊಡೋದ್ರಿ, ಏನ್ ಕೊಡ್ರಿ, ನೀವೇ ನಿಮ್ಮನ್ನ ಕೊಟ್ಕೊಂಡ್ಬಿಟ್ಟಿದ್ದೀರ, ನನ್ನ ಹತ್ರ ಏನಿದೆ ಕೊಡೋದಕ್ಕೆ. ಅದಾದ್ಮೇಲೆ ನೀನು ಸಾಕೇತ ಧಾಮಕ್ಕೆ ಹೋಗು ಅಂತ ಹೇಳಿದಾಗ ಹನುಮಂತ ಅದನ್ನ ತಿರಸ್ಕಾರ ಮಾಡ್ತಾನೆ. ಬೇಡ,
ಪ್ರಭು ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ. ಎಲ್ಲಿವರೆಗೂ ಈ ಜಗತ್ತಲ್ಲಿ ನಿನ್ನ ನಾಮ ನಡೀತಾ ಇರುತ್ತೆ, ನಿನ್ನ ಕೀರ್ತನೆ ನಡೀತಾ ಇರುತ್ತೆ, ಅಲ್ಲಿ ತನಕ ನಾನು ಇಲ್ಲೇ ಇದ್ಬಿಡ್ತೀನಿ ಕೈ ಜೋಡಿಸ್ಕೊಂಡು. ಹರಿನಾಮ ಜಪ ಮಾಡ್ಬೇಕಾದ್ರೆ, ಕೀರ್ತನೆ ಮಾಡ್ಬೇಕಾದ್ರೆ ಅಲ್ಲಿ ಹನುಮಂತ ದೇವರು ಕೂಡ ಬಂದಿರ್ತಾರೆ, ಅವರು ಜಪ ಮಾಡ್ತಿರ್ತಾರೆ, ಅವರು ಕೀರ್ತನೆ ಮಾಡ್ತಿರ್ತಾರೆ. ಯಾವ ರೂಪದಲ್ಲಿ ಬಂದಿರ್ತಾರೆ ಗೊತ್ತಿಲ್ಲ ನಮ್ಗೆ. ಅದಕ್ಕೆ ಭಾಗವತಂ ಓದ್ಬೇಕಾದ್ರೆ ಅಥವಾ ಗೀತೆ ರಾಮಾಯಣ ಓದ್ಬೇಕಾದ್ರೆ ಒಂದ್ ಸೊಳ್ಳೆ ಬಂದ್ರು ಕೂಡ ಅದನ್ನ ನಾವು ಹನುಮಂತನೇ ಬಂದಿದ್ದಾನೆ ಅಂತ ಅನ್ಕೊ ಭಾವಿಸ್ಬೇಕು. ಭಕ್ತರೇ ಬಂದಿರ್ತಾರೆ, ಯಾಕಂದ್ರೆ ಎಲ್ಲಿ ಭಗವಂತನ ಕೀರ್ತನೆ ನಡೀತೆ ಅಲ್ಲಿ ಭಕ್ತ ಪಾರ್ಷದ ಗಣನೆ ಇರುತ್ತೆ. ನಮ್ ಕೆಲ್ಸ ಏನು, ನಾವು ಭಗವಂತನ ಗುಣಗಾನ ಮಾಡ್ಬೇಕು, ಭಗವಂತನ ನಾಮ ಹೇಳ್ಬೇಕು. ಭಕ್ತರು ಬರ್ತಾರೆ ಹೋಗ್ತಾರೆ, ನಮ್ ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗೆ ಅಂಜಲಿ ಬದ್ಧನಾಗಿ ಹನುಮಂತ ಅದನ್ನ ಪ್ರಾರ್ಥನೆ ಮಾಡ್ತಾರೆ, ನನಗೇನು ಬೇಡ, ನಿನ್ನ ಸಖ್ಯ ಒಂದ್ ಕೊಡು ಸಾಕು ನನಗೆ ಅಂತ. ಅದಾಯ್ತು. ಆಮೇಲೆ ರಾಮನ ಪಟ್ಟಾಭಿಷೇಕ ಆಯ್ತು, ಪಟ್ಟಾಭಿಷೇಕ ಆಗುತ್ತೆ. ಆಗ ಕೈಕೆ ಬಂದ್ ಹೇಳ್ತಾಳೆ, ಮಾತಾ ಮೇ ಸತ್ಕೃತ ರಾಮ ದತ್ತಂ ರಾಜ್ಯಂ ತ್ವಯಾ ಮಮ ದದಾಮಿ ತತ್ತೇ ಚ ಪುನರ್ಯಥಾ ತ್ವಮದದಾ ಮಮ ಮಾನುಷೇಣ ತು ರಾಜ್ಯೇನ ಕಿಂ ತಸ್ಯ ಜಗದೀಶಿತುಃ ಯಸ್ಯ ಬ್ರೂ ಭಂಗ ಮಾತ್ರೇಣ ತ್ರಿಲೋಕಿನ ಶ್ರೀಕ್ಷಣಾತ್. ಅವಳಿಗೆ ಕೈಕೆ ವಸಿಷ್ಠರು ಬಂದು ರಾಮನ ಪ್ರಾರ್ಥನೆ ಮಾಡ್ಕೊಳ್ತಾರೆ, ರಾಮಚಂದ್ರ ನೀನೇ ರಾಜ್ಯಭಾರ ಮಾಡಬೇಕು. ಬಹುದಾ ಪ್ರಾರ್ಥಯಾಮಾಸ ಕೈಕೇಯ ಗುರುನಾ ಸಹ. ಕೈಕೇಯಿ ಬಂದು ಕ್ಷಮೆ ಕೇಳಿ, ಇಷ್ಟೆಲ್ಲ ಆಗಿದ್ದು ಅನಾಹುತ ಅವಳಿಂದ. ಅನಾಹುತ ಅಂತ ಹೇಳ್ಬಾರ್ದು, ಇಷ್ಟೆಲ್ಲ ಒಳ್ಳೆ ಕೆಲಸ ಆಗಿದೆ ಅವಳಿಂದಾನೆ. ಅವಳು ಹೇಳಿಲ್ಲ, ಕಾಡಿ ಕಳಿಸಿಲ್ಲ ಅಂದ್ರೆ ಯಾರು ಅನುಗ್ರಹ ಮಾಡಕ್ ಆಗ್ತಿಲ್ಲ ಭಗವಂತ ಅಲ್ವಾ. ಅದಕ್ಕೋಸ್ಕರ ಭಗವಂತ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡ್ಕೊಳ್ತಾನೆ. ಹಿಂಗಾಗಿದ್ದಕ್ಕೆ ರೀ ನನ್ಗೆ ಬುದ್ಧಿ ಬಂದಿತ್ತು, ಹಿಂಗಾಗಿದ್ದಕ್ಕೆ ನಮ್ಗೆ ಒಳ್ಳೇದಾಗಿತ್ತು, ಹಿಂಗಾಗಿದ್ದು ಒಳ್ಳೇದಾಯ್ತು. ಒಳ್ಳೇದಾಗತ್ತೆ ಖಂಡಿತ, ಒಳ್ಳೇದಾಗೋದಕ್ಕೆ ಸ್ವಲ್ಪ ಕೆಟ್ಟದ್ದು ಆಗುತ್ತೆ. ಈಗ ಒಂದು ಒಳ್ಳೆ ಭವ್ಯ ಬಂಗ್ಲೆ ಕಟ್ಟಬೇಕು ಅಂದ್ರೆ ನಾವು ಗುಂಡಿ ತೋಡ್ಬೇಕು, ಪಾಯ. ಈಗ ಒಂದು ಒಳ್ಳೆ ಧೋತಿ ಕುರ್ತಾ ಹೊಲಿಸ್ಬೇಕು, ಪ್ಯಾಂಟ್ ಶರ್ಟ್ ಹೊಲಿಸ್ಬೇಕು, ಒಂದು ಒಳ್ಳೆ ರೈಮಂಡ್ ಬಟ್ಟೆ ತಗೊಂಡು ಕೊಡ್ತೀರಾ ಟೈಲರ್ಗೆ, ಅವನೇನ್ ಮಾಡ್ತಾನೆ, ಕಟ್ ಮಾಡಿ ಎಲ್ಲ ತುಂಡು ಹಾಕ್ಬಿಟ್ಟಿರ್ತಾನೆ. ಹೋಗಿ ನಾವು ಕೇಳಕ್ಕಾಗತ್ತಾ, ಏನ್ರಿ ಒಳ್ಳೆ ಪ್ಯಾಂಟ್ ಹೊಲಿರಿ ಶರ್ಟ್ ಹೊಲಿ ಅಂತ ಕೊಟ್ರೆ ಎಲ್ಲ ಕಟ್ ಮಾಡಿ ಬಿಸಾಕಿದಿರಾ? ಅರೆ ಕಟ್ ಮಾಡ್ದೇನೆ ಜೋಡ್ಸಕ್ಕಾಗೋದು? ಕಟ್ ಮಾಡಿದ್ದೇನಕ್ಕೋಸ್ಕರ? ಜೋಡ್ಸಕ್ಕೋಸ್ಕರ. ಜೋಡ್ಸದ್ಮೇಲೆ ಹೆಂಗಿರುತ್ತೆ, ಒಳ್ಳೆ ಪ್ಯಾಂಟ್ ಶರ್ಟ್ ಟ್ರಿಮ್ ಆಗಿರುತ್ತಲ್ಲ, ಆ ಚೆನ್ನಾಗಿ ಕಾಣಿಸ್ಬೇಕು ಅಂತ ತಾನೇ ನಾವು ಕಟ್ ಮಾಡಿದ್ ಬಟ್ಟೆನ. ಹಾಗೇನೆ ಭಗವಂತನು ನಮ್ಮ ಜೀವನ ಚೆನ್ನಾಗಿರ್ಬೇಕು, ಭಕ್ತಿ ಮಾಡ್ಬೇಕು, ನನ್ನ ಧಾಮಕ್ಕೆ ಬರ್ಬೇಕು ಇವನು ಅಂತ ಹೇಳಿನೇ ಕಷ್ಟ ಕೊಡ್ತಾನೆ. ಕಷ್ಟ ಕೊಟ್ಟಿದ್ದೇನಕ್ಕೋಸ್ಕರ? ಟೈಲರ್ ಬಟ್ಟೆ ಕಟ್ ಮಾಡ್ದಂಗೆ ತುಂಡು ತುಂಡು ಮಾಡಿ ಅದನ್ನ ಎಲ್ಲಿ ಬೇಕು ಹೆಂಗ್ ಬೇಕಂತ ಜೋಡಿಸಿ ಹೊಲ್ದು ಒಳ್ಳೆ ಸ್ಟಿಚ್ ಹಾಕಿ ಅದಕ್ಕೊಂದು ಡಿಸೈನ್ ಮಾಡಿ ಹೇಗೆ ಮಾಡ್ತಾನೆ ನೋಡಿ. ಹಾಗೇನೆ ಕಷ್ಟಗಳು ಬಂದಾಗ ನಾವು ಅದನ್ನ ಸ್ವೀಕಾರ ಮಾಡ್ಬೇಕು. ಸೊ ಕೈಕೇಯಿಗೆ ಬಂದಿದ್ದ ಕಷ್ಟ ಏನು ಅಂದ್ರೆ, ಅವಳು ಮಂತ್ರ ಮಾತು ಕೇಳ್ಕೊಂಡು ಬುದ್ಧಿಗೆಟ್ಟಿ ರಾಮನ ಕಾಡಿ ಕಳಿಸಿದ್ದು ಒಳ್ಳೇದಕ್ಕೇನೆ. ಅದಕ್ಕೆ ಇಲ್ಲಿ ಯಾವ ಪಾತ್ರವರು ಕೂಡ ಮೇಲು ಕೀಳು ಅಲ್ಲ, ಎಲ್ಲಾನು ಪಾತ್ರಧಾರಿಗಳು ಸಮ. ಒಂದು ಪಿಕ್ಚರ್ ಮಾಡಿದಾಗ ಅದ್ರಲ್ಲಿ ಹೀರೋ ಹೀರೋಯಿನ್ ವಿಲನ್ ಎಲ್ಲ ಮಾಡಿರ್ತಾರೆ, ಆ ಪಿಕ್ಚರ್ಗೆ ಅವಾರ್ಡ್ ಬಂದಾಗ ಎಲ್ಲ ಒಟ್ಟಿಗೆ ಎಷ್ಟು ಖುಷಿಯಿಂದ ಎಂಜಾಯ್ ಮಾಡ್ತಾರೆ. ಆಸ್ಕರ್ ಅವಾರ್ಡ್ ಬಂದ್ರೆ ಪಾತ್ರದಲ್ಲಿ ಹೆಚ್ಚು ಕಡಿಮೆ ಇರುತ್ತೆ, ಆದ್ರೆ ಸಮಷ್ಟಿಯಾಗಿ ನೋಡಿದಾಗ ಎಲ್ಲ ಸುಂದರವಾಗಿ ಕಾಣಿಸುತ್ತೆ. ಹಾಗೆ ಜೀವನದ ಸಾರ್ಥಕತೆ ಹೇಳ್ತಾ ಇರೋದು ಇಲ್ಲಿ ರಾಮಚಂದ್ರ ರಾಮಾಯಣದ ಮೂಲಕ. ಜೀವನದ ಸಾರ್ಥಕತೆ ಯಾವಾಗ? ಕಷ್ಟ ಅನುಭವಿಸ್ಬೇಕು, ಆ ಕಷ್ಟದಿಂದ ನಾವು ಭಕ್ತಿಗೆ ಬರಬೇಕು, ಸುಡ್ಬೇಕು. ಕೆಳಗಡೆ ಸುಟ್ಟಾಗ್ಲೇ ತಾನೆ ಮೇಲೆ ಅಡಿಗೆ ಅನ್ನ ಬೇಯೋದು. ಕಷ್ಟಗಳು ಬರಲೇಬಾರ್ದು ಅಂತ ಯೋಚನೆ ಮಾಡಬಾರ್ದು. ಕಷ್ಟ ಬಂದಿಲ್ಲ ಅಂದ್ರೆ ಅವ್ನಿಗೆ ಸುಖ ಇಲ್ಲ ಅಂತ ಅರ್ಥ. ಅದಕ್ಕೆ ರಾಮಚಂದ್ರನೇ ಸ್ವತಃ ಕಷ್ಟ ಅನುಭವಿಸ್ದಲ್ಲ. ಯಾಕೆ? ನಾನ್ ಮಾಡಿ ತೋರಿಸ್ತೀನಿ, ನಾನ್ ಮಾಡ್ದಂಗೆ ನೀವು ಮಾಡ್ತೀರಾ. ಹಾಗೆ ಎಲ್ರು ಬಂದು ಪ್ರಾರ್ಥನೆ ಮಾಡಿದ್ರು, ಸುಗ್ರೀವ ಹನುಮಂತ ಎಲ್ಲಾರು ಬಂದು ಅವ್ರಿಗೆ ಪ್ರಾರ್ಥನೆ ಮಾಡಿದ್ರು. ಭರತ ಬಂದ, ರಾಜನಿಗೆ ಕೊಡೆ ಹಿಡ್ದ. ಅಯೋಧ್ಯೆ ಜನರೆಲ್ಲ ಬಹುಪರಾಗ ಹಾಕಿದ್ರು, ಹೊಗಳಿದ್ರು. ಅಷ್ಟೆಲ್ಲ ಇದೆ, ಎಷ್ಟೊಂದಿದೆ ಹೊಗಳೋದೆಲ್ಲ ಇದೆ. ಶಿವ ಬಂದು ಹೇಳ್ತಾರೆ ಪ್ರಾರ್ಥನೆ, ನಮೋಸ್ತು ರಾಮಾಯ ಸಶಕ್ತಿಕಾಯ ನೀಲೋತ್ಪಲ ಶ್ಯಾಮ ಕೋಮಲಾಯ
ಕಿರೀಟ ಹಾರಾಂಗದ ಭೂಷಣಾಯ ಸಿಂಹಾಸನಸ್ಥಾಯ ಮಹಾಪ್ರಭಾಯ ನಮೋಸ್ತು ರಾಮಾಯ. ರಾಮಚಂದ್ರ ನಿನಗೆ ನಮಸ್ಕಾರ. ನೀನು ತ್ವಮಾದಿ ಮಧ್ಯಾಂತ ವಿಹೀನ ಏಕಃ, ನೀನು ಆದಿ ಅಂತ್ಯ ಮಧ್ಯ ಇಲ್ಲದವನು. ನೀನು ಸೃಜಸಿ ಅವಸ್ಯಸ್ತಿ ಸ ಲೋಕಜಾತಂ ಸ್ವಮಾಯೆಯ ತೇನ ನಾ ಲಿಪ್ಯಸೆ ತ್ವಂ ಯತ್ಸೆ ಸುಖೇ ಅಜಸ್ರತೋ ಅನವದ್ಯ. ರಾಮಚಂದ್ರ, ನೀನು ಕೇವಲ ಸಂಕಲ್ಪದಿಂದ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿ ಪಾಲನೆ ಮಾಡಿ ಅದನ್ನ ನಾಶ ಮಾಡ್ತೀಯ. ಸೊ ನಿನ್ನ ಶಕ್ತಿಗೆ ನನ್ನ ಪ್ರಣಾಮಗಳು. ಎಲ್ಲ ದೇವತೆಗಳ ಪ್ರಾರ್ಥನೆ. ಸೊ ಹೀಗೆ ಗಂಧರ್ವರು ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ಬಂದಿರ್ತಾರೆ, ಇಂದ್ರ, ಗಂಧರ್ವರು, ಪಿತೃದೇವತೆಗಳು, ಯಕ್ಷರು, ಮುನಿಗಳು ಎಲ್ಲರೂ ಬಂದು ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ವಾನರನ್ನ ಆಯ್ತಪ್ಪ ನೀವು ಹೊರಡಿ ಅಂತೇಳಿ ಎಲ್ಲರೂ ಬೀಳ್ಕೊಡ್ತಾರೆ. ಎಲ್ಲ ಕಿಷ್ಕಿಂದೆ ಬಂದ್ರು, ಲಂಕೆಗೆ ಹೋದ್ರು. ಇಲ್ಲಿ ರಾಮಚಂದ್ರ ರಾಜ್ಯ ಮಾಡ್ತಾ ಇದ್ದಾನೆ. ಎಷ್ಟು ಎಷ್ಟು ಜನ ಬಂದಿದ್ರು ಗೊತ್ತಾ. ಆಮೇಲೆ ಬ್ರಾಹ್ಮಣರಿಗೆಲ್ಲ ದಾನ ಮಾಡ್ತಾನೆ ಭಗವಂತ. ಏನ್ ಕೊಡ್ತಾನೆ ಅಂದ್ರೆ ಸಹಸ್ರ ಶತಂ ಅಶ್ವಾನಂ ಧೇನೂನಾಂ ಚ ಗವಾಂ ತತ. ಸಹಸ್ರ ಶತ, 1000 ಲಕ್ಷ ಲಕ್ಷ ಕುದುರೆಗಳನ್ನ, ಹಸುಗಳನ್ನ ದಾನ ಮಾಡ್ತಾನೆ. ದದೌ ಶತ ವೃಷಾನ್ ಪೂರ್ವಂ ದ್ವಿಜೇಭ್ಯೋ ರಘುನಂದನ. 300 ಕೋಟಿ ಸುವರ್ಣಸ್ಯ. ಬ್ರಾಹ್ಮಣರಿಗೆ ಕೋಟಿ ಕೋಟಿ ಸುವರ್ಣಗಳನ್ನ ಕೊಟ್ಟು ವಸ್ತ್ರ ಆಭರಣ ರತ್ನಗಳನ್ನು ಕೊಟ್ಟು ಅವ್ರನ್ನ ಕಳಿಸ್ಕೊಡ್ತಾನೆ. ಇದೆಲ್ಲ ಲೋಕ ಮರ್ಯಾದೆ ಮಾಡಬೇಕು, ಪ್ರತಿಯೊಬ್ರು ಮಾಡ್ಬೇಕು. ಅದಕ್ಕೆ ಈ ರಾಮಾಯಣ ಓದಿದಾಗ ನಮ್ಗೆ ಎಷ್ಟು ನಮ್ಮ ಮನಸ್ಸಿಗೆ ಹಿಡಿಯುತ್ತೋ ಅದನ್ನ ನಾವು ಪಾಲನೆ ಮಾಡೋ ಪ್ರಯತ್ನ ಮಾಡಬೇಕು. ಅದಾದ್ಮೇಲೆ 10 ವರ್ಷ ಸಹಸ್ರಾಣಿ ರಾಮೋ ರಾಜ್ಯಂ ಉಪಾಸ್ತ ಸಹ. ಅಷ್ಟು 11,000 ವರ್ಷ ಕಾಲ ಅವನು ರಾಜ್ಯಭಾರ ಮಾಡಿ ಅಲ್ಲಿಂದ ಧಾಮಕ್ಕೆ ಹೊರಟೋಗ್ಬಿಡ್ತಾನೆ, ಲೀಲೆ ಮುಗಿಸಿ. ಸೊ ಇಷ್ಟ ಆಯ್ತು. ಇದನ್ನ ತುಂಬಾ ಚುಟುಕಾಗಿ ಎಲ್ಲಾನು ಹೇಳಕ್ಕಾಗಿಲ್ಲ, ಕನ್ಫ್ಯೂಷನ್, ಯಾವ್ದು ಹೇಳ್ಬೇಕು ಯಾವ್ದು ಬಿಡ್ಬೇಕು, ಎಷ್ಟೊಂದು ವಿಚಾರಗಳಿರುತ್ತೆ. ಮುಖ್ಯವಾಗಿ ಕುಂಭಕರ್ಣ ರಾವಣನಿಗೆ ಉಪದೇಶ ಮಾಡಿದ್ದು. ಶಾಪಗ್ರಸ್ತ ಬ್ರಾಹ್ಮಣ ಶುಕ, ಅದು ಯಾಕೆ ಅವನಿಗೆ ಆ ಜನ್ಮ ಬಂತು, ಭೀಷಣ ಶರಣಾಗತಿ ಆಗಿದ್ದು. ಉತ್ತರಾಖಂಡದಲ್ಲಿ ಇವರ ಚರಿತ್ರೆಗಳನ್ನ ಹೇಳ್ತಾರೆ. ಉತ್ತರಾಖಂಡ ಈ ರಾವಣ ಯಾರು, ಅವನು ವಂಶಸ್ಥರು ಯಾರು, ಇದೆಲ್ಲ, ಮಾಲ್ಯವಂತ ಯಾರು, ಹೇಗೆ ಅವ್ರು ಲಂಕೆಗೆ ಬಂದ್ರು, ಹಿಂದೆ ದೇವಾಸುರ ಸಂಗ್ರಾಮ ಆದಾಗ ಏನಾಯ್ತು, ಎಲ್ಲ ಉತ್ತರಾಖಂಡದಲ್ಲಿ ಚರ್ಚೆ ಮಾಡ್ತಾರೆ. ಓಕೆ, ಇಲ್ಲಿ ಸ್ಟಾಪ್ ಮಾಡೋಣ. ಏನಾದ್ರು ಪ್ರಶ್ನೆ ಇದ್ದರೆ ಕೇಳಿ. ಹರೇ ಕೃಷ್ಣ ಪ್ರಭುಜಿ ಹೇಳ್ಬೇಕು. ಹರೇ ಕೃಷ್ಣ ಪ್ರಭುಜಿ. ಓಕೆ, ಹರೇ ಕೃಷ್ಣ, ಹರೇ ಕೃಷ್ಣ. ಇವತ್ತು ರಾಮನವಮಿ, ರಾಮಾಯಣ ಶ್ರವಣ ಮಾಡಿ. ಯಾರತ್ರ ರಾಮಾಯಣ ಪುಸ್ತಕ ಇಲ್ಲ ರಿಕ್ವೆಸ್ಟ್ ಕೊಡಿ, ರಾಮಾಯಣ ಬೇಕು ಅಂತ. ಓಕೆ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅವ್ರು ಮಾತಾಡೋ बोलो नीट का